ಗುಡ್ ಆಫ್ಟರ್‌ನೂನ್ ಎಲ್ಲರಿಗೂ. ಶುಭ ಮಧ್ಯಾಹ್ನ. ಹೋಪ್ ಸೋ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ಈ ನಮ್ಮ ತರಗತಿಯನ್ನ ಶುರು ಮಾಡೋಣ. ಹಾಯ್, ಹಲೋ, ನಮಸ್ತೆ ಒನ್ಸ್ ಅಗೇನ್. ಎಸ್, ಎಲ್ರಿಗೂ ಕೂಡ ತರಗತಿ ಬರ್ತಾ ಇದೆ ಅಂತ ಅನ್ಕೊಳ್ತೀನಿ. ನಾನು ಬರೋವರೆಗೂ ಕೂಡ ತರಗತಿ ಆಫ್‌ಲೈನ್ ಅಂತಾನೆ ತೋರಿಸುತ್ತೆ. ನಾನು ಬಂದ ಮೇಲೇನೆ ಅದು ತರಗತಿ ಆನ್‌ಲೈನಿಗೆ ಬರುವಂತದ್ದು. ಸರಿನಾ? ಹಾಗಾದ್ರೆ ಇವತ್ತು ಬಹಳ ಜನ ರಿಕ್ವೆಸ್ಟ್ ಇತ್ತು. ಜಿಯೋಗ್ರಫಿ ಕ್ಲಾಸಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರೆ, ಆ ಒಂದು ದೃಷ್ಟಿಕೋನದಲ್ಲಿ ಇವತ್ತು ನಾನು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲಿ ನಮ್ಮ ಭಾರತ, ಓಕೆ, ನಮ್ಮ ಭಾರತ ದೇಶದ ಭೌಗೋಳಿಕ ಸ್ಥಾನಮಾನ, ಅದರ ವಿಸ್ತೀರ್ಣದ ಬಗ್ಗೆ, ಭೌತಿಕ ಸ್ವರೂಪಗಳ ಬಗ್ಗೆ ಇವತ್ತು ತಿಳಿತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ತರಗತಿ. 10ನೇ ತರಗತಿಯಲ್ಲಿ ಇರ್ತಕ್ಕಂತಹ ಈ ಪಾಠ ಏನಿದೆ ನಿಮ್ಗೆ ಸಾಕಷ್ಟು ಅಂಕಗಳನ್ನ ತಂದ್ಕೊಡುತ್ತೆ. ಇದನ್ನ ಜಿಕೆ ರೂಪದಲ್ಲೂ ಕೂಡ ನೀವು ಓದ್ಕೊಳ್ಬಹುದು. ಆಸ್ ಅ ಕಂಟೆಂಟ್ ಆಗಿ ಕೂಡ ನೀವು ಅದನ್ನ ತಿಳ್ಕೋಬೇಕು. ಎಸ್, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ಇನ್ನೊಂದ್ಸಲ ನಮಸ್ತೆಯನ್ನ ಹೇಳ್ತಾ ಶುರು ಮಾಡೋಣ ನಮ್ಮ ತರಗತಿಯನ್ನ. ಓಕೆ. ಓಕೆ, ಎಲ್ರಿಗೂ ಕೂಡ ನಮಸ್ತೆ. ಈಗ ಬಂದಂತ ವಿದ್ಯಾರ್ಥಿಗಳಿಗೂ ಕೂಡ ನಮಸ್ತೆ. ಎಸ್, ಈಗ ನಾನು ಏನ್ ಮಾಡ್ತೀನಿ, ಕ್ವೆಶನ್ಸ್ ಗಳ ರೂಪದಲ್ಲಿ ನಾನು ನಿಮ್ಗೆ ಈ ಒಂದು ಟಾಪಿಕ್ ಅನ್ನ ಕ್ಲಿಯರ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಈಗ ಮೊದಲನೇ ಪ್ರಶ್ನೆ ಹೀಗಿದೆ, ಏನಿದೆ ನೋಡಿ. ಯಾವ ನದಿಯಿಂದ ಭಾರತ ಎಂಬ ಹೆಸರು ಬಂದಿದೆ? ಗಂಗಾ ನದಿಯಿಂದ, ಸಿಂಧು ನದಿಯಿಂದ, ಹಾಗೆ ಬ್ರಹ್ಮಪುತ್ರ ಮತ್ತೆ ನರ್ಮದಾ ಅಂತ ಇದೆ. ಸೊ ಹಾಗಾದ್ರೆ ಯಾವ ನದಿಯಿಂದ ಭಾರತ ಅಂತ ಹೇಳಿ ಹೆಸರು ಬಂತು? ಎಸ್, ಫಟಾಫಟ್ ಆನ್ಸರ್ ಮಾಡ್ತಾ ಹೋಗ್ರಿ. ಜೊತೆಗೆ ಬ್ರೀಫ್ ಎಕ್ಸ್ಪ್ರೆಷನ್ ಕೂಡ ಇರುತ್ತೆ, ಅದನ್ನ ಕೊನೆ ತನಕ ನೋಡ್ಬೇಕು ನೀವು ವಿಡಿಯೋನ. ಓಕೆ, ಏನ್ ಆನ್ಸರ್ ಬರ್ತಾ ಇದೆ? ನೋ ಆನ್ಸರಾ? ಓಕೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಉತ್ತರ ಕೊಡೋ ಪ್ರಯತ್ನದಲ್ಲಿದ್ದೀರಾ. ಆಪ್ಷನ್ ನಂಬರ್ ಒನ್ಗೆ ಸಿ ಅಂತ ಹೇಳಿ ಹೇಳ್ತಿದ್ದೀರಾ. ಬ್ರಹ್ಮಪುತ್ರ ನದಿಯಿಂದ ಭಾರತ ಅನ್ನೋ ಒಂದು ಹೆಸರು ಬಂದಿದೆ ಅಂತ ಹೇಳಿ ಒಬ್ರು ಮಾತ್ರ ಆನ್ಸರ್ ಅನ್ನ ಮಾಡಿದ್ದಾರೆ. ಇನ್ನ ಉಳಿದಂತವ್ರು ಇನ್ನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತೀನಿ ಅಲ್ವಾ. ಇನ್ನ ಕೆಲವೊಬ್ರು ಬಿ ಸಿಂಧು ನದಿಯಿಂದ ಅಂತ, ಕೆಲವೊಬ್ರು ಬ್ರಹ್ಮಪುತ್ರ, ಇನ್ನ ಕೆಲವೊಬ್ರು ಸಿಂಧು ನದಿಯಿಂದ ಅಂತ ಹೇಳಿ ಆನ್ಸರ್ ಕೊಡ್ತಿದ್ದೀರಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಸಿಂಧು ನದಿಯಿಂದ. ನೋಡಿ, ನಮ್ಮ ಭಾರತ, ಈ ದೇಶಕ್ಕೆ ಭಾರತ ಅಂತ ಹೇಳಿ ಹೆಸರು ಬಂದಿದ್ದು ಈ ಸಿಂಧು ನದಿಯಿಂದ ಬಂದಿದೆ ಅಂತ ಹೇಳಿ ನಾವು ಗುರುತಿಸ್ತಾ ಇದೀವಿ. ಹಾಗಾದ್ರೆ ನಾವು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೇಬೇಕಾಗತ್ತೆ, ಇಂಪಾರ್ಟೆಂಟು. ಹಾಗಾಗಿ ನೋಡಿ, ನಮ್ಮ ದೇಶವನ್ನ ನಾವು ಉಪಖಂಡ ಅಂತೇಳಿ ಕರಿತೀವಿ. ಯಾಕೆ ಉಪಖಂಡ ಅಂತೇಳಿ ಕರಿತೀವಿ? ಅದೆಲ್ಲರಿಗೂ ಕೂಡ ಗೊತ್ತಿರ್ಬೇಕಾದಂತ ವಿಚಾರ. ಯಾಕೆಂತಂದ್ರೆ ನಮ್ಮಲ್ಲಿ ಒಂದೇ ರೀತಿಯಾದಂತಹ ವರ್ಗದ ಸಸ್ಯ ವರ್ಗ ಆಗಿರ್ಬೋದು, ಪ್ರಾಣಿ ವರ್ಗಗಳಾಗಿರ್ಬೋದು, ಎಲ್ಲ ಒಂದೇ ತರ ಇಲ್ಲ. ಸಾಕಷ್ಟು ವೆರೈಟೀಸ್ ಆಫ್ ಒಂದು ವೈವಿಧ್ಯಮಯಗಳನ್ನ ನಾವು ನಮ್ಮ ದೇಶದಲ್ಲಿ ನೋಡ್ತೀವಿ ಅಲ್ವಾ. ಒಂದ್ ಕಡೆ ಹಿಮಾಲಯ ಪರ್ವತ ಇದೆ, ಇನ್ನೊಂದು ಕಡೆ ಪಶ್ಚಿಮ ಘಟ್ಟಗಳ ಸಾಲು, ಪೂರ್ವ ಘಟ್ಟಗಳ ಸಾಲಿದೆ. ಆಮೇಲೆ ಸಸ್ಯ ವರ್ಗಗಳಲ್ಲಿ ನೋಡಿ, ಪಶ್ಚಿಮ ಘಟ್ಟಗಳ ಸಾಲಲ್ಲಿ ಆಳವಾದಂತಹ ಕಾಡಿದೆ ನಮ್ಮಲ್ಲಿ. ಬಹಳ ಬೃಹತ್ ಎತ್ತರಕ್ಕೆ ಬೆಳಿತಕ್ಕಂತ ಮರಗಳನ್ನ ನಾವು ನೋಡ್ತೇವೆ. ಆದ್ರೆ ಪೂರ್ವ ಘಟ್ಟಗಳಲ್ಲಿ ಅಲ್ಲಲ್ಲಿ ಚದುರಿದಂತ ಕಾಡುಗಳಿದೆ, ಕೆಲವೊಂದ್ ಕಡೆ ಹುಲ್ಲುಗಾವಲುಗಳಿದೆ, ಕರಾವಳಿ ಇದೆ, ಮೈದಾನಗಳಿದೆ, ಬೆಟ್ಟ ಪರ್ವತಗಳಿದೆ. ಹಾಗಾಗಿ ನಮ್ಮ ಒಂದು ಭಾರತ ದೇಶವನ್ನ ನಾವು ಸಬ್ ಕಾಂಟಿನೆಂಟ್ ಅಥವಾ ಉಪಖಂಡ ಅಂತೇಳಿ ಕರಿತೀವಿ. ತುಂಬಾ ಇಂಪಾರ್ಟೆಂಟು. ಇದನ್ನ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ನಮ್ಮ ದೇಶವನ್ನ ಉಪಖಂಡ ಅಂತ ಯಾಕೆ ಕರಿತೀವಿ? ಅದಕ್ಕೆ ನಿಮಗೆ ಉತ್ತರ ಗೊತ್ತಿರ್ಬೇಕು. ಆಮೇಲೆ ಪ್ರಪಂಚದಲ್ಲಿ ನಮ್ಮ ಭಾರತ ಸ್ಥಾನ ಏನಿದೆ? ನೀವೇನೀಗ ಮ್ಯಾಪ್ ನೋಡ್ತಾ ಇದ್ದೀರಾ, ಇದು ಪ್ರಪಂಚದ ಒಂದು ಗ್ಲೋಬ್. ಈ ಗ್ಲೋಬ್ ನಲ್ಲಿ ಈ ಈ ಈ ರೇಖೆ ಏನಿದೆ ಅಂತಂದ್ರೆ ಇದು ಉತ್ತರ ಗೋಳಾರ್ಧ ರೇಖೆ. ನೆನ್ಪಿಟ್ಕೊಳ್ಳಿ, ಬಹಳ ಜನಕ್ಕೆ ಉತ್ತರ ಗೋಳಾರ್ಧ ಯಾವುದು, ದಕ್ಷಿಣ ಗೋಳಾರ್ಧ ಯಾವುದು ಅನ್ನೋದು ಕನ್ಫ್ಯೂಸ್ ಆಗ್ಬಿಡತ್ತೆ. ಹಾಗಾಗಿ ಇದು ಮೇಲ್ ಬರ್ತಕ್ಕಂಥದ್ದು ಉತ್ತರಾರ್ಧ ಗೋಳ, ಕೆಳಗ್ ಬರ್ತಕ್ಕಂಥದ್ದು ದಕ್ಷಿಣಾರ್ಧ ಗೋಳ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಉತ್ತರ ಅಮೆರಿಕ ಖಂಡ ಇದೆ, ದಕ್ಷಿಣ ಅಮೆರಿಕ ಖಂಡ ಇದೆ, ಹಾಗೆ ಆಫ್ರಿಕಾ ಖಂಡ ಇದೆ, ಮತ್ತೆ ಬೃಹತ್ ಏಷ್ಯಾ ಖಂಡ. ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದಂತಹ ಖಂಡ ಅಂತೇಳಿ ನಾವು ಕರೆಯುವಂತದ್ದು ಏಷ್ಯಾ ಖಂಡಕ್ಕೆ ಕರಿತಾ ಇದೀವಿ. ಹೌದೇನ್ರಿ? ಇವತ್ತಿನ ತರಗತಿ ತುಂಬಾ ಇಂಪಾರ್ಟೆಂಟು. ಯಾರಾದ್ರೂ ಈ ತರಗತಿಯನ್ನ ನೀವು ಮಿಸ್ ಮಾಡ್ಕೊಂಡ್ರೆ ಬಹಳ ಲಾಸ್ ಅನ್ಭವಿಸ್ತೀರಿ.
ಹಾಗಾಗಿ ಆದಷ್ಟು ತರಗತಿಯನ್ನ ಇನ್ ಬ್ರೀಫ್ ಅಲ್ಲಿ ನೋಡೋ ಪ್ರಯತ್ನ ಮಾಡಿ. ಬರೀ ಕ್ವಶನ್ ಅಂಡ್ ಆನ್ಸರ್ಸ್ ನೋಡ್ಕೊಳ್ಳೋದು ಅಷ್ಟೇ ಜೀವನ ಅಲ್ಲ. ಎಕ್ಸ್ಪ್ಲನೇಷನ್ ತುಂಬಾ ಇಂಪಾರ್ಟೆಂಟು. ಪ್ರತಿಯೊಬ್ರು ಕೂಡ ಎಕ್ಸ್ಪ್ಲನೇಷನ್ ಅನ್ನ ನೋಡ್ಕೊಳ್ತಾ ಹೋಗ್ರಿ. ನೋಡಿ, ಏಷ್ಯಾ ಖಂಡ ಇದೆ, ಇಲ್ಲಿ ಆಸ್ಟ್ರೇಲಿಯಾ ಇದೆ ಅಲ್ವೇನ್ರಿ? ನೋಡಿ, ಈ ಕಡೆ ದಕ್ಷಿಣ ಪೆಸಿಫಿಕ್ ಮಹಾಸಾಗರ ಇದೆ, ಈ ಕಡೆ ಉತ್ತರ ಪೆಸಿಫಿಕ್ ಸಾಗರ, ಆರ್ಟಿಕ್, ಅಂಟಾರ್ಟಿಕ್ ಸಾಗರ, ಇದು ನೋಡಿ ಹಿಂದೂ ಮಹಾಸಾಗರ. ಓಕೆ, ಇಲ್ಲಿ ಉತ್ತರ ಪೆಸಿಫಿಕ್ ಸಾಗರ, ಈ ಕಡೆ ದಕ್ಷಿಣ ಅಟ್ಲಾಂಟಿಕ್ ಮತ್ತೆ ಉತ್ತರ ಅಟ್ಲಾಂಟಿಕ್ ಸಾಗರಗಳನ್ನ ನೋಡ್ತಾ ಇದೀವಿ. ಈ ಒಂದು ರೇಖೆ ಏನಿದೆ ಇದನ್ನ ನಾವು ಸಮಭಾಜಿಕ ವೃತ್ತ ರೇಖೆ ಅಂತ ಕರಿತೀವಿ. ಏನಂತ ಕರಿತೀವಮ್ಮ? 0 ಡಿಗ್ರಿ ಸಮಭಾಜಿಕ ವೃತ್ತ ರೇಖೆ ಏನ್ ಮಾಡಿದೆ, ದೇಶವನ್ನ ಉತ್ತರಾರ್ಧಗೋಳ ಮತ್ತೆ ದಕ್ಷಿಣಾರ್ಧಗೋಳ ಅಂತೇಳಿ ವಿಭಜನೆ ಮಾಡಿರುವಂತದ್ದು. ಹಾಗಾದ್ರೆ ನಮ್ಮ ದೇಶ ಎಲ್ಲಿ ಬರುತ್ತೆ? ಏಷ್ಯಾ ಖಂಡದಲ್ಲಿ ಬರುತ್ತೆ ಅಲ್ವಾ? ಈ ಏಷ್ಯಾ ಖಂಡದಲ್ಲಿ ಅಂತಂದ್ರೆ ಉತ್ತರಾರ್ಧಗೋಳದಲ್ಲಿ ನಮ್ಮ ದೇಶ ಬರ್ತಕ್ಕಂಥದ್ದು. ಇಲ್ಲಿದೆ ನಮ್ಮ ದೇಶ. ಓಕೆ, ಇಷ್ಟು ನಾನು ಮ್ಯಾಪ್ ಮೂಲಕ ನಿಮಗೆ ತಿಳಿಸ್ಬೇಕಾಗಿತ್ತು. ಇದು ಯಾವಾಗ್ಲೂ ಕೂಡ ಮೈಂಡ್ ಅಲ್ಲಿ ರಿಜಿಸ್ಟರ್ಡ್ ಆಗಿರ್ಲಿ, ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ನಮ್ಮ ಭಾರತ ಏನಿದೆ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವಂತ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಮೇಡಮ್, ಈಗ ಉತ್ತರ ಭಾಗದಲ್ಲಿದೆ, ಪ್ರಪಂಚದಲ್ಲಿ ನೋಡಿದಾಗ ಅದು ಉತ್ತರಾರ್ಧಗೋಳದಲ್ಲಿ ಕಂಡು ಬರುತ್ತೆ, ಏಷ್ಯಾದಲ್ಲಿ ದಕ್ಷಿಣ ಭಾಗದಲ್ಲಿ ಕಂಡು ಬರುವಂತದ್ದು. ಅರ್ಥ ಆಯ್ತಾ? ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಹಾಗೇನೆ ಇದನ್ನ ಇಂಡಿಯಾ ಹಾಗೂ ಹಿಂದೂಸ್ತಾನ್ ಅಂತೇಳಿ ಕರಿತೀವಿ. ಇಂಡಿಯಾ ಎಂಬ ಹೆಸರು ಏನಾಗಿದೆ, ಸಿಂಧೂ ನದಿಯಿಂದ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಈ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲಿ. ಸೊ ನೋಡಿ, ಭಾರತವೆಂಬ ಹೆಸರು ಭರತ ಎಂಬ ಪುರಾತನ ಚಕ್ರವರ್ತಿ ಇದ್ದ. ಸೊ ಹಂಗಾಗಿ ಇವನಿಂದ ಏನಾಯ್ತು, ನಮ್ಮ ದೇಶಕ್ಕೆ ಭಾರತ ಅಂತಕ್ಕಂತ ಹೆಸರು ಬಂತು. ಭೌಗೋಳಿಕವಾಗಿ ಉತ್ತರಾರ್ಧಗೋಳ ಹಾಗೂ ಪೂರ್ವಾರ್ಧಗೋಳದ ನಡುವೆ ಇರ್ತಕ್ಕಂಥದ್ದೇ ನಮ್ಮ ಭಾರತ ದೇಶ. ನೆನ್ಪಿಟ್ಕೊಳ್ಳಿ. ಉತ್ತರದಲ್ಲಿ ಏನಾಗಿದೆ ನೋಡಿ, ಈ ಕಡೆ ನಮ್ಮ ದೇಶದ ಮ್ಯಾಪ್ ನೀವು ಕಣ್ಣಿಗೆ ತಂದ್ಕೊಂಡ್ರಿ ಅಂದ್ರೆ ಗೊತ್ತಾಗತ್ತೆ. ಸೊ ಉತ್ತರ ಭಾಗಕ್ಕೆ ತುಂಬಾ ಅಗಲವಾದಂತಹ ರಚನೆ ಇದೆ, ದಕ್ಷಿಣಕ್ಕೆ ಬಂದಂತೆಲ್ಲ ಏನಾಗತ್ತಪ್ಪ ಅಂದ್ರೆ ತ್ರಿಕೋನಾಕೃತಿಯಲ್ಲಿ ಬರುತ್ತೆ. ಯಾವ ಆಕೃತಿಯಲ್ಲಿ ಬರುತ್ತೆ? ಈ ಆಕೃತಿಯಲ್ಲಿ ಬರುತ್ತೆ, ತ್ರಿಕೋನಾಕೃತಿಯಲ್ಲಿ ಬರುತ್ತೆ. ಹಿಂದೂ ಮಹಾಸಾಗರದ ಉದ್ದಕ್ಕೂ ಕೂಡ ನಮ್ಮ ದೇಶ ಚಾಚ್ಕೊಂಡಿರೋದನ್ನ ನಾವು ನೋಡ್ತಾ ಇದೀವಿ. ಸರಿನಾ? ಇಷ್ಟು ಕ್ಲಿಯರ್ ಆಯ್ತಾ ಎಲ್ಲರಿಗೂ ಕೂಡ? ನಾಳೆ ದಿನ ನಿಮ್ಗೆ ಏನೇ ಹೇಳಿದ್ರು ಕೂಡ ಇದು ಪಕ್ಕಾ ತಲೆಯಲ್ಲಿ ಇರ್ಬೇಕು. ಹಾಗಾದ್ರೆ ಅಕ್ಷಾಂಶ ಮತ್ತೆ ರೇಖಾಂಶಗಳನ್ನ ಕೂಡ ನೋಡ್ತಾ ಹೋಗೋಣ. ಅದನ್ನ ಕ್ವಶನ್ ಅಂಡ್ ಆನ್ಸರ್ಸ್ ಗಳ ಮೂಲಕ ತಿಳಿಸ್ತೀನಿ ನಾನು ನಿಮ್ಗೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಯಾವ ಪ್ರಾಚೀನ ಭಾರತೀಯ ರಾಜನ ನಂತರ ದೇಶವನ್ನ ಭಾರತ ಎಂದು ಹೆಸರಿಸಲಾಗಿದೆ? ಅಶೋಕ, ಚಂದ್ರಗುಪ್ತ, ಭರತ ಮತ್ತೆ ಹರ್ಷವರ್ಧನ. ಎಸ್, ಆನ್ಸರ್ ಬರ್ಲಿ ಇವಾಗ. ತುಂಬಾ ಇಂಪಾರ್ಟೆಂಟು. ಎವ್ರಿ ಡೇ ಈ ರೀತಿ ತರಗತಿಗಳನ್ನ ನಾನು ತಗೊಳ್ತಾ ಹೋಗ್ತೀನಿ. ಪ್ರತಿಯೊಬ್ರು ಕೂಡ ಈ ತರಗತಿಗಳನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಮಿಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಮೇಡಮ್ ಅಂದ್ರೆ ದೊಡ್ಡ ಲಾಸ್ ಅನುಭವಿಸ್ಬೇಕಾಗತ್ತೆ. ಜಾಗ್ರಫಿ ಕ್ಲಾಸಸ್ ಹೇಗಿರುತ್ತೆ ಅಂದ್ರೆ ಹೋಗ್ತಾ ಹೋಗ್ತಾ ಕ್ಲಿಷ್ಟಕರ ಆಗ್ತದೆ. ಈಗ ಖಂಡಗಳ ಬಗ್ಗೆ ನೋಡ್ತಾ ಹೋದ್ವಿ ಅಂದ್ರೆ ಬಹಳ ಏನಿದೆ ಅಂತಂದ್ರೆ ವೈಡ್ ವೆರೈಟಿ ಖಂಡಗಳನ್ನ ನಾವು ನೋಡ್ಬೇಕಾಗತ್ತೆ. ಸೊ ಹಂಗಾಗಿ ಅದೆಲ್ಲದರ ಮಾಹಿತಿಯನ್ನ ನಾನ್ ನನ್ನ ತರಗತಿಯಲ್ಲಿ ಡೈಲಿ ಕೊಡ್ತಾ ಹೋಗ್ತೀನಿ. ಸೊ ಎಲ್ರು ಕೂಡ ಒಂದು ತರಗತಿಗಳನ್ನ ಮಿಸ್ ಮಾಡ್ಕೋಬೇಡಿ. ಎಸ್, ಅಫ್ಕೋರ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಭರತ. ಇದ್ರ ಬಗ್ಗೆ ಎಕ್ಸ್ಪ್ರೆಷನ್ ಅನ್ನ ನಾವು ಈಗ ನೋಡಿದ್ದಾಗಿದೆ. ಓಕೆ, ನೆಕ್ಸ್ಟ್ ಮುಂದಿನ ಕ್ವಶನ್, 3ನೇ ಪ್ರಶ್ನೆ. ಪ್ರಪಂಚದ ದೇಶಗಳಲ್ಲಿ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಭಾರತವು ಯಾವ ಶ್ರೇಣಿಯನ್ನ ಹೊಂದಿದೆ? ನೋಡಿ, 5ನೇ, 6ನೇ, ಹಾಗೆ ಸಿ 7ನೇ, ಡಿ 8ನೇ ಅಂತ ಇದೆ. ಪ್ರಶ್ನೆ ಏನಿದೆ, ಇಡೀ ಪ್ರಪಂಚದ ದೇಶಗಳಲ್ಲಿ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತದ ಒಂದು ವಿಸ್ತೀರ್ಣ ಎಷ್ಟಿದೆ, ಯಾವ ಒಂದು ಶ್ರೇಣಿ, ಯಾವ ಸ್ಥಾನವನ್ನ ಹೊಂದಿದೆ ವಿಸ್ತೀರ್ಣದಲ್ಲಿ ಅಂತ ಕೇಳಿದ್ದಾರೆ. ಯಾವ ಸ್ಥಾನದಲ್ಲಿದೆ? ಇದಾದ ಮೇಲೆ ನಾನ್ ನಿಮಗೆ ಇವತ್ತು ಒಂದು ಟಿ ಕ್ವಶನ್ ಪೇಪರ್ ಬಿಡಿಸ್ತಾ ಇದ್ದೀನಿ. 2022ರ ಟಿ ಕ್ವಶನ್ ಪೇಪರ್ ಅನ್ನ ಇವತ್ತು ಬಿಡಿಸ್ತಾ ಇದ್ದೀನಿ. ಲೈವ್ ತರಗತಿ ಇರುತ್ತೆ. ಎಷ್ಟ್ ಗಂಟೆಗೆ ಅಂತಂದ್ರೆ ಈ ಕ್ಲಾಸ್ ಮುಗಿದು ಒಂದು ಹಾಫ್ ಅನ್ ಅವರ್ ಅಲ್ಲಿ ನಾನು ಮತ್ತೆ ಟಿ 2022ರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಇದ್ದೀನಿ. ಯಾರಿಗ್ ಸಾಧ್ಯ ಆಗುತ್ತೋ ಅವ್ರು ಬಂದು ನೋಡ್ಬೋದು. ಓಕೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಆಪ್ಷನ್ ನಂಬರ್ ಸಿ ಅಂತ ಕೊಟ್ಟಿದ್ದೀರಾ. ಡೆಫಿನೆಟ್ಲಿ ನಾವ್ ಇದನ್ನ ಮರೆಯಕ್ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಇಡೀ ಪ್ರಪಂಚದ ವಿಸ್ತೀರ್ಣದಲ್ಲಿ ನಮ್ಮ ಭಾರತ ದೇಶ 7ನೇ ಸ್ಥಾನವನ್ನ ಪಡ್ಕೊಂಡಿದೆ. ವಿಸ್ತೀರ್ಣದಲ್ಲಿ
ಸುಮಾರು ನೋಡಿ, ಭಾರತವು ವಿಶ್ವದ 7ನೇ ಅತಿ ದೊಡ್ಡ ದೇಶ ಅಂತೇಳಿ ಗುರುತಿಸ್ತೀವಿ. ವಿಶ್ವದ ಒಟ್ಟು ಪ್ರದೇಶದ ಸುಮಾರು 2.4ರಷ್ಟು ಭಾಗವನ್ನ ನಮ್ಮ ಭಾರತ ದೇಶ ಆಕ್ರಮಣ ಮಾಡ್ಕೊಂಡಿರುವಂತದ್ದು. ಸೊ ಇಲ್ಲಿ ಜನಸಂಖ್ಯೆನೂ ಕೂಡ ಜಾಸ್ತಿ ಇದೆ. ಇಡೀ ಪ್ರಪಂಚಕ್ಕೆ ಹೋಲಿಕೆ ಮಾಡಿದಂತ ಸಂದರ್ಭದಲ್ಲಿ 2ನೇ ಸ್ಥಾನದಲ್ಲಿ ನಾವಿದೀವಿ ಜನಸಂಖ್ಯೆಯಲ್ಲಿ. ಓಕೆ, ಜನಸಂಖ್ಯೆನೂ ಜಾಸ್ತಿ ಇದೆ. ನೋಡಿ, 2011ರ ಜನಗಣತಿ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು? 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು? 121 ಕೋಟಿ, 131 ಕೋಟಿ, 141 ಕೋಟಿ, ಹಾಗೆ 151 ಕೋಟಿ ಇದೆ. ಇದನ್ನ ಆಲ್ರೆಡಿ ನಾನು ನಿಮಗೆ ಟಿ ನಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿದೀನಿ. ಇನ್ನ HST GPST ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡ್ತೀನಿ ನೋಟ್ಸ್ ಗಳನ್ನ. ಇದ್ರ ಒಂದು ಪೇಡ್ ಕ್ಲಾಸ್ ಅಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಯಾವಾಗ ಶೇರ್ ಮಾಡ್ತೀರಾ ಅಂದ್ರೆ ಒಂದ್ 4ರಿಂದ 5 ದಿನದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಎಸ್, ಇಲ್ಲಿ ಆಪ್ಷನ್ ನಂಬರ್ ಎ 121 ಕೋಟಿ ಮೇಡಮ್ ಅಂತ ಹೇಳ್ತಾರೆ 2011ರ ಜನಗಣತಿ ಪ್ರಕಾರ. ಹಾಗಾದ್ರೆ ಪ್ರಸ್ತುತ ಎಷ್ಟಿದೆ? ಪ್ರಸ್ತುತ ಯಾರಿಗಾದ್ರೂ ಗೊತ್ತಿದೆನಾ? ಪ್ರಸ್ತುತ ಎಷ್ಟಿದೆ ಜನಸಂಖ್ಯೆ? 2011 ಜನಗಣತಿ ಆದ ನಂತರದಲ್ಲಿ ಮತ್ತೆ ಮಾಡ್ಬೇಕಾಗಿತ್ತು. ಬಟ್ ಕರೋನಾ ಇತ್ತು. 2021ರಲ್ಲಿ ಆಗ್ಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಏನಾಯ್ತು, COVID-19 ಕಾರಣದಿಂದ ಯಾವುದೇ ಜನಗಣತಿ ಪ್ರಕ್ರಿಯೆ ನಡೀಲಿಲ್ಲ. ಬಟ್ ಡಿಜಿಟಲ್ ವೇನಲ್ಲಿ ಆಗಾಗ ಜನಗಣತಿಯನ್ನ ಚೆಕ್ ಮಾಡ್ತಾ ಇರ್ತಾರೆ. ಓಕೆ, ಇಲ್ಲಿ ಪಾಪ್ಯುಲೇಷನ್ ಅಂತ ಬಂದಾಗ ಇವಾಗ ಸ್ವಲ್ಪ ಜಾಸ್ತಿನೇ ಆಗಿದೆ 2024ರ ಪ್ರಕಾರ. ಓಕೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಕೂಡ ಚೈನಾನ ಕ್ರಾಸ್ ಮಾಡ್ತೀವಿ. ಓಕೆ, ಸರಿ. 121 ಕೋಟಿ ಅಂತ ಎಲ್ಲ ಉತ್ತರವನ್ನ ಕೊಟ್ಟಿದ್ದೀರಾ, ಸರಿಯಾಗಿದೆ. 151 ಕೋಟಿ ಅಂತ ಹೇಳ್ತೀರಾ? 121 ಕೋಟಿ ಸರಿಯಾದ ಉತ್ತರ. 2011ರ ಜನಗಣತಿ ಪ್ರಕಾರ ಭಾರತವು ಒಟ್ಟು 121 ಕೋಟಿ ಜನಸಂಖ್ಯೆಯನ್ನ ಹೊಂದಿರತಕ್ಕಂಥದ್ದು. ವಿಶ್ವದ ಜನಸಂಖ್ಯೆಯ ಸುಮಾರು 17.5% ನಷ್ಟು ನಮ್ಮ ಭಾರತ ದೇಶದ್ದೇ ಇದೆ. ಕಡಿಮೆ ಇಲ್ಲ, ಬಹಳ ಇದೆ ಅಲ್ವಾ? ಕಡಿಮೆ ಅಂತ ಹೇಳಕ್ ಆಗದೇ ಇಲ್ಲ. ನೋಡಿ, ಇಲ್ಲೇನ್ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಅಕ್ಷಾಂಶ ಮತ್ತೆ ರೇಖಾಂಶಗಳು, ಅದರ ವಿಸ್ತೀರ್ಣವನ್ನ ಇಲ್ಲಿ ಕೊಟ್ಟಿದ್ದಾರೆ. ಎಲ್ರಿಗೂ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಕಾಣಿಸ್ತಾ ಇದ್ರೆ ಸ್ವಲ್ಪ ನೀವೇನ್ ಮಾಡಿ ಝೂಮ್ ಮಾಡ್ಕೊಂಡು ನೋಡಿ ಈ ವಿಸ್ತೀರ್ಣ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತ. ಇಲ್ಲೇನಿದೆ ನೋಡಿ, ಇದು ಇಂದಿರಾ ಕೋಲ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಂದಿರಾ ಕೋಲ್. ಉತ್ತರದ ತುತ್ತ ತುದಿ ಹಾಗೆ ದಕ್ಷಿಣದ ತುತ್ತ ತುದಿ ಬಂದ್ಬಿಟ್ಟು ಕನ್ಯಾಕುಮಾರಿ ಇದೆ. ಅರ್ಥ ಆಯ್ತಾ? ಇನ್ನ ಈ ಕಡೆ ಬಂದಾಗ, ಪೂರ್ವದಿಂದ ಪಶ್ಚಿಮಕ್ಕೆ ಬಂದಾಗ ಇಲ್ಲಿದೆ ನೋಡಿ, ಈ ಕಡೆ ಎಳ್ದಿದ್ದಾರೆ. ಈ ರೀತಿ ನಾವೇನ್ ಮಾಡ್ತೀವಿ, ಪೂರ್ವದಿಂದ ಪಶ್ಚಿಮ ಅಂತೇಳಿ ಗುರ್ತಿಸೋವಂಥದ್ದು. ಇಲ್ಲಿಂದ ಇಲ್ಲಿಗೆ ಅಳತೆ ಆಗ್ತಾರೆ. 28 ಡಿಗ್ರಿ, ಇಲ್ಲಿ 24 ಡಿಗ್ರಿ ಇದೆ. ಓಕೆ, ಇದೇನಪ್ಪಾ, ಇದೇನ್ ತೋರಿಸುತ್ತೆ ಅಂದ್ರೆ ನಮ್ಮ ಭಾರತದ ಒಂದು ಹಂಚಿಕೆಯನ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಪಾಕಿಸ್ತಾನ್ ಇದೆ, ಈ ಕಡೆ ನೇಪಾಳ, ಚೀನಾ, ಮತ್ತೆ ಇಲ್ಲಿ ಭೂತಾನ್ ಪ್ರದೇಶ ಬರುತ್ತೆ, ಭೂತಾನ್ ದೇಶ ಬರುತ್ತೆ. ಈ ಕಡೆ ಬಾಂಗ್ಲಾದೇಶ, ಕೆಳಗಡೆ ಬಂದ್ರೆ ಶ್ರೀಲಂಕಾ ಇದೆ. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ನೆರೆಯ ರಾಷ್ಟ್ರಗಳು, ಅಫ್ಘಾನಿಸ್ತಾನ್. ಸೊ ಇವೆಲ್ಲವೂ ಕೂಡ ಭಾರತ ದೇಶದ ನೆರೆಯ ರಾಷ್ಟ್ರಗಳು ಅಂತೇಳಿ ನಾವು ಗುರುತಿಸ್ತಾ ಇದ್ದೀವಿ. ನೋಡಿ, ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ಗಳಷ್ಟು ಉದ್ದ ಇದೆ ಅಂತಂದ್ರೆ ಸುಮಾರು 3214 ಕಿಲೋಮೀಟರ್ಗಳಷ್ಟು ಉದ್ದವನ್ನ ನಾವು ಕಾಣ್ತೀವಿ. ನಾವು ಆಲ್ರೆಡಿ ಕ್ರಾಸ್ ಮಾಡಿದೀವಿ, ಅದಕ್ಕೇನು ಇದಿಲ್ಲ. ಹಾಗೆ ಈ ಕಡೆ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಇದು ಅಗಲ ಇದೆ, ಎಷ್ಟು ಅಗಲ ಇದೆ ಅಂದ್ರೆ 2933 ಕಿಲೋಮೀಟರ್ಗಳಷ್ಟು ಅಗಲವನ್ನ ನಾವಿಲ್ಲಿ ಗುರುತಿಸಬಹುದು. ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಈಗ ಗಾತ್ರದ ಬಗ್ಗೆ ನಾವು ನೋಡೋಣ.
ಭಾರತವು ಒಟ್ಟು 32,87,263 ಅಂದ್ರೆ 32.87 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣ ಆಗಿರ್ತಕ್ಕಂಥದ್ದು. ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟಿದೆ, ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟಿದೆ ಅನ್ನೋದನ್ನ ನಾನು ಈಗ ಹೇಳಿದೀನಿ. ಭೂಕ್ಷೇತ್ರದ ದೃಷ್ಟಿಯಿಂದ ನಮ್ಮ ಪ್ರಪಂಚದ 7ನೇ ಒಂದು ದೊಡ್ಡ ರಾಷ್ಟ್ರ ಅಂತೇಳಿ ನಾವು ದೇಶವನ್ನ ಗುರುತಿಸ್ತಾ ಇದ್ದೀವಿ. ಓಕೆ, ಎಲ್ಲ ನೆನ್ಪಿಟ್ಕೊಳ್ಳಿ. ಯಾಕಂತಂದ್ರೆ ಎಕ್ಸಾಮ್ ಮೂಮೆಂಟ್ ಅಂತ ಬಂದಾಗ ಮರ್ತೋಗ್ಬಿಡುತ್ತೆ. ಸೊ ಹಾಗೇನೆ ಪ್ರಪಂಚದ ಭೂಕ್ಷೇತ್ರದ ಶೇಕಡ 2.4ರಷ್ಟನ್ನ ನಮ್ಮ ಒಂದು ವಿಸ್ತೀರ್ಣ ಹೊಂದಿರ್ತಕ್ಕಂಥದ್ದು. ಇಲ್ಲಿ ಒಟ್ಟಾರೆ 28 ರಾಜ್ಯಗಳು ಹಾಗೆ 8 ಕೇಂದ್ರಾಡಳಿತ ಪ್ರದೇಶಗಳನ್ನ ನಾವು ಗುರುತಿಸ್ತೀವಿ. ಎಷ್ಟು ರಾಜ್ಯಗಳಿದೆ? 28 ರಾಜ್ಯಗಳು ಮತ್ತೆ 8 ಕೇಂದ್ರಾಡಳಿತ ಪ್ರದೇಶ ಇದೆ. ದೆಹಲಿಯನ್ನ ನಾವು ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಅಂತೇಳಿ ಕರಿತೀವಿ. ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತಲೂ ಕೂಡ ಕರಿತೀವಿ. ಅದನ್ನ ಟೆರಿಟರಿನೂ ಕೂಡ ಹೌದು, ಜೊತೆಗೆ ಕ್ಯಾಪಿಟಲ್ ಕೂಡ ಹೌದು. ಟೆರಿಟರಿ ಅಂತಂದ್ರೆ ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶವೂ ಕೂಡ ಹೌದು, ಮತ್ತೆ ನಮ್ಮ ದೇಶದ ರಾಜಧಾನಿನೂ ಕೂಡ ಹೌದು. 2011 ಜನಗಣತಿ ಪ್ರಕಾರ 121 ಕೋಟಿ ಜನಸಂಖ್ಯೆ ಇದೆ. ಒಟ್ಟು ಇಡೀ ಪ್ರಪಂಚದ ಜನಸಂಖ್ಯೆಯ ಶೇಕಡ 17.50 ಅಷ್ಟಿದೆ. ಓಕೆ, ಪ್ರಪಂಚದಲ್ಲಿ ಚೀನಾದ ನಂತರ ನಮ್ಮ ಭಾರತನೇ 2ನೇ ಸ್ಥಾನ ಜನಸಂಖ್ಯೆಯಲ್ಲಿ. ಇವಾಗ್ಲೂ ಕೂಡ ಹಂಗೆ ಮುನ್ನುಗ್ತಾನೆ ಇದೆ. ಅದನ್ನ 2000 ನೆಕ್ಸ್ಟ್ ಈಗ 24 ಅಲ್ವಾ, ಇನ್ನೂ ಕೂಡ ಒಂದು 6 ವರ್ಷ ತನಕ ಜನಗಣತಿ ಮಾಡಲ್ಲ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ 2031ಕ್ಕೆ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಅಲ್ಲಿವರೆಗೂ ಕೂಡ ಹಂಗೆ ಏರ್ತಾನೆ ಇರುತ್ತೆ ಜನಸಂಖ್ಯೆ. ಡಿಜಿಟಲ್ ಅಲ್ಲಿ ನಾವು ಪ್ರತಿ ಸಲನೂ ಕೂಡ ಅಪ್ಡೇಟ್ ಆಗ್ತಾ ಇರ್ಬೇಕು. ಹಾಗಾದ್ರೆ 2 ರಾಜಧಾನಿಗಳನ್ನ ಹೊಂದಿರ್ತಕ್ಕಂತ ಭಾರತದ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವು? ಎಕ್ಸಾಮ್ ನಲ್ಲಿ ಕೇಳ್ಬೋದು. ಜಮ್ಮು ಮತ್ತು ಕಾಶ್ಮೀರಕ್ಕೆ 2 ಏನಾಗಿದೆ ಅಂತಂದ್ರೆ ರಾಜಧಾನಿಗಳನ್ನ ನೋಡ್ಬೋದು. ಶ್ರೀನಗರ ಬೇಸಿಗೆ ರಾಜಧಾನಿ ಆಗಿರುತ್ತೆ, ಮತ್ತೆ ಜಮ್ಮು. ಹಾಗೆ ಉತ್ತರಾಖಂಡ್ ಬರಾರಿಸೈನ್ ಬೇಸಿಗೆ ರಾಜಧಾನಿ, ಹಾಗೆ ಡೆಹ್ರಾಡೂನ್. ಹಿಮಾಚಲ ಪ್ರದೇಶದಲ್ಲಿ ಶಿಮ್ಲಾ 2ನೇ ರಾಜಧಾನಿ, ಧರ್ಮಶಾಲಾ. ಈ 3 ಒಂದು ಏನು ಇದು ಕೇಂದ್ರಾಡಳಿತ ಪ್ರದೇಶ. ಈಗ ಜಮ್ಮು ಮತ್ತು ಕಾಶ್ಮೀರ ಆಲ್ರೆಡಿ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ಮಾಡಿದ್ದಾರೆ. ಉತ್ತರಾಖಂಡ್ ಮತ್ತೆ ಹಿಮಾಚಲ ರಾಜ್ಯಗಳೇನಿದೆ, ಈ 3ಕ್ಕೂ ಕೂಡ 2 ರಾಜಧಾನಿಗಳನ್ನ ನಾವು ಕಾಣ್ಬೋದು. ಸರಿನಾ? ಕ್ಲಿಯರ್ ಇದೆ ತಾನೆ? ಹಾಗಾದ್ರೆ ಭಾರತದ ಸ್ಥಾನಮಾನ ಏನಿದೆ ಅನ್ನೋದನ್ನ ನಾವೀಗ ಕ್ವಶನ್ ಅಂಡ್ ಆನ್ಸರ್ಸ್ ಗಳ ಮೂಲಕ ತಿಳಿತಾ ಹೋಗೋಣ. ಭಾರತದ ಮಧ್ಯಭಾಗದ ಮೂಲಕ ಯಾವ ಅಕ್ಷಾಂಶ ಹಾದು ಹೋಗುತ್ತದೆ? ಅಕ್ಷಾಂಶಗಳು ಅಂದ್ರೆ ಏನಂತ ಗೊತ್ತಲ್ವಾ? ನೋಡಿ, ಅಕ್ಷಾಂಶಗಳು ಈ ರೀತಿ ಅಡ್ಡಲಾಗಿ ಎಳೆದಿರ್ತಕ್ಕಂಥ ರೇಖೆಗಳಿರುತ್ತೆ. ಪೂರ್ವದಿಂದ ಪಶ್ಚಿಮಕ್ಕೆ ಅಡ್ಡಲಾಗಿ ಎಳೆದಿರ್ತಕ್ಕಂತಹ ಕಾಲ್ಪನಿಕ ರೇಖೆಗಳನ್ನ ನಾವು ಅಕ್ಷಾಂಶಗಳು ಅಂತ ಹೇಳಿ ಕರಿತಾ ಇದೀವಿ. ಹಾಗಾದ್ರೆ ಭಾರತ ಇದೆ. ಸೊ ಈ ಭಾರತದ ಮಧ್ಯದಲ್ಲಿ ಹಾದು ಹೋಗಿರ್ತಕ್ಕಂಥ ಅಕ್ಷಾಂಶ ಯಾವುದು? ಸಮಭಾಜಕ ವೃತ್ತ ರೇಖೆನ, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಮಕರ ಸಂಕ್ರಾಂತಿ, ಆರ್ಟಿಕ್ ವೃತ್ತ ಅಂತ ಇದೆ. ಪಾಠ ಅರ್ಥ ಆಗ್ತಿದೆ ಎಲ್ಲರಿಗೂ? ಅರ್ಥ ಆಗ್ತಿದ್ರೆ ತುಂಬಾ ಒಳ್ಳೇದು, ಅರ್ಥ ಆಗದೆ ಇದ್ರೂ ಕೂಡ ತುಂಬಾ ಒಳ್ಳೇದು. ಸಿಂಪಲ್ ಇದೆ, ಇವೆಲ್ಲ ಬೇಸಿಕ್ ನಾಲೆಜ್ ಅಲ್ವಾ? ಆದ್ರೂ ನಮ್ ಕೆಲವೊಂದ್ಸಲ ಏನಾಗುತ್ತೆ, ಈ ಬೇಸಿಕ್ ನಾಲೆಜ್ ಎಷ್ಟು ಕಲ್ತ್ರು ಕೂಡ ಕಡಿಮೆನೆ ಅಲ್ವಾ? ಆಪ್ಷನ್ ನಂಬರ್ ಸಿ ಮೇಡಮ್, ಮಕರ ಸಂಕ್ರಾಂತಿ ವೃತ್ತ ಅಂತ ಸಂಗೀತ ಅವ್ರು ಹೇಳ್ತಾರೆ. ಇನ್ನ ಕೆಲವೊಬ್ರು ಕರ್ಕಾಟಕ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಓಕೆ, ಎಸ್, ಇಲ್ಲೆಲ್ಲರೂ ಕೂಡ ಆಪ್ಷನ್ ನಂಬರ್ ಸಿ ಅಂತ ಉತ್ತರವನ್ನ ಕೊಡ್ತಾ ಇದ್ದೀರಾ. ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕಾಟಕದ ಟ್ರಾಪಿಕ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ 23 ಡಿಗ್ರಿ ಏನಿದೆ, ಉತ್ತರ ಅಕ್ಷಾಂಶವು ಭಾರತದ ಮಧ್ಯಭಾಗದ ಮೂಲಕ ಹಾದು ಹೋಗುತ್ತದೆ. ನೀವೆಲ್ಲರೂ ಕೂಡ ಆನ್ಸರ್ ಅನ್ನ ಮಕರ ಸಂಕ್ರಾಂತಿ ವೃತ್ತ ಅಂತ ಕೊಟ್ರಿ. ಯಾಕೆ ಕನ್ಫ್ಯೂಸ್ ಮಾಡ್ಕೊಂಡ್ರಾ? ಇರ್ಲಿ, ಕ್ಲಿಯರ್ ಮಾಡೋಣ. ಭಾರತ ಏನಿದೆ ಭೌಗೋಳಿಕವಾಗಿ ಉತ್ತರ ಗೋಳಾರ್ಧ, ಅದು ನಮಗೆ ಗೊತ್ತಿದೆ. ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನೆಲೆಸಿರ್ತಕ್ಕಂತ ಒಂದು ಪ್ರದೇಶ. ದಕ್ಷಿಣ ಏಷ್ಯಾದ ಒಂದು ಪ್ರಮುಖ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಏಷ್ಯಾ ಖಂಡದಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಬರ್ತಕ್ಕಂತ ಒಂದು ಪರ್ಯಾಯ ದ್ವೀಪ.
ಅಲ್ವಾ? ಯಾಕೆಂದ್ರೆ 3 ಕಡೆನೂ ಕೂಡ ನೀರಿದೆ. ಒಂದು ಕಡೆ ಭೂಮಿ ಇರೋದ್ರಿಂದ ಇದನ್ನ ನಾವು ಪರ್ಯಾಯ ದ್ವೀಪ ಅಂತ ಕರಿದ್ವಿ. ಭಾರತದ ಪ್ರಧಾನ ಭೂಭಾಗವು ನೋಡಿ 8 ಡಿಗ್ರಿಯಿಂದ 37.5 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ 68.7 ಇಂದ 97.25 ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಣೆ ಆಗಿರ್ತಕ್ಕಂಥದ್ದು. ನೋಡಿ ಅಕ್ಷಾಂಶಗಳು ಎಲ್ಲಿಂದ ಎಲ್ಲಿವರೆಗೆ 8.4 ಡಿಗ್ರಿ ಇಂದ 37.5 ಉತ್ತರ ಅಕ್ಷಾಂಶದವರೆಗೂ ಕೂಡ ವಿಸ್ತೀರ್ಣ ಆಗಿದೆ. ಅಕ್ಷಾಂಶ ಅಂತಂದ್ರೆ ಈ ರೀತಿಯಲ್ಲಿ ಇರ್ತಕ್ಕಂಥದ್ದು. ಪೂರ್ವದಿಂದ ಮತ್ತೆ ಪಶ್ಚಿಮದವರೆಗೂ ಕೂಡ ಇರ್ತಕ್ಕಂಥ ಒಂದು ಅಕ್ಷಾಂಶ ರೇಖೆ ಇದು ಬರುತ್ತೆ ಪ್ರಧಾನವಾಗಿ. ಇನ್ನ ರೇಖಾಂಶ ಅಂತ ಅಂದಾಗ ಏನ್ ಬರುತ್ತೆ 68.7 ಡಿಗ್ರಿಯಿಂದ 97.25 ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ. ಪೂರ್ವ ಅಂದ್ರೆ ಈ ಕಡೆ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಣೆ ಆಗಿರ್ತಕ್ಕಂಥ ಒಂದು ಪ್ರದೇಶ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ನಲ್ಲಿ ಇದು ಸಾಕಷ್ಟು ಸಲ ಕೇಳಿದ್ದಾರೆ. ಉತ್ತರದ ಲಡಾಖ್ ನಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೂ ಕೂಡ ಸುಮಾರು 3214 ಕಿಲೋಮೀಟರ್ಗಳಷ್ಟು ಉದ್ದವಾಗಿರ್ತಕ್ಕಂಥದ್ದು. ಎಲ್ಲಿಂದ? ಉತ್ತರದಿಂದ ಈ ಕಡೆ ದಕ್ಷಿಣದ ಕನ್ಯಾಕುಮಾರಿವರೆಗೂ ಕೂಡ. ಆಗ್ಲೇ ಮ್ಯಾಪ್ ತೋರಿಸಿದ್ನಲ್ಲ ನಾನು ನಿಮಗೆ, ಆ ತರ. ಇನ್ನ ಪಶ್ಚಿಮದಿಂದ ಇದು ಪಶ್ಚಿಮ ಅಲ್ವಾ? ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟಿದೆ? 2933 ಕಿಲೋಮೀಟರ್ಗಳಷ್ಟು ಉದ್ದದಲ್ಲಿ ನಾವು ಇದನ್ನ ಅಳತೆ ಮಾಡಬಹುದು. ಕ್ಲಿಯರ್ ಆಯ್ತೇನ್ರಮ್ಮ? ನೋಡಿ, ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ಇದೆ, ಹಾಗೆ ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟು ಕಿಲೋಮೀಟರ್ಗಳವರೆಗೂ ಕೂಡ ವಿಸ್ತಾರ ಆಗಿದೆ ಅನ್ನೋದು ಕೂಡ ತಲೆಯಲ್ಲಿರ್ಬೇಕು. ಹಾಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇನ್ನೂ ದಕ್ಷಿಣಕ್ಕೆ ವಿಸ್ತರಿಸಿದೆ. ನೋಡಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇವೆಲ್ಲ ಏನಿದೆ ಅಂತಂದ್ರೆ ದ್ವೀಪಗಳಾಗಿರೋದ್ರಿಂದ ಅವೆಲ್ಲವೂ ಕೂಡ ಭೂಭಾಗದಿಂದ ಒಂದಷ್ಟು ಹೊರಗಡೆ ಇದೆ. ಸೊ ಅಲ್ಲಿವರೆಗೂ ಕೂಡ ನಮ್ ದೇಶ ವಿಸ್ತರಣೆ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ನಿಕೋಬಾರ್ ದ್ವೀಪದ 6.45 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಇರ್ತಕ್ಕಂಥ ಇಂದಿರಾ ಪಾಯಿಂಟ್ ಏನಿದೆ ಅದು ನಮ್ಮ ಭಾರತ ದೇಶದ ಅತ್ಯಂತ ದಕ್ಷಿಣ ತುತ್ತ ತುದಿ ಅಂತೇಳಿ ಗುರುತಿಸ್ತೀವಿ. ಕನ್ಯಾಕುಮಾರಿ ಏನಿದೆ ಅದು ಭೂಭಾಗದ ಅಳತೆ ಮೇರೆಗೆ ಅದು ತುತ್ತ ತುದಿ ದಕ್ಷಿಣ ಭಾಗದ್ದು. ಆದ್ರೆ ಇಂದಿರಾ ಪಾಯಿಂಟ್ ನಿಕೋಬಾರ್ ದ್ವೀಪಗಳನ್ನ ಒಳಗೊಂಡಂತೆ ಭಾರತದ ಅತ್ಯಂತ ದಕ್ಷಿಣದ ತುತ್ತ ತುದಿ ಯಾವುದು ಅಂತಂದ್ರೆ ಇಂದಿರಾ ಪಾಯಿಂಟ್ ಅಂತೇಳಿ ಗುರುತಿಸ್ಬೇಕು. ಓಕೆ, ಇದಕ್ಕೆ ಪ್ರತಿಯಾಗಿ ಉತ್ತರದಲ್ಲಿ ಏನಿದೆ? ಇಂದಿರಾ ಕೋಲ್ ಅನ್ನ ನೋಡ್ಬೋದು. ಅರ್ಥ ಆಯ್ತಾ? ಇಂದಿರಾ ಕೋಲ್. ಸೊ ಇದು ಏನಾಗಿದೆ? ಉತ್ತರದ ತುತ್ತ ತುದಿ ಅಂತೇಳಿ ನಾವು ಗುರುತಿಸ್ತೀವಿ. ಓಕೆ, ಕನ್ಫ್ಯೂಸ್ ಇದ್ರೆ ಕೇಳಿ, ಕನ್ಫ್ಯೂಸ್ ಇಲ್ಲ ಮೇಡಮ್ ಅಂತಂದ್ರೆ ಮುಂದಕ್ಕೆ ಹೋಗೋಣ. ಭಾರತದ ಮಧ್ಯಭಾಗ ಅಂದ್ರೆ ಪೂರ್ವದಿಂದ ಪಶ್ಚಿಮವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.30 ಡಿಗ್ರಿ ಉತ್ತರ ಅಕ್ಷಾಂಶವು ಹಾದು ಹೋಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಹಾಗೇನೆ 82.30 ಡಿಗ್ರಿ ಪೂರ್ವ ರೇಖಾಂಶವು ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್, ಇದನ್ನೇ ನಾವು ಪ್ರಧಾನ ರೇಖಾಂಶ ಅಂತೇಳಿ ಕೂಡ ಗುರುತಿಸ್ತಾ ಇದೀವಿ. ಅರ್ಥ ಆಯ್ತಾ? ಪ್ರಧಾನ ರೇಖಾಂಶ ಯಾವುದು ಅಂತಂದ್ರೆ 82.5 ಡಿಗ್ರಿ ಅಥವಾ 82.30 ಡಿಗ್ರಿ ಪೂರ್ವ ರೇಖಾಂಶ ಏನಿದೆ ಇದನ್ನ ನಾವು ಅಲಹಾಬಾದ್ ಪ್ರಧಾನ ರೇಖಾಂಶ ಅಂತನೂ ಕೂಡ ಕರಿತೀವಿ. ಉತ್ತರ ದಕ್ಷಿಣವಾಗಿ ಹಾದು ಹೋಗಿರ್ತಕ್ಕಂಥ ರೇಖೆ ಇದು ಏನಿದೆ ಮಧ್ಯ ರೇಖಾಂಶ. ಇದು ಭಾರತದ ಮಧ್ಯ ರೇಖಾಂಶ ಆಗಿರೋದ್ರಿಂದ ಭಾರತದ ಸ್ಟ್ಯಾಂಡರ್ಡ್ ಟೈಮ್ ಅಥವಾ ಆದರ್ಶ ಕಾಲಮಾನ ಅಂತೇಳಿ ಈ ರೇಖಾಂಶವನ್ನ ನಾವು ಗುರುತಿಸ್ತೀವಿ. ಅರ್ಥ ಆಯ್ತು? ಬಹಳ ಇಂಪಾರ್ಟೆಂಟ್ ಇದು, ಮಿಸ್ ಮಾಡ್ಕೋಬೇಡಿ. ಜೊತೆಗೆ ವಿಡಿಯೋವನ್ನ ಪ್ರತಿಯೊಬ್ರು ಕೂಡ ಲೈಕ್ ಮಾಡ್ತಾ ಹೋಗ್ರಿ. ಸರಿನಾ? ಇದಿಷ್ಟು ಅಕ್ಷಾಂಶಗಳು ಮತ್ತೆ ರೇಖಾಂಶಗಳು ಎಷ್ಟೆಲ್ಲ ವಿಸ್ತರಣೆ ಆಗಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಜೊತೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಹಾದು ಹೋಗಿರ್ತಕ್ಕಂಥದ್ದು ಮಧ್ಯಭಾಗದಲ್ಲಿ ಪೂರ್ವದಿಂದ ಪಶ್ಚಿಮವಾಗಿ ಹರಿದು ಹೋಗಿರ್ತಕ್ಕಂಥ ರೇಖೆ ಯಾವುದು ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ನೀವೆಲ್ಲರೂ ಮಕರ ಸಂಕ್ರಾಂತಿ ಅಂತ ಹೇಳಿದ್ರಿ, ತಪ್ಪಾಗುತ್ತೆ. ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ಟ್ರಾಪಿಕ್ ಆಫ್ ಕನ್ಫ್ಯೂಸ್ ಮಾಡ್ಕೋಬೇಡಮ್ಮ. ಅದಕ್ಕೆ ನಾನು ಅದನ್ನ ಕನ್ನಡದಲ್ಲೂ ಕೂಡ ಹೇಳ್ದೆ ನಿಮ್ಗೆ, ಕನ್ಫ್ಯೂಸ್ ಮಾಡ್ಕೊಂಡ್ರೆ. ನೆಕ್ಸ್ಟ್ ಹೋಗೋಣ. ಮುಂದಿನ ಕ್ವಶನ್ ಹೀಗಿದೆ.
ಭಾರತೀಯ ಪ್ರಮಾಣಿತ ಸಮಯಕ್ಕೆ ಆಧಾರವೇನು? ಪ್ರಮಾಣಿತ ಅಂತಂದ್ರೆ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳಿ ಕರಿತೀವಿ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, IST. IST. ಸೊ ಈ ಒಂದು ಸಮಯಕ್ಕೆ ಆಧಾರವಾಗಿರ್ತಕ್ಕಂಥ ರೇಖಾಂಶ ಯಾವುದು? ಹ್ಮ್ ತುಂಬಾ ಇಂಪಾರ್ಟೆಂಟ್ ಲೆಸನ್. ಗ್ರೀನ್ವಿಚ್ ಸರಾಸರಿ ಸಮಯ 97.25 ಪೂರ್ವ ರೇಖಾಂಶ, 82.30 ಪೂರ್ವ ರೇಖಾಂಶ, 68.7 ಪೂರ್ವ ರೇಖಾಂಶ ಅಂತ ಇದೆ. ಬಿ. ಓಕೆ, ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ಯಾಕೆ ಅಂತಂದ್ರೆ ಈಗ ತಾನೇ ನಾನು ಅದ್ರ ಬಗ್ಗೆ ತಿಳಿಸ್ಕೊಟ್ಟೆ. 82 ಪೂರ್ವ ರೇಖಾಂಶ ಏನಿದೆ, ಇದು ನಮ್ಮ ಭಾರತದ ಆದರ್ಶ ಕಾಲಮಾನ ಅಂತೇಳಿ ಗುರುತಿಸ್ತೀವಿ. ಆದರ್ಶ ಕಾಲಮಾನವನ್ನ ಗುರುತಿಸ್ತಕ್ಕಂತಹ ಒಂದು ಪೂರ್ವ ರೇಖಾಂಶ ಅಂತೇಳಿ ಗುರುತಿಸ್ತಾ ಇದೆ. ಸರಿನಾ? ಅದು ಅಲಹಾಬಾದ್ ಪ್ರದೇಶದ ಮೇಲೆ ಹಾದು ಹೋಗುತ್ತೆ, ಅಥವಾ ಅದನ್ನ ಪ್ರಯಾಗ್ರಾಜ್ ಅಂತಲೂ ಕೂಡ ಕರೀತಾರೆ. ಬರ್ದಿಟ್ಕೊಳ್ಳಿ, ಏನೇನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾನು ಹೇಳ್ತಾ ಇದೀನೋ ಅದನ್ನೆಲ್ಲವನ್ನ ಒಂದು ನೋಟ್ಬುಕ್ ತಗೊಂಡು ಒಂಚೂರು ಮೆನ್ಷನ್ ಮಾಡ್ಕೊಂತ ಹೋಗ್ರಿ. ಯಾಕಂದ್ರೆ ಪದೇ ಪದೇ ಇದನ್ನ ನೀವು ಓದಿದ್ರು ಕನ್ಫ್ಯೂಸ್ ಮಾಡ್ಕೋಬಾರ್ದು. ನೋಡಿ ಎಷ್ಟು ಈಸಿ ಪ್ರಶ್ನೆ. ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆಲ್ಲರೂ ಕೂಡ ಮಕರ ಸಂಕ್ರಾಂತಿ ವೃತ್ತ ಅಂತ ಹಾಕ್ಬಿಟ್ರಿ. ಹಂಗಾಗಬಾರ್ದಲ್ಲ ನೆಕ್ಸ್ಟ್ ಟೈಮು. ಸೊ ಹಂಗಾಗಿ ಭಾರತವು ತನ್ನ ಭೂಗಡಿಯನ್ನ ಎಷ್ಟು ದೇಶಗಳೊಂದಿಗೆ ಹಂಚಿಕೊಳ್ಳುತ್ತದೆ? 5, 6, 7, 8. ಎಷ್ಟು ಭೂಗಡಿಯನ್ನ ಹಂಚಿಕೊಂಡಿದೆ? ಎಷ್ಟು ದೇಶಗಳೊಂದಿಗೆ ಭೂಗಡಿಯನ್ನ ಹಂಚಿಕೊಂಡಿದೆ ನಮ್ ದೇಶ? ಫಟಾಫಟ್ ಆನ್ಸರ್ಸ್ ಬರ್ಲಿ. ಜೊತೆಗೆ 10ನೇ ತಾರೀಕಿನಿಂದ ಹೊಸ TET ಬ್ಯಾಚಸ್ ಶುರುವಾಗ್ತಾ ಇದೆ. ಯಾರಿಗಾದ್ರೂ ತಗೊಳ್ಬೇಕು TET ತರಗತಿಗಳನ್ನ ಅಂತಂದ್ರೆ 8217670405 ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ 6361153623. ನೆಕ್ಸ್ಟ್ ಫೆಬ್ರವರಿ ಎಂಡ್ ಅಲ್ಲಿ ಅಥವಾ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಇರೋದ್ರಿಂದ TETಗೆ ಸ್ವಲ್ಪ ಹೆಚ್ಚು ಗಮನ ಕೊಡ್ತಾ ಹೋಗ್ರಿ. ತುಂಬಾ ಇಂಪಾರ್ಟೆಂಟ್. TET ನಲ್ಲಿ ಸ್ಕೋರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಎಕ್ಸಾಮಿಗೆ ನಿಮಗೆ ಹೆಲ್ಪ್ ಆಗುವಂಥದ್ದು. ಹಾಗಾಗಿ ಎಸ್, ಆಪ್ಷನ್ ನಂಬರ್ ಸಿ, 7 ರಾಷ್ಟ್ರಗಳೊಂದಿಗೆ ಭಾರತ ತನ್ನ ಗಡಿಯನ್ನ ಹಂಚಿಕೊಂಡಿದೆ ಅಂತ ಹೇಳ್ತಿದ್ದೀರಾ. ವೆರಿ ಗುಡ್. ಹಾಗಾದ್ರೆ ಯಾವುವು ಆ 7 ರಾಷ್ಟ್ರಗಳು? ಒಂದು ಅಫ್ಘಾನಿಸ್ತಾನ್, ಇನ್ನೊಂದು ಪಾಕಿಸ್ತಾನ್, ಚೀನಾ, ನೇಪಾಳ, ಭೂತಾನ್, ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶ್. 1, 2, 3, 4, 5, 6, 7. ಸುಮಾರು 7 ರಾಷ್ಟ್ರಗಳೊಂದಿಗೆ ನಮ್ಮ ದೇಶ ಗಡಿಯನ್ನ ಹಂಚ್ಕೊಂಡಿರೋವಂಥದ್ದು ಅಲ್ವಾ? ಒಂದಷ್ಟು ಮಾಹಿತಿಯನ್ನ ಅದ್ರ ಬಗ್ಗೆ ತಿಳಿಯೋಣ, ಇಂಪಾರ್ಟೆಂಟು. ಹಾಗಾಗಿ ಭೂಮೇರೆಗಳು ಮತ್ತೆ ನೆರೆಹೊರೆ ರಾಷ್ಟ್ರಗಳು ಅಂತ ಕರಿತೀವಿ. ಭಾರತ ಒಂದು ಪರ್ಯಾಯ ದ್ವೀಪ, ನಮಗೆಲ್ರಿಗೂ ಕೂಡ ಗೊತ್ತಿದೆ. ಪರ್ಯಾಯ ದ್ವೀಪ ಅಂತ ಯಾಕಂತೀವಿ ಮೇಡಮ್ ಅಂದ್ರೆ, ಕೆಳಗಡೆ ಬಂದ್ರೆ ಹಿಂದೂ ಮಹಾಸಾಗರ ಇದೆ, ಸೊ ಇಲ್ಲಿ ಬಂಗಾಳ ಕೊಲ್ಲಿ ಬರುತ್ತೆ, ಇನ್ನ ಪಶ್ಚಿಮಕ್ಕೆ ಹೋದ್ರೆ ಅರಬ್ಬಿ ಸಮುದ್ರ ಬರುತ್ತೆ. 3 ಕಡೆಯಿಂದನೂ ಕೂಡ ನೀರಿನಿಂದ ಆವೃತವಾಗಿದೆ, ಒಂದು ಕಡೆ ಭೂಮಿ ಇದೆ. ಹಾಗಾಗಿ ಇದನ್ನ ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. ದ್ವೀಪ ಅಂತಂದ್ರೆ ಸುತ್ತಲೂ ನೀರಿರುತ್ತೆ, ಒಂದು ಕಡೆ ಭೂಮಿ ಇರುತ್ತೆ, ಅದನ್ನ ನಾವು ದ್ವೀಪ ರಾಷ್ಟ್ರ ಅಂತೇಳಿ ಕರಿತಾ ಇದ್ದೀವಿ. ಸರಿನಾ? ಇದು ಭೂ ಮತ್ತೆ ಜಲ ಎರಡೂ ಮೇರೆಗಳನ್ನ ಕೂಡ ಒಳಗೊಂಡಿದೆ ನಮ್ಮ ದೇಶ. ಸುಮಾರು 15,200 ಕಿಲೋಮೀಟರ್ ಭೂಗಡಿಯನ್ನ ಹೊಂದಿದೆ. ಬರ್ಕೊಳ್ಳಿ, ಎಲ್ಲಾದ್ರೂ ಬರ್ಕೊಳ್ಳಿ, ಫಟ್ ಅಂತ ನೆನಪಿಗೆ ಬರ್ಬೇಕು. ಸುಮಾರು 15,200 ಕಿಲೋಮೀಟರ್ಗಳಷ್ಟು ಭೂಗಡಿ ಹೊಂದಿದೆ. ಹಾಗೇನೆ ಮುಖ್ಯ ಭೂಭಾಗ ಸುಮಾರು 6,100 ಕಿಲೋಮೀಟರ್ಗಳಷ್ಟು ಕರಾವಳಿ ತೀರವನ್ನ, ಹಾಗೆ ದ್ವೀಪಗಳನ್ನ ಒಳಗೊಂಡಂತೆ ಸುಮಾರು 7,516.60 ಕಿಲೋಮೀಟರ್ಗಳಷ್ಟು ಕರಾವಳಿ ತೀರವನ್ನ ಹೊಂದಿದೆ. ಇವೆಲ್ಲವೂ ಕೂಡ ತಲೆಯಲ್ಲಿ ಹಂಗೆ ಫಟ್ ಅಂತ ನೆನಪಿಗೆ ಬರ್ಬೇಕು. ನಮ್ಮ ಭಾರತದ ಕರಾವಳಿ ತೀರದ ಉದ್ದ ಎಷ್ಟು, ಹಾಗೆ ದ್ವೀಪಗಳನ್ನ ಒಳಗೊಂಡಂತೆ ಕರಾವಳಿ ತೀರದ ಉದ್ದ ಎಷ್ಟು, ಭೂಗಡಿಯನ್ನ ಹೊಂದಿದಂತೆ ಎಷ್ಟು ಕಿಲೋಮೀಟರ್ಗಳು ಭೂಗಡಿಯನ್ನ ಹೊಂದಿದೆ, ಇದು ನೆನಪಿರ್ಬೇಕು. ಸುಮಾರು 7 ರಾಷ್ಟ್ರಗಳೊಡನೆ ಭೂಗಡಿ ರೇಖೆಯನ್ನ, ಹಾಗೆ 2 ರಾಷ್ಟ್ರಗಳ ಜೊತೆಗೆ ಜಲಗಡಿಯನ್ನ ಕೂಡ ಹಂಚಿಕೊಂಡಿದೆ. ಅದನ್ನು ಕೂಡ ನೆನಪಿಗಿರ್ಬೇಕು. 7 ರಾಷ್ಟ್ರಗಳು ಅಂದಾಗ ವಾಯುವ್ಯದಲ್ಲಿ ಬರ್ತಕ್ಕಂತ ಪಾಕಿಸ್ತಾನ್ ಮತ್ತೆ ಅಫ್ಘಾನಿಸ್ತಾನ್, ಈ ಭಾಗದಲ್ಲಿ ಏನ್ ಬರುತ್ತೆ ಮೇಲ್ಗಡೆ, ಈ ಕಡೆ ಈ ವಾಯುವ್ಯ ಭಾಗದಲ್ಲಿ ಪಾಕಿಸ್ತಾನ್ ಮತ್ತೆ ಅಫ್ಘಾನಿಸ್ತಾನ್ ಬರುತ್ತೆ. ಉತ್ತರಕ್ಕೆ ಮೇಲ್ಗಡೆ ಪೂರ್ತಿ ಟಾಪ್ ಅಲ್ಲಿ ಏನಾಗಿದೆ ಅಂತಂದ್ರೆ
ಆ ಚೀನಾ ಮತ್ತು ನೇಪಾಳ್ ಹಾಗೆ ಭೂತಾನ್. ಮತ್ತೆ ಈ ಕಡೆ ಪೂರ್ವಕ್ಕೆ ಬಂದಾಗ ಮಯನ್ಮಾರ್ ದೇಶಗಳು, ಮಯನ್ಮಾರ್ ಅನ್ನ ಬರ್ಮಾ ಅಂತಲೂ ಕೂಡ ಕರಿತಾ ಇದ್ರು. ಹಾಗೆ ಬಾಂಗ್ಲಾ ಒಂದು ದೇಶಗಳೊಡನೆ ಇದು ತನ್ನ ಭೂಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥದ್ದು. ಅದಲ್ದಂಗೆನೆ ನಮ್ಮ ದೇಶದ ದಕ್ಷಿಣ ಭಾಗಕ್ಕೆ ಶ್ರೀಲಂಕಾ. ಸೊ ಶ್ರೀಲಂಕಾ ಹಾಗೆ ಮಾಲ್ಡೀವ್ಸ್ ದ್ವೀಪಗಳು ನೈಋತ್ಯದಲ್ಲಿ ಬರುತ್ತೆ. ಇವುಗಳ ಜೊತೆಗೆ ಜಲಗಡಿಯನ್ನ ಹಂಚಿಕೊಂಡಿದೆ. ನೆನ್ಪಿಟ್ಕೊಳ್ಳಿ, ಶ್ರೀಲಂಕಾ ಮತ್ತೆ ಮಾಲ್ಡೀವ್ಸ್ ದ್ವೀಪಗಳ ಜೊತೆಗೆ ಜಲಗಡಿಯನ್ನ ಹಂಚಿಕೊಂಡಿದೆ. ಅರ್ಥ ಆಯ್ತಾ? ಸೊ ಓಕೆ, ಇದಲ್ದಂಗೆನೆ ಜಲಗಡಿ ಎಷ್ಟು ರಾಷ್ಟ್ರಗಳಿದೆ ಮತ್ತೆ ಭೂಗಡಿ ಎಷ್ಟು ರಾಷ್ಟ್ರಗಳಿದೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಇವಿಷ್ಟು ಕೂಡ ಭಾರತದ ಭೂಮೇರೆ ಮತ್ತೆ ಜಲಮೇರೆಗಳನ್ನ ನೋಡಿದ್ವಿ. ಹಾಗೇನೆ ಇದು ತುಂಬಾ ಇಂಪಾರ್ಟೆಂಟು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇವೆರಡೂ ದೇಶಗಳನ್ನ ಬೇರ್ಪಡಿಸ್ಲಿಕ್ಕೆ ಎಳೆದಿರ್ತಕ್ಕಂತ ಗಡಿ ರೇಖೆಯನ್ನ ರಾಡ್ಕ್ಲಿಫ್ ಗಡಿ ರೇಖೆ ಅಂತೇಳಿ ಗುರುತಿಸ್ತೀವಿ. ಹಾಗೆ ಭಾರತ ಮತ್ತೆ ಚೀನಾದ ನಡುವೆ ಇರ್ತಕ್ಕಂತ ಗಡಿ ರೇಖೆ ಮ್ಯಾಕ್ಮೋಹನ್ ಗಡಿ ರೇಖೆ. ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಇರ್ತಕ್ಕಂತ ಗಡಿ ರೇಖೆ ಡ್ಯುರಾಂಡ್ ಗಡಿ ರೇಖೆ ಅಂತ ಹೇಳ್ತೀವಿ. ಹಾಗೆ ಭಾರತ ಮತ್ತೆ ಶ್ರೀಲಂಕಾವನ್ನ ಬೇರ್ಪಡಿಸ್ಲಿಕ್ಕೆ ನ್ಯಾಚುರಲ್ ಆಗಿ ರೆಡಿ ಆಗಿರ್ತಕ್ಕಂಥದ್ದು ಪಾಕ್ ಜಲಸಂಧಿ. ಸೊ ಆ ಪಾಕ್ ಜಲಸಂಧಿ ಮೂಲಕ ಅಥವಾ ಪಾಕ್ ಸ್ಟ್ರೇಟ್ ಮೂಲಕ ಏನಾಗುತ್ತೆ ಅಂದ್ರೆ ಭಾರತ ಮತ್ತೆ ಶ್ರೀಲಂಕಾವನ್ನ ಬೇರ್ಪಡಿಸಬಹುದು. ಸೊ ಇದಿಷ್ಟು ಮೇನ್ ಪಾಯಿಂಟ್. ದಯವಿಟ್ಟು ಯಾರಾದ್ರೂ ನೋಡಿಲ್ಲ, ಅದನ್ನ ತಿಳ್ಕೊಂಡಿಲ್ಲ ಅಂತಂದ್ರೆ ಆದಷ್ಟು ನೀವೇನ್ ಮಾಡ್ಬೇಕು, ಅದನ್ನ ಪ್ರಾಕ್ಟೀಸ್ ಮಾಡಿ ಒಂದ್ ನೋಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ. ಭಾರತದ ಕರಾವಳಿಯ ಉದ್ದ ಎಷ್ಟು? ಈಗ ಕ್ವಶನ್ ಬಂದಿದೆ. 5100 ಕಿಲೋಮೀಟರ್, 6100 ಕಿಲೋಮೀಟರ್, 7100, 8100. ಓ, ಹೇಳೋಣಮ್ಮ, ಅದಕ್ಕೇನಿಲ್ಲ. ಕನ್ನಡದಲ್ಲಿ ಕೆಲವೊಂದು ಚಿತ್ರಗಳನ್ನ ಕೊಟ್ಟಿರ್ತಾರೆ. ಆ ಚಿತ್ರಗಳನ್ನ ಬಿಡಿಸಿ ಒಂದು ಕಥೆಯನ್ನ ಸೃಷ್ಟಿ ಮಾಡಿ ಅಂತ GPT ಕನ್ನಡದಲ್ಲಿ ಕೊಡ್ತಾರೆ. ಅದನ್ನ ಹೇಳ್ತೀವಿ, ಅದಕ್ಕೇನಿಲ್ಲ, ಹೇಳೋಣ. ಈಗ ತಾನೇ ನಾವು ಅದನ್ನ ನೋಡಿದೀವಿ. ಕರೆಕ್ಟ್ ಆಗಿರುವಂತ ಉತ್ತರವನ್ನ ಹೇಳ್ಬೇಕು. ಆಪ್ಷನ್ ನಂಬರ್ ಬಿ ಅಂತ ಉತ್ತರವನ್ನ ಕೊಡ್ತಿದ್ದೀರಾ. ಸುಮಾರು 6100 ಕಿಲೋಮೀಟರ್ಗಳಷ್ಟು ಕರಾವಳಿ ಉದ್ದ ಇದೆ ಅಂತೇಳಿ ನಾವು ಗುರುತಿಸ್ತೀವಿ. ಸರಿ ಇದೆ ನಿಮ್ಮ ಉತ್ತರ. ನೋಡಿ, 15200 ಭೂಗಡಿ ಇದೆ. ಅದರಲ್ಲಿ 6100 ಕಿಲೋಮೀಟರ್ ಏನಿದೆ ಕರಾವಳಿ ಇರೋದನ್ನ ನೋಡ್ತೀವಿ. ಹಾಗಾದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆಯನ್ನ ನಾವೇನಂತ ಕರಿತೀವಿ? ಡ್ಯುರಾಂಡ್, ಮ್ಯಾಕ್ಮೋಹನ್, ರಾಡ್ಕ್ಲಿಫ್, ಮ್ಯಾಜಿನೋಟ್ ಅಂತ ಇದೆ. ಎಸ್ ಗೈಸ್, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆಯನ್ನ ನಾವೇನಂತ ಕರಿತೀವಿ? ನೆಕ್ಸ್ಟ್ ಕ್ಲಾಸು ನಿಮಗೆ 2022ರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಲಾಗುತ್ತೆ. TET 2025ರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ. ಸೊ ಹಾಗಾದ್ರೆ ಎಷ್ಟು ಜನಕ್ಕೆ ಜಾಯಿನ್ ಆಗ್ತೀನಿ ಅಂತ ಅನ್ಸುತ್ತೋ ಅವರೆಲ್ಲರೂ ಕೂಡ ಜಾಯಿನ್ ಆಗಿ ಆ ಲಿಂಕ್ ಅನ್ನ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸಿ ಮೇಡಮ್, ರಾಡ್ಕ್ಲಿಫ್ ರೇಖೆ ಅಂತೇಳಿ. ಎಸ್, ನಿಮ್ಮ ಉತ್ತರ ಸರಿಯಾಗಿದೆ. ನೆಕ್ಸ್ಟ್ ಹೋಗೋಣ. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಬಿಟ್ಟಿದ್ದೀನಿ, ಹಾಗಾಗಿ ಏನ್ ಹೆಚ್ಚು ಹೇಳ್ತಾ ಇಲ್ಲ. ಮುಂದಿನ ಕ್ವೆಶನ್, ವಿಶ್ವದ ಅತಿ ಎತ್ತರದ ಪರ್ವತ ಶ್ರೇಣಿ ಯಾವುದು? ಆಲ್ಪ್ಸ್, ಆಂಡೀಸ್, ಹಿಮಾಲಯ ಮತ್ತೆ ರಾಕಿ ಪರ್ವತಗಳು. ವಿಶ್ವದ ಅತಿ ಎತ್ತರದ ಪರ್ವತ ಶ್ರೇಣಿ ಯಾವುದು? ಬಿ, ಆಂಡೀಸ್ ಅಂತೇಳಿ ಹೇಳ್ತಿದ್ದೀರಾ, ಹೌದಾ? ಸಿ ಅಂತಾನು ಹೇಳ್ತೀರಾ, ಹಿಮಾಲಯ ಪರ್ವತ ಶ್ರೇಣಿ ಅಂತೇಳಿ. ಹೌದ್ರಿ, ನಮ್ಮ ಭಾರತದ ಹಿಮಾಲಯ ಪರ್ವತ ಶ್ರೇಣಿ ಏನಿದೆ ಪ್ರಪಂಚದಲ್ಲಿಯೇ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರಗಳನ್ನ ಒಳಗೊಂಡಂತ ಒಂದು ಪರ್ವತ ಶ್ರೇಣಿ. ಅದನ್ ಬಿಟ್ಟು ಬೇರೆ ಬೇರೆ ದೇಶದ್ದೆಲ್ಲ ಹೇಳ್ತಾ ಇದ್ದೀರಾ ನೀವೆಲ್ಲರೂ. ಅಲ್ಲಿ ನಿಮಗೆಲ್ಲ ಗೊತ್ತಿದೆ, ಮೌಂಟ್ ಎವರೆಸ್ಟ್ ನಮ್ಮ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದಂತ ಶಿಖರ ಅಂತೇಳಿ ಅದನ್ನ ಗುರ್ತಿಸ್ತಿದೀವಿ ಅಂದ್ರೆ
ಆಟೋಮೆಟಿಕ್ ಆಗಿ ನಿಮ್ ತಲೆಯಲ್ಲಿ ಬಂದ್ಬಿಡ್ಬೇಕು ಹಿಮಾಲಯ ಪರ್ವತಗಳು ಅಂತ. ಆಳವಾದ ಕಣಿವೆಗಳಿದೆ, ಹಿಮ ನದಿಗಳಿದೆ, ನದಿಗಳಿದೆ, ಇವನ್ನೆಲ್ಲವನ್ನ ಒಳಗೊಂಡಂತ ವಿಶಿಷ್ಟ ವೈವಿಧ್ಯಮಯ ಪರ್ವತ ಶ್ರೇಣಿಗಳು ಅಂದ್ರೆ ಅವುಗಳನ್ನ ನಾವು ಹಿಮಾಲಯ ಪರ್ವತ ಶ್ರೇಣಿಗಳು ಅಂತ ಗುರುತಿಸ್ತೀವಿ. ನೋಡಿ, ಇಲ್ಲಿವರೆಗೂ ಕೂಡ ಗಡಿರೇಖೆಗಳನ್ನ ನೋಡಿದ್ವಿ. ಆಮೇಲೆ ರಾಜಕೀಯವಾಗಿ ಹಂಚಿಕೆ ಆಗಿರೋದನ್ನ ನೋಡಿದ್ವಿ. ಈಗ ನಾವು ಬರೋಣ ಪ್ರಾಕೃತಿಕ ವಿಭಾಗಗಳಿಗೆ. ತುಂಬಾ ಇಂಪಾರ್ಟೆಂಟು. ಜಾಗ್ರಫಿ ಅಂತಂದ್ರೇನೆ ಆ ಒಂದು ಭೂಸ್ವರೂಪದ ವಿಶ್ಲೇಷಣೆ ಮಾಡುವಂತ ಒಂದು ಪ್ರಕ್ರಿಯೆ. ಹಾಗಾಗಿ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ನಮ್ಮಲ್ಲಿ ಒಂದೇ ರೀತಿಯಾದಂತಹ ಪ್ರಾಕೃತಿಕ ವಿಭಾಗ ಇದೆನಾ? ಇಲ್ಲ. ಅನೇಕ ವಿವಿಧ ಬಗೆಯ ಭೂಸ್ವರೂಪಗಳಿದೆ ಅಲ್ವಾ? ನೋಡಿ, ಇಲ್ಲೇನಪ್ಪಾ ಅಂತಂದ್ರೆ ಭೂ ಇತಿಹಾಸದ ವಿವಿಧ ಅವಧಿಗಳಲ್ಲಿ ನಿರ್ಮಿತವಾಗಿರ್ತಕ್ಕಂಥದ್ದು. ಹೋಗಿ ಹಿಮಾಲಯನ್ ಯಾರು ಸೃಷ್ಟಿ ಮಾಡಿಲ್ಲ. ಪರ್ವತಗಳೆಲ್ಲ ನ್ಯಾಚುರಲ್ಲು. ಪಶ್ಚಿಮ ಘಟ್ಟಗಳ ಸಾಲೆಲ್ಲನೂ ಕೂಡ ನ್ಯಾಚುರಲ್ ಇದೆ. ಆಮೇಲೆ ಉತ್ತರದ ಮೈದಾನ, ದಕ್ಷಿಣದ ಮೈದಾನ ಇವೆಲ್ಲವೂ ಕೂಡ ನ್ಯಾಚುರಲ್ ಆಗಿ ಭೂಮಿ ಪಡ್ಕೊಂಡ್ ಬಂದಿರತಕ್ಕಂಥ ಶಕ್ತಿ ಅದು. ಹಾಗಾಗಿ 4 ಪ್ರಧಾನ ಭೂಸ್ವರೂಪ ವಿಭಾಗಗಳನ್ನಾಗಿ ನಾವು ವಿಂಗಡಿಸಬಹುದು. ಅದರಲ್ಲಿ ಮೊದಲನೇದಾಗಿ ಉತ್ತರದ ಪರ್ವತಗಳು. ಓಕೆ, ಉತ್ತರದ ಪರ್ವತಗಳನ್ನ ನೋಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟು. ಜಗತ್ನಲ್ಲೇ ಅತ್ಯಂತ ಎತ್ತರವಾದಂತಹ ಶಿಖರಗಳು, ಕಣಿವೆಗಳು, ಹಿಮ ನದಿಗಳನ್ನ ಒಳಗೊಂಡಿರ್ತಕ್ಕಂಥ ಪರ್ವತಗಳು. ಹಾಗೆ ಇವು ಎಲ್ಲಿಂದ ಎಲ್ಲಿವರೆಗೂ ಕೂಡ ಹಬ್ಬಿದೆ ಅಂತಂದ್ರೆ, ಹಿಮಾಲಯ ಪರ್ವತ ಶ್ರೇಣಿ ಪಾಮೀರ್ ಗ್ರಂಥಿಯಿಂದ ಪ್ರಾರಂಭ ಆಗಿ ಪೂರ್ವದಲ್ಲಿ ಅರುಣಾಚಲ ಪ್ರದೇಶದವರೆಗೂ ಕೂಡ ವಿಸ್ತರಣೆಯಾಗಿದೆ. ಅರ್ಥ ಆಯ್ತಾ? ಸುಮಾರು 2500 ಕಿಲೋಮೀಟರ್ ಉದ್ದವಾಗಿ ಹಬ್ಬಿರ್ತಕ್ಕಂಥದ್ದು ಹಿಮಾಲಯ ಪರ್ವತ ಶ್ರೇಣಿ. ಒಂದ್ ಸ್ವಲ್ಪ ಮ್ಯಾಪ್ ನೋಡ್ಬಿಡೋಣ. ಮ್ಯಾಪ್ ನೋಡಿದ್ರೆ ಗೊತ್ತಾಗತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಹಿಮಾಲಯ ಪರ್ವತ ಸರಣಿಗಳೆಲ್ಲವೂ ಕೂಡ ಉತ್ತರದಲ್ಲಿ ಈ ರೀತಿ ಬರುತ್ತೆ ಅಂತ. ಸೊ ಸಿಕ್ಕಾಪಟ್ಟೆ ಅರುಣಾಚಲ ಪ್ರದೇಶದವರೆಗೂ ಕೂಡ ವಿಸ್ತರಣೆ ಆಗಿದೆ ಅಂತಂದ್ರೆ ಅವೇನು ಕಡಿಮೆ ಇಲ್ಲ. ಈ ಉತ್ತರ ಭಾಗದಲ್ಲಿ ದಾಳಿ ಆಗ್ತಕ್ಕಂಥದ್ದನ್ನ ತಡೆಗಟ್ತಾ ಇದೆ. ನ್ಯಾಚುರಲ್ ಆಗಿ ಹಿಮಾಲಯ ಪರ್ವತ ಸರಣಿಗಳು ತಡೆಗಟ್ಟುವಂತ ಕೆಲಸವನ್ನ ಮಾಡ್ತಾ ಇದಾವೆ. ಪಾಮೀರ್ ಗ್ರಂಥಿಯಿಂದ ಹಿಡ್ಕೊಂಡು ಅರುಣಾಚಲ ಪ್ರದೇಶದವರೆಗೂ ಕೂಡ ಹಿಮಾಲಯ ಪರ್ವತ ಸರಣಿಗಳೇನಾಗಿದೆ ವಿಸ್ತರಣೆ ಆಗಿರೋದನ್ನ ನಾವು ನೋಡ್ತಾ ಇದ್ವಿ. ಓಕೆ, ಸುಮಾರು 2500 ಕಿಲೋಮೀಟರ್ ಉದ್ದವಾಗಿ ಹಬ್ಬಿರ್ತಕ್ಕಂಥ ಒಂದು ಪರ್ವತ ಸರಣಿಗಳು. ಈ ಮಡಿಕೆ ಪರ್ವತ ಶ್ರೇಣಿಗಳನ್ನ 3 ಪ್ರಮುಖ ಶ್ರೇಣಿಗಳು ಅಂತೇಳಿ ವಿಂಗಡಣೆ ಮಾಡ್ತೀವಿ. ಒಂದನೇದು ಶಿವಾಲಿಕ್ ಬೆಟ್ಟಗಳು, ಹಾಗೆ ಹಿಮಾಚಲ, ಮತ್ತೆ ಮಹಾ ಹಿಮಾಲಯ ಅಂತ. ಮಹಾ ಹಿಮಾಲಯ ಅಂತಂದ್ರೆ ತುಂಬಾ ದೊಡ್ಡ ದೊಡ್ಡ ಬೆಟ್ಟಗಳು, ಹಿಮಾದ್ರಿ ಸಾಲಿನಲ್ಲಿ ಬರುತ್ತೆ. ಹಿಮಾಚಲ ಅಂತಂದ್ರೆ ಮಧ್ಯ ಹಿಮಾಲಯ, ಅಷ್ಟು ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿ ಇರೋದಿಲ್ಲ, ಪರ್ವತ ಸರಣಿಗಳಿರೋದಿಲ್ಲ, ಒಂದಷ್ಟು ಕಡಿಮೆ ಇರುತ್ತೆ. ಇನ್ನ ಶಿವಾಲಿಕ್ ಪಾದ ಬೆಟ್ಟಗಳು ಅಂತಂದ್ರೆ ನೆಲ ಸಮವಾಗಿರ್ತಕ್ಕಂತಹ ಪಾದ ಬೆಟ್ಟಗಳನ್ನ ನಾವು ಕಾಣ್ಬೋದು. ಮೊದಲನೇದಾಗಿ ಶಿವಾಲಿಕ್ ಶ್ರೇಣಿ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೋಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಹಿಮಾಲಯ ಪರ್ವತಗಳಲ್ಲಿ ಇತ್ತೀಚೆಗೆ ನಿರ್ಮಿತವಾಗಿರ್ತಕ್ಕಂಥ ಒಂದು ಪರ್ವತ ಸರಣಿಗಳು ಅಂದ್ರೆ ಅವನ್ನ ಶಿವಾಲಿಕ್ ಬೆಟ್ಟಗಳು ಅಂತ ಗುರುತಿಸ್ತಾ ಇದ್ದೀವಿ. ಇವೇನಾಗಿದೆ, ಅತ್ಯಂತ ದಕ್ಷಿಣದಲ್ಲಿರ್ತಕ್ಕಂಥ ಸರಣಿ, ಹಾಗೆ ಅತಿ ಕಡಿಮೆ ಎತ್ತರವನ್ನ ಹೊಂದಿರ್ತಕ್ಕಂಥದ್ದು. ಎತ್ತರವಾಗಿಲ್ಲ ಇವು ಎಲ್ಲ ಕೂಡ. ಈಗ ನೋಡಿ, ಡೆಹ್ರಾಡೂನ್ ಡೂನ್ಸ್ ಅಂತಾನೂ ಕೂಡ ಇವುಗಳನ್ನ ಕರಿತೀವಿ. ಓಕೆ, ಹಿಮಾಲಯದ ಪಾದ ಬೆಟ್ಟಗಳು ಅಂತಾನೂ ಕೂಡ ಕರಿತೀವಿ. ಸಮತಟ್ಟಾದ ಕಿರಿದಾದ ಮೈದಾನಗಳನ್ನ ಇವು ಸೃಷ್ಟಿ ಮಾಡಿರುವಂತದ್ದು. ಇವುಗಳನ್ನ ಡೂನ್ಸ್ ಅಂತೇಳಿ ಕೂಡ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಡೆಹ್ರಾಡೂನ್, ಕೋಟಾ, ಪಾಟ್ಲಿ, ಆಮೇಲೆ ಚೌಕಾಂಬ, ಉದಾಂಪುರ್, ಕೋಟ್ಲಾ ಇವೆಲ್ಲವೂ ಕೂಡ ಏನಾಗಿದೆ, ಸಮುದ್ರ ಮಟ್ಟದಿಂದ 600ರಿಂದ 1,500 ಮೀಟರ್ಗಳಷ್ಟು ಎತ್ತರವಾಗಿದೆ ಅಷ್ಟೇ. ಸರಿನಾ? ಅರ್ಥ ಆಯ್ತಲ್ವಾ? ಹಿಮಾಚಲ ಅಥವಾ ಮಧ್ಯ ಹಿಮಾಲಯ ಅಂತ ಏನ್ ಕರಿತೀವಿ, ಇದನ್ ಮಹಾ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳ ನಡುವೆ ಸುಮಾರು 3600 ಮೀಟರ್ಗಳಿಂದ 4500 ಮೀಟರ್ಗಳಷ್ಟು ಸರಾಸರಿ ಎತ್ತರವನ್ನ ಹೊಂದಿದೆ. ಮಹಾ ಹಿಮಾಲಯದಲ್ಲಿ 8,000 ಅಡಿ ಎತ್ತರ ಇರ್ತಕ್ಕಂಥದ್ದು, 8,000 ಮೀಟರ್ಗಳಷ್ಟು ಎತ್ತರ ಇರೋದನ್ನ ನಾವು ಕಾಣ್ತಾ ಇದೀವಿ. ಈ ಮಧ್ಯ ಹಿಮಾಲಯದಲ್ಲಿ 3,500ದಿಂದ 4,500ಗಳಷ್ಟು ಎತ್ತರವನ್ನ ನಾವು ಕಾಣ್ಬೋದು. 60ರಿಂದ 80 ಕಿಲೋಮೀಟರ್ ಅಗಲತೆಯನ್ನ ಹೊಂದಿರತಕ್ಕಂಥದ್ದು. ಅಲ್ಲಿ ಅನೇಕ ಸಮಾನಾಂತರ ಪರ್ವತ ಶ್ರೇಣಿಗಳನ್ನ ಕೂಡ ಕಾಣ್ಬೋದು. ಫಾರ್ ಎಕ್ಸಾಂಪಲ್, ಪೀರ್ ಪಂಜಾಲ್ ಪರ್ವತ ಶ್ರೇಣಿ ಆಗಿರ್ಬೋದು, ಮಹಾಭಾರತ ಶ್ರೇಣಿ, ನಾಗತಿಬ್ಬ, ಮಸೂರಿ, ಇವಕ್ಕೆಲ್ಲ ನೀವು ಹೋಗಿ ವಿಸಿಟ್ ಕೊಟ್ಟು ಬಂದ್ರೆ ಗೊತ್ತಾಗತ್ತಲ್ಲ ಏನಿದೆ ಏನಿಲ್ಲ ಅಂತ. ಬಟ್ ಈ ಚಳಿಗಾಲದಾಗ ಮಾತ್ರ ದಯವಿಟ್ಟು ಹೋಗ್ಬೇಡಿ.
ಕಾಂಗ್ರಾ, ಕುಲು ಇವೆಲ್ಲವೂ ಕೂಡ ಪ್ರಸಿದ್ಧ ಒಂದು ಕಣಿವೆಗಳು ಅಂತ ಗುರುತಿಸ್ತಾ ಇದ್ದೀವಿ. ಶಿಮ್ಲಾ, ಮಸೂರಿ, ನೈನಿತಾಲ್, ರಾಣಿಖೇತ್, ಚಕ್ರಾತ ಹಾಗೆ ಡಾರ್ಜಿಲಿಂಗ್ ಸೊ ಇವೆಲ್ಲವೂ ಕೂಡ ಇಲ್ಲಿ ಕಂಡ್ಬರ್ತಕ್ಕಂತ ಪ್ರಮುಖ ಗಿರಿಧಾಮಗಳು ಅಂತ ಗುರುತಿಸ್ತಾ ಇದೀವಿ. ಇನ್ನ ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಯಾಕಿಷ್ಟು ಡೀಟೇಲ್ ಆಗಿ ಹೇಳ್ತಿದೀನಿ ಅಂದ್ರೆ ಮತ್ತೆ ಮತ್ತೆ ಇದನ್ನ ನಾನು ಟೀಚ್ ಮಾಡಕ್ಕಂತೂ ಸಾಧ್ಯ ಇಲ್ಲ. ಆದಷ್ಟು ನಾನು ಏನೇನ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೀನೋ ಅದನ್ನೆಲ್ಲ ಒಂದ್ ಕಡೆ ನೋಟ್ ಮಾಡ್ತಾ ಹೋಗ್ರಿ. ಡೆಫಿನೆಟ್ಲಿ ಈ ಒಂದು ಅಧ್ಯಾಯದಿಂದ ನಿಮಗೆ 3 ರಿಂದ 4 ಪ್ರಶ್ನೆಗಳಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವು ಅತಿ ಎತ್ತರವಾದಂತಹ ಮೊದಲು ನಿರ್ಮಾಣಗೊಂಡಿರ್ತಕ್ಕಂಥ ಸರಣಿಗಳು ಅಂತ ಕರಿತೀವಿ. ಸಂಪೂರ್ಣವಾಗಿ ಹಿಮದಿಂದ ಆವೃತ ಆಗಿರುತ್ತೆ ಇದು. ಯಾಕಂದ್ರೆ ಎತ್ತರದಲ್ಲಿ ಇರ್ತಕ್ಕಂಥ ಒಂದು ಬೆಟ್ಟ ಗುಡ್ಡಗಳಾಗಿರೋದ್ರಿಂದ ಹಿಮ ದಟ್ಟವಾಗಿ ಆವೃತ ಆಗಿರುತ್ತೆ. ಹಿಮಾದ್ರಿ ಅಂತಲೂ ಕೂಡ ಕರೀತಾರೆ. 6000 ಮೀಟರ್ 8000 ಮೀಟರ್ಗಳಿಗಿಂತಲೂ ಕೂಡ ಹೆಚ್ಚು ಎತ್ತರದಲ್ಲಿ ಕಂಡ್ಬರ್ತಕ್ಕಂಥ ಸರಣಿಗಳಿವೆಲ್ಲ. ಸಮುದ್ರ ಮಟ್ಟದಿಂದ ಅತ್ಯಂತ ಎತ್ತರವಾದ ಶಿಖರಗಳನ್ನ ಕೂಡ ನಾವಿಲ್ಲಿ ಕಾಣ್ಬೋದು. ಅದ್ ನಿಮಗೆ ಗೊತ್ತಿದೆ. ನೇಪಾಳ್ ಮತ್ತೆ ಟಿಬೆಟ್ ನಡುವೆ ಇರ್ತಕ್ಕಂಥ ಮೌಂಟ್ ಎವರೆಸ್ಟ್ ಸುಮಾರು 8848 ಮೀಟರ್ಗಳಷ್ಟು ಎತ್ತರದಲ್ಲಿರ್ತಕ್ಕಂಥದ್ದು. ಇಡೀ ನಮ್ಮ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದಂತಹ ಶಿಖರ ಅಂತ ಗುರುತಿಸ್ತೀವಿ. ಅಷ್ಟೇನಾ ಮೇಡಮ್ ಅಂತಂದ್ರೆ ನಮ್ಮ ಒಂದು ಭಾರತ ದೇಶದಲ್ಲೂ ಕೂಡ ಇದೆ. K2 ಶಿಖರ ಇದೆ. ಆಮೇಲೆ ಕಾಂಚನಗಂಗಾ, ಧವಳಗಿರಿ, ನಂದಾದೇವಿ ಬೆಟ್ಟ, ಗೌರಿಶಂಕರ ಬೆಟ್ಟಗಳು. ಸೊ ಇವೆಲ್ಲವೂ ಕೂಡ ಆ ಒಂದು ಸರಣಿಯಲ್ಲಿ ಕಂಡ್ಬರ್ತಕ್ಕಂಥ ಪ್ರಮುಖ ಬೆಟ್ಟಗಳು. ಹಾಗೆ ಇವುಗಳಲ್ಲಿ ಗಂಗೋತ್ರಿ ಬಹಳ ಪ್ರಸಿದ್ಧವಾಗಿದೆ. ಗಂಗಾ ನದಿಯ ಉಗಮ ಸ್ಥಾನ ಅಂತಲೂ ಕೂಡ ಗಂಗೋತ್ರಿಯನ್ನ ನಾವು ಕರಿತೀವಿ. ಕಾಶ್ಮೀರದ ಬುರ್ಜಿಲ್, ಡೋಜಿಲಾ, ಹಿಮಾಚಲ ಪ್ರದೇಶದ ಬಾರಲಾಚಾಲ ಇವೆಲ್ಲವೂ ಕೂಡ ಕಣಿವೆ ಮಾರ್ಗಗಳು. ನೋಡಿ, ಈ 2 ಬೆಟ್ಟಗಳ ನಡುವಿನ ಮಾರ್ಗ ಏನಿದೆ ಅದನ್ನ ನಾವು ಕಣಿವೆ ಮಾರ್ಗ ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಕೇಳ್ಬೋದು ಕಣಿವೆ ಮಾರ್ಗ ಅಂದ್ರೇನು ಅಂತಂದ್ರೆ ಈ 2 ಬೆಟ್ಟಗಳ ನಡುವೆ ಇರ್ತಕ್ಕಂಥ ಜಾಗನೇ ಕಣಿವೆ ಮಾರ್ಗ. ಸೊ ಇವೆಲ್ಲವೂ ಕೂಡ ಸಂಚಾರ ಸೌಲಭ್ಯವನ್ನ ಒದಗಿಸ್ತಾ ಇದೆ. ಪ್ರವಾಸಿಗರಿಗೆ ಆಕರ್ಷಣೀಯ ಕೇಂದ್ರಗಳು ಕೂಡ ಹೌದು. ಅದೆಲ್ಲ ನಿಮಗೆ ಗೊತ್ತೇ ಇದೆ. ಅಲ್ಲಿ ಹೋಗಿ ಭೇಟಿ ನೀಡಿ ಅದರ ಒಂದು ಅನುಭವವನ್ನ ಪಡ್ಕೊಂಡ್ ಬಂದರಿಗೆ ಅದರ ಸ್ವಾದ ಗೊತ್ತಾಗುವಂಥದ್ದು. ನಾವಂತೂ ದೇವ್ರ ದಯೆಯಿಂದ ಇಲ್ಲಿವರೆಗೂ ಹೋಗ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ನೋಡೋಣ ಇನ್ ಫ್ಯೂಚರ್ ಅಲ್ಲಿ. ಮಹಾ ಹಿಮಾಲಯ ಸರಣಿಯ ಉತ್ತರಕ್ಕಿರ್ತಕ್ಕಂಥ ಮಡಿಕೆ ಪರ್ವತಗಳನ್ನ ಹೊರ ಹಿಮಾಲಯ ಅಂತಲೂ ಕೂಡ ಇವುಗಳನ್ನ ಗುರುತಿಸ್ತಾ ಇದ್ದೀವಿ. ಇದರಲ್ಲಿ ಕಾರಾಕೋರಂ ಪರ್ವತ ಶ್ರೇಣಿ ಹಾಗೂ ಕೈಲಾಸ ಪರ್ವತಗಳನ್ನ ಕೂಡ ನಾವು ಕಾಣ್ಬೋದು. ನಮ್ಮ ಭಾರತದ ಅತ್ಯಂತ ಎತ್ತರವಾದಂತ ಶಿಖರ ಮೌಂಟ್ ಗಾಡ್ವಿನ್ ಆಸ್ಟಿನ್ K2 ಶಿಖರ ಅಂತೇಳಿ ಗುರುತಿಸ್ತಾ ಇದ್ದೀವಿ. ಇದು ಸುಮಾರು 8611 ಮೀಟರ್ಗಳಷ್ಟು ಎತ್ತರದಲ್ಲಿ ಕಂಡುಬರುತ್ತೆ. ಪ್ರಪಂಚದ್ದು ಮೌಂಟ್ ಎವರೆಸ್ಟ್, ನಮ್ಮ ಭಾರತ ದೇಶದ್ದು ಮೌಂಟ್ ಗಾಡ್ವಿನ್ ಆಸ್ಟಿನ್. ಇದು ಲಡಾಖ್ ಪ್ರಸ್ಥಭೂಮಿ ಕೂಡ ಇದೇ ಪ್ರದೇಶದಲ್ಲಿ ಕಂಡ್ಬರ್ತಕ್ಕಂಥದ್ದು. ಹಾಗಾದ್ರೆ ಹಿಮಾಲಯದ ಮಹತ್ವ ಏನಿದೆ? ಅದಕ್ಕೂ ಮುಂಚೆ ಒಂದ್ ಸ್ವಲ್ಪ ಕ್ವಶನ್ ಅಂಡ್ ಆನ್ಸರ್ಸ್ ಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ಈ ಕ್ವಶನ್ ಗೆ ನೀವು ಆನ್ಸರ್ ಮಾಡ್ತಾ ಇರಿ. ಹಿಮಾಲಯ ಶ್ರೇಣಿಯ ಉದ್ದ ಎಷ್ಟು ಅಂತ ಇದೆ. ಆನ್ಸರ್ ಮಾಡಿ ಫಟಾಫಟ್. ಒಂದೇ 1 ನಿಮಿಷ. ಎಸ್, ಹಾಗಾದ್ರೆ 1500 ಕಿಲೋಮೀಟರ್, 2000 ಕಿಲೋಮೀಟರ್, 2500 ಕಿಲೋಮೀಟರ್ ಮತ್ತೆ 3000 ಕಿಲೋಮೀಟರ್ ಅಂತ ಇದೆ. ಎಸ್, ಈಗ ತಾನೇ ನಾನು ಅದ್ರ ಬಗ್ಗೆ ಪಾಠ ಮಾಡಿದ್ದೀನಿ. ಆಪ್ಷನ್ ನಂಬರ್ ಸಿ 2500 ಕಿಲೋಮೀಟರ್ಗಳಷ್ಟು ಹಿಮಾಲಯ ಶ್ರೇಣಿ ಉದ್ದ ಇದೆ ಅಂತ. ಎಲ್ಲಿಂದ ಎಲ್ಲಿವರೆಗೂ? ಪಾಮೀರ್ ಗ್ರಂಥಿಯಿಂದ ಅರುಣಾಚಲ ಪ್ರದೇಶದವರೆಗೂ ಕೂಡ ಇವು ವಿಸ್ತರಣೆ ಆಗಿದೆ ಅಲ್ವೇನ್ರಿ? ಓಕೆ, ವೆರಿ ಗುಡ್. 2500 ಕಿಲೋಮೀಟರ್ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಧನ್ಯವಾದಗಳು. ಹೇಳಿದೀನಿ ನಾನು. ಪಾಮೀರ್ ಗ್ರಾಂತಿಯಿಂದ ಅಥವಾ ಪಾಮೀರ್ ನಾಟ್ನಿಂದ ಹಿಡ್ಕೊಂಡು ಪೂರ್ವದಲ್ಲಿ ಅರುಣಾಚಲ ಪ್ರದೇಶದವರೆಗೂ ಕೂಡ ವಿಸ್ತರಣೆ ಆಗಿದೆ. ಹಿಮಾಲಯ ಶ್ರೇಣಿಗಳಲ್ಲಿ ತೀರಾ ಇತ್ತೀಚಿನ ರಚನೆ ಯಾವುದು? ಶ್ರೀವಾಲಿಕ್ ಬೆಟ್ಟಗಳು, ಹಿಮಾಚಲ ಬೆಟ್ಟಗಳು, ಗ್ರೇಟರ್ ಹಿಮಾಲಯ ಅಂದ್ರೆ ಮಹಾ ಹಿಮಾಲಯ, ಟ್ರಾನ್ಸ್ ಹಿಮಾಲಯ. ಎಲ್ರು ಪಾರ್ಟಿಸಿಪೇಟ್ ಮಾಡ್ರಿ. ಇಲ್ಲಿ ನಿಮ್ಗೆ ಅವಕಾಶ ಇದೆ, ಆರಾಮಾಗಿ ಮಾಡ್ಬೋದು.
ಎಸ್, 12ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ ಎ ಸರಿಯಾದಂತ ಉತ್ತರ. ವೆರಿ ಗುಡ್, ವೆರಿ ಗುಡ್. ಈಗ ತಾನೇ ನಾವು ಡಿಸ್ಕಷನ್ ಮಾಡಿದ್ವಲ್ಲ ಅದ್ರ ಬಗ್ಗೆ. ಶಿವಾಲಿಕ್ ಬೆಟ್ಟಗಳು ಇತ್ತೀಚೆಗೆ ರಚನೆ ಆಗಿರ್ತಕ್ಕಂತ ಒಂದು ಪರ್ವತ ಸರಣಿಗಳು ಅಲ್ವಾ. ಅವೇನು ಅಷ್ಟೊಂದು ಸಮುದ್ರ ಮಟ್ಟದಿಂದ ಎತ್ತರವಾಗಿಲ್ಲ. ಓಕೆ, ನೆಕ್ಸ್ಟ್. ಶಿವಾಲಿಕ್ ಶ್ರೇಣಿಯಲ್ಲಿನ ಬಯಲು ಅಥವಾ ಕಣಿವೆಗಳ ಕಿರಿದಾದ ಪಟ್ಟಿಗಳನ್ನ ನಾವೇನಂತ ಕರಿತೀವಿ? ದಿಬ್ಬಗಳು ಅಂತ ಕರಿತೀವ, ಕಣಿವೆಗಳು ಅಂತ ಕರಿತೀವ, ಪ್ರಸ್ಥಭೂಮಿಗಳು ಅಥವಾ ಬೆಸಿನ್ಗಳು ಅಂತ ಕರಿತೀವ? ಎಸ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಲೆಸನ್ ಇದು. ಇನ್ನು ಪಾರ್ಟ್ 2 ಕೂಡ ನಾನು ಮಾಡ್ಬೇಕು, ಯಾಕಂತಂದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನ ಮುಗ್ಸಕ್ಕಂತೂ ಸಾಧ್ಯ ಇಲ್ಲ. ಹಾಗಾಗಿ ಆಪ್ಷನ್ ನಂಬರ್ ಬಿ ಕಣಿವೆಗಳು ಅಂತ ಹೇಳ್ತಿದ್ದೀರಾ. ಬಹಳ ಜನ ಕಣಿವೆಗಳು ಅಂತ ಉತ್ತರವನ್ನ ಕೊಡ್ತಿದ್ದೀರಾ. ಬಟ್ ಸರಿಯಾದ ಉತ್ತರ ದಿಬ್ಬಗಳು. ಯಾಕೆ ಕನ್ಫ್ಯೂಸ್ ಮಾಡ್ಕೊಂಡ್ರಿ? ಶಿವಾಲಿಕ್ ಶ್ರೇಣಿಯಲ್ಲಿನ ಬಯಲು ಅಥವಾ ಕಣಿವೆಗಳ ಕಿರಿದಾದ ಪಟ್ಟಿಗಳನ್ನ ಡೆಹ್ರಾಡೂನ್, ಕೋಟಾ, ಪಾಟ್ಲಿ, ಚೌಕಂಬ ದಿನ್ನೆಗಳು ಅಂತೇಳಿ ಕರಿತೀವಿ ನಾವು. ದಿನ್ನೆಗಳು ಅಥವಾ ಡೂನ್ಸ್ ಅಂತ ಏನ್ ಕರಿತೀವಿ, ಡೂನ್ಸ್. ಅರ್ಥ ಆಯ್ತಾ? ಕಣಿವೆಗಳಲ್ಲವು, ದಿನ್ನೆಗಳು. ಗ್ರೇಟರ್ ಹಿಮಾಲಯದ ಅತ್ಯಂತ ಎತ್ತರವಾದಂತ ಶಿಖರ ಯಾವುದು? ಮೌಂಟ್ ಎವರೆಸ್ಟ್, ಕಾಂಚನಜುಂಗ ಅಥವಾ ಕಾಂಚನಗಂಗಾ, ನಂದಾದೇವಿ, ಗಾಡ್ವಿನ್ ಆಸ್ಟಿನ್ ಅಥವಾ ಕೇಟು ಶಿಖರ? ಹ್ಮ್ ಯಾರಿವಾಗ ನೀಟಾಗಿ ನಾನು ಪಾಠ ಹೇಳಿದ್ನ ಅರ್ಥ ಮಾಡ್ಕೊಂತಿರೋ ಅದು ನಿಮಗೆ ತಲೆಲ್ ರಿಜಿಸ್ಟರ್ಡ್ ಆಗ್ಬಿಡುತ್ತೆ. ಎಕ್ಸಾಮ್ ಬರೋ ತನಕಲೂ ಕೂಡ ನಿನ್ ನೆನ್ಪಿನಲ್ಲಿ ಉಳಿಯುತ್ತೆ. ಮರೆಯುವಂತ ವಿಚಾರಗಳು ಅಲ್ವೇ ಅಲ್ಲ ಇವನ್ನ. ಮರಿಲೇಬಾರ್ದು. ಜಾಗ್ರಫಿ ಅಂದ್ರೆ ಏನಪ್ಪಾ? ನಮ್ಮ ದೇಶದ, ನಮ್ಮ ಪ್ರಪಂಚದ ವೈವಿಧ್ಯತೆ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಹಸಿರಿನ ಬಗ್ಗೆ ತಿಳ್ಕೊಳ್ತಾ ಇದೀವಿ. ನದಿ, ಪರ್ವತ ಸರಣಿಗಳ ಬಗ್ಗೆ ತಿಳ್ಕೊಳ್ತಾ ಇದೀವಿ ಅಂದ್ರೆ ಅದನ್ನ ಖುಷಿ ಖುಷಿಯಾಗಿ ಕಲಿಬೇಕು. ಇಷ್ಟಪಟ್ಟು ಕಲಿಬೇಕು. ಅವಾಗ ನಮಗೊಂದು ಕ್ಯೂರಿಯಾಸಿಟಿ ಬೆಳೆಯುತ್ತೆ ಯಾವಾಗ್ಲೂ. ಭೂಮಿ ಹೆಂಗ್ ಉಟ್ಕೊಳ್ತು? ಭೂಮಿ ಮೇಲೆ ಸಸ್ಯ ಪ್ರಮಾಣ ಎಷ್ಟಿದೆ? ಪ್ರಾಣಿ ಪ್ರಮಾಣಗಳು ಎಷ್ಟಿದೆ? ನೀರಿನ ಪ್ರಮಾಣ ಎಷ್ಟಿದೆ? ಇದನ್ನೆಲ್ಲ ಕಲಿಬೇಕಂದ್ರೆ ಒಂದು ಅದೃಷ್ಟ ಮಾಡಿರ್ಬೇಕು ನಾವು. ಓಕೆ. ಎಸ್, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಗ್ರೇಟರ್ ಹಿಮಾಲಯದ ಅತ್ಯಂತ ಎತ್ತರದ ಶಿಖರ ಯಾವುದು ಅಂತ ನಾನು ಕೇಳ್ದೆ. ಇಲ್ಲಿ ಸುಮಾರು ಜನ ಯಾಕೆ ಕನ್ಫ್ಯೂಸ್ ಮಾಡ್ಕೊಂತೀರಾ ಅರ್ಥ ಆಗ್ಲಿಲ್ಲ. ಕೆಲವೊಬ್ರು ಗಾಡ್ವಿನ್ ಆಸ್ಟಿನ್ ಅಂತ ಹೇಳ್ತೀರಾ. ಮೌಂಟ್ ಎವರೆಸ್ಟ್ ಅಲ್ವಾ? ಮೌಂಟ್ ಎವರೆಸ್ಟ್ ತಾನೆ ಇದಕ್ಕೆ ಸರಿಯಾದ ಉತ್ತರ. ನೇಪಾಳ್ ಮತ್ತೆ ಟಿಬೆಟ್ ನಡುವೆ ಇರ್ತಕ್ಕಂತ ಮೌಂಟ್ ಎವರೆಸ್ಟ್ ಏನಿದೆ ಸುಮಾರು 8,848 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಮಹಾ ಹಿಮಾಲಯ ಹಾಗೆ ವಿಶ್ವದ ಅತ್ಯಂತ ಎತ್ತರವಾದಂತ ಶಿಖರ ಅಂತೇಳಿ ಗುರುತಿಸ್ತೀವಿ. ಎಷ್ಟ್ ಜನ ತಪ್ಪಾದ ಉತ್ತರ ಕೊಟ್ರಿ? ಹ್ಮ್ ಯಾಕೆ ಹೀಗಾಗತ್ತೆ? ಅರ್ಥ ಮಾಡ್ಕೊಳ್ಳಲ್ಲ ಕ್ವಶನ್. ಗ್ರೇಟರ್ ಹಿಮಾಲಯ ಅಂದ್ರೆ ಮಹಾ ಹಿಮಾಲಯ. ಮಹಾ ಹಿಮಾಲಯದ ಉತ್ತರಕ್ಕೆ ಇರ್ತಕ್ಕಂತ ಮಡಿಕೆ ಪರ್ವತಗಳ ಶ್ರೇಣಿಯನ್ನ ನಾವ್ ಏನಂತ ಕರಿತೀವಿ? ಶಿವಾಲಿಕ್ ಶ್ರೇಣಿ, ಹಿಮಾಚಲ ಶ್ರೇಣಿ, ಟ್ರಾನ್ಸ್ ಹಿಮಾಲಯಗಳು, ಕಾರಾಕೋರಂ ಶ್ರೇಣಿ? ಹ್ಮ್ ಎಸ್, 15ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ ಡಿ ಕಾರಾಕೋರಂ ಶ್ರೇಣಿ ಅಂತ ಉತ್ತರ ಕೊಡ್ತಿದ್ದೀರಾ. ಓಕೆ, ಡಿ ಕಾರಾಕೋರಂ ಶ್ರೇಣಿ ಅಂತ ಸುಮಾರು ಜನ ಉತ್ತರವನ್ನ ಕೊಟ್ರಿ. ಟ್ರಾನ್ಸ್ ಹಿಮಾಲಯಸ್ ಅಂತೇಳಿ ಕರಿತೀವಿ. ಈ ಗ್ರೇಟರ್ ಹಿಮಾಲಯದ ಉತ್ತರಕ್ಕೆ ಇರ್ತಕ್ಕಂತ ಮಡಿಕೆ ಪರ್ವತಗಳ ಶ್ರೇಣಿಯನ್ನ ನಾವು ಟ್ರಾನ್ಸ್ ಹಿಮಾಲಯ ಅಂತೇಳಿ ಕರಿತೀವಿ. ಇದು ಕಾರಾಕೋರಂ ಶ್ರೇಣಿ ಮತ್ತೆ ಕೈಲಾಸ ಶ್ರೇಣಿಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ ಕೂಡ ತಪ್ಪು. ಇರ್ಲಿ, ಪರವಾಗಿಲ್ಲ. ತಪ್ಪು ಸಹಜ. ಭಾರತದ ಅತ್ಯಂತ ಎತ್ತರವಾದಂತ ಶಿಖರ ಯಾವುದು? ಮೌಂಟ್ ಎವರೆಸ್ಟ್, ಕಾಂಚನಜುಂಗ, ನಂದಾದೇವಿ, ಗಾಡ್ವಿನ್ ಆಸ್ಟಿನ್? ಭಾರತದ ಅತ್ಯಂತ ಎತ್ತರವಾದಂತ ಶಿಖರ. ನಾನು ಹೇಳಿದೀನಿ 10ನೇ ತಾರೀಕಿನ ತನಕಲ್ಲೂ ಕೂಡ ಟಿಇಟಿಗೆ ಜಾಯ್ನ್ ಆಗ್ಲಿಕ್ಕೆ ಅವಕಾಶ ಇದೆ. ಯಾರಾದ್ರೂ ಟಿಇಟಿ ತರಗತಿಗಳನ್ನ ತಗೊಂಡಿಲ್ಲ ಅಂದ್ರೆ
ಬೆಸ್ಟ್ ಕ್ಲಾಸಸ್ ಸಿಗುತ್ತೆ ತಗೊಳ್ಳಿ. ಒಂದ್ ಅನುಭವ ಆಗುತ್ತೆ, ಒಂದ್ ಮಾರ್ಗದರ್ಶನ ಸಿಗುತ್ತೆ. ಹೊಸದಾಗಿ ಇರುವಂತ ವಿದ್ಯಾರ್ಥಿಗಳಿಗಂತೂ ಬೇಕಾಗತ್ತೆ. 8217670405 ಓಕೆ. ಸುಮಾರು 3 ತಿಂಗಳ ತರಗತಿ ಎಕ್ಸಾಮ್ ನೋಟಿಫಿಕೇಶನ್ ಆಗೋವರೆಗೂ ಕೂಡ ನೀವು ನೋಡ್ಕೋಬಹುದು. ಹಾಗೆ ಎಕ್ಸಾಮ್ ಇದ್ರಲ್ಲಿ ನೋಟಿಫಿಕೇಶನ್ ಆದ್ಮೇಲೆ 1 ತಿಂಗಳು ಲೈವ್ ಕೂಡ ಕೊಡ್ತಾ ಇದೀವಿ. 6361153623 ನಂಬರ್. ಎಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ ಅಲ್ವಾ? ಯಾಕಮ್ಮ ಬಸಮ್ಮ ಅವ್ರೆ ಒಂದೇ ಆಪ್ಷನ್ ಅಂತ ಹೇಳ್ತಿದ್ದೀರಾ? ಯಾಕೆ ಕನ್ಫ್ಯೂಸ್ ಎಲ್ಲಿದ್ದೀರಾ ನೀವೆಲ್ಲರೂ? ಆ ಮೌಂಟ್ ಗಾಡ್ವಿನ್ ಆಸ್ಟಿನ್ ತಾನೇ ಭಾರತದ ನಾನು ಕೇಳಿರೋದು, ನೇಪಾಳ್ ಟಿಬೆಟಿನ್ ಕೇಳಿಲ್ಲ, ಭಾರತದ್ದು ಕೇಳಿರೋದು. ಹಾಗಾಗಿ ಗಾಡ್ವಿನ್ ಆಸ್ಟಿನ್. ಲಲಿತಾ ಅವ್ರೆ ಯಾಕೆ ಆಪ್ಷನ್ ನಂಬರ್ ಎ ಅಂತ ಯಾಕೆ ಉತ್ತರ ಕೊಡ್ತಿದ್ದೀರಾ? ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ ಕೇಟು ಶಿಖರ ಅಂತ ಕರಿತೀವಿ. ಇದನ್ನ 8611 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಇದು ಟ್ರಾನ್ಸ್ ಹಿಮಾಲಯದಲ್ಲಿ, ಮಹಾ ಹಿಮಾಲಯದಲ್ಲಿ ಕಂಡು ಬರುತ್ತೆ. ಭಾರತಕ್ಕೆ ಹಿಮಾಲಯ ಪರ್ವತಗಳ ಪ್ರಾಮುಖ್ಯತೆ ಏನು? ಯಾಕೆ ನಮ್ಗೆ ಹಿಮಾಲಯ ಪರ್ವತಗಳು ಬೇಕು? ಇದ್ರ ಪ್ರಾಮುಖ್ಯತೆ ಏನೇನಿದೆ? ಯಾರಿಗಾದ್ರೂ ಗೊತ್ತಿತ್ತು ಅಂದ್ರೆ ಹೇಳ್ಬೋದು. ಶೀತ ಗಾಳಿಯಿಂದ ರಕ್ಷಣೆ, ನದಿಗಳ ಜನ್ಮಸ್ಥಳ, ಜಲವಿದ್ಯುತ್ ಉತ್ಪಾದನೆ, ಮೇಲಿನ ಎಲ್ಲ. ಇದಕ್ಕಾದ್ರೆ ಕರೆಕ್ಟ್ ಆನ್ಸರ್ ಕೊಡ್ಲೇಬೇಕು ನೀವು. ಹ್ಮ್ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ ಡಿ, ಮೇಲಿನ ಎಲ್ಲ. ಯಾಕಂತಂದ್ರೆ ಹಿಮಾಲಯ ಪರ್ವತಗಳು ಉತ್ತರದಲ್ಲಿ ನೆಲೆ ಆಗಿರೋದ್ರಿಂದ ಇಲ್ಲಿಂದ ಬರ್ತಕ್ಕಂತಹ ಶೀತ ಗಾಳಿ ಏನಿದೆ ಬಹಳ ಒಂದು ಬಯಲು ಪ್ರದೇಶ ಆಗಿರೋದ್ರಿಂದ ಹೆಚ್ಚಾಗಿ ಶೀತ ಗಾಳಿ ಬರುತ್ತೆ. ಅದನ್ನ ತಡೆಗಟ್ತಾ ಇದೆ, ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ. ಆಮೇಲೆ ಹಿಮಾಲಯ ಪರ್ವತಗಳಲ್ಲಿ ಅನೇಕ ನದಿಗಳು ಜನಿಸುತ್ತೆ. ಗಂಗಾ ನದಿ, ಬ್ರಹ್ಮಪುತ್ರ ನದಿ ಅಲ್ವಾ? ಸೊ ಅಲ್ಲಿ ಹಿಮಾಲಯ ಪರ್ವತದ ನದಿಗಳು ಅಂತಾನೆ ಅವುಗಳನ್ನ ನಾವು ಕರಿತಾ ಇದೀವಿ. ಹಾಗಾಗಿ ಅನೇಕ ನದಿಗಳ ಜನ್ಮಸ್ಥಳನೂ ಕೂಡ ಹೌದು. ಆ ನದಿಗಳು ಉಗಮ ಆಗಿರೋದ್ರಿಂದ ಆ ನದಿಗಳ ಒಂದು ಏನಂತ ಹೇಳ್ತೀವಿ, ಕಾರ್ಯಾಚರಣೆ ಮೂಲಕ ಏನ್ ಮಾಡ್ತೀವಿ, ಜಲವಿದ್ಯುತ್ ಅನ್ನ ಕೂಡ ನಾವು ರೆಡಿ ಮಾಡ್ತಾ ಇದೀವಿ. ಸೊ ಹಂಗಾಗಿ ಭಾರತಕ್ಕೆ ಹಿಮಾಲಯ ಪರ್ವತಗಳ ಅವಶ್ಯಕತೆ ತುಂಬಾ ತುಂಬಾ ತುಂಬಾನೇ ಇದೆ. ಅವುಗಳನ್ನ ಉಳಿದು ನಾವು ಬದುಕೋದಕ್ಕೆ ಸಾಧ್ಯನಾ? ಕಷ್ಟ. ನೋಡಿ, ಸೈಬೀರಿಯಾದಿಂದ ತಣ್ಣನೆಯ ಗಾಳಿಯನ್ನ ತಡಿತಕ್ಕಂಥದ್ರ ಮೂಲಕ ಭಾರತಕ್ಕೆ ರಕ್ಷಣೆಯನ್ನ ನೀಡುತ್ತೆ. ಅನೇಕ ನದಿಗಳು ಜನ್ಮಸ್ಥಳನು ಕೂಡ ಆಗಿದೆ. ಜಲವಿದ್ಯುತ್ಪಾದನೆಯನ್ನ ಸುಗಮಗೊಳಿಸ್ತಾ ಇದೆ. ವೈವಿಧ್ಯಮಯ ಸಸ್ಯ ಪ್ರಾಣಿಗಳಿಗೆ ನೆಲೆಯಾಗಿದೆ. ಪ್ರವಾಸೋದ್ಯಮ, ಧಾರ್ಮಿಕ ಕೇಂದ್ರಗಳಿಗೂ ಕೂಡ ಮಹತ್ವದ್ದಾಗಿದೆ. ಕೇದಾರ್ನಾಥ್, ಬದ್ರಿನಾಥ್ ಅಂತೇಳಿ ಕರಿತೀವಿ. ಜ್ಯೋತಿರ್ಲಿಂಗನು ಕೂಡ ಅಲ್ಲಿ ರಚನೆ ಆಗಿರೋದನ್ನ ನೋಡ್ತೀವಿ. ಅಮರನಾಥ್ ಯಾತ್ರೆಯನ್ನ ಕೈಗೊಳ್ತಾರೆ. ಇವೆಲ್ಲ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತದ್ದು, ಧಾರ್ಮಿಕ ಕೇಂದ್ರಗಳಿಗೆ ಸಂಬಂಧಪಟ್ಟಂತ ವಿಚಾರ. ಸೊ ಇವೆಲ್ಲವನ್ನ ಒಳಗೊಂಡಂತೆ ಹಿಮಾಲಯದ ಮಹತ್ವ ತುಂಬಾ ಇದೆ ಅಂತೇಳಿ ನಾವು ಗುರುತಿಸ್ತಾ ಇದೀವಿ. ನೆಕ್ಸ್ಟ್, ಉತ್ತರದ ಗ್ರೇಟ್ ಪ್ಲೇನ್ಸ್ಗೆ ಇನ್ನೊಂದು ಹೆಸರೇನು? ಸಿಂಧು ಗಂಗಾ ಬಯಲು, ಬ್ರಹ್ಮಪುತ್ರ ಕಣಿವೆ, ಸಟ್ಲೇಜ್ ಗಂಗಾ ಬಯಲು, ಡೆಕ್ಕನ್ ಬಯಲು. ಇದೇನ್ ಮೇಡಮ್ ಅರ್ಥ ಆಗ್ಲಿಲ್ಲ ಅಂತಂದ್ರೆ, ಉತ್ತರದ ಮಹಾಪರ್ವತ. ಪ್ಲೇನ್ ಅಂತಂದ್ರೆ ಏನಿಲ್ಲಿ? ಮೈದಾನ. ಉತ್ತರದ ಮಹಾ ಮೈದಾನಗಳಿಗೆ ಇನ್ನೊಂದು ಹೆಸರೇನು ಅಂತ ಕೇಳಿದ್ದಾರೆ. ಇನ್ನೊಂದು ಹೆಸರೇನು? ಸಿಂಧು ಗಂಗಾ ಬಯಲು ಪ್ರದೇಶ ಅಂತ ಕರಿತೀವ, ಅಥವಾ ಬ್ರಹ್ಮಪುತ್ರ ಕಣಿವೆ ಅಂತ ಕರಿತೀವ, ಅಥವಾ ಸಟ್ಲೇಜ್ ಗಂಗಾ ಬಯಲು ಅಂತ ಕರಿತೀವ, ಡೆಕ್ಕನ್ ಬಯಲು ಅಂತ ಕರಿತೀವ? ಹ್ಮ್ ಎಸ್,
ಸಿಂಧು ಗಂಗಾ ಬಯಲು ಅಂತೇಳಿ ಸುಮಾರು ಜನ ಉತ್ತರವನ್ನ ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಸಟ್ಲೇಜ್ ಗಂಗಾ ಬಯಲು ಪ್ರದೇಶ ಅಂತೇಳಿ ಗುರುತಿಸುವಂತದ್ದು. ಪಶ್ಚಿಮದಲ್ಲಿ ಸಿಂಧು ನದಿಯ ಬಯಲಿನಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ಕಣಿವೆವರೆಗೂ ಕೂಡ ವ್ಯಾಪಿಸಿರ್ತಕ್ಕಂಥ ಉತ್ತರದ ಮಹಾಬಯಲು ಪ್ರದೇಶಗಳನ್ನ ನಾವು ಸಟ್ಲೇಜ್ ಗಂಗಾ ಬಯಲು ಪ್ರದೇಶ ಅಂತ ಕರಿತೀವಿ. ಯಾಕೆ ತಪ್ಪಾಗಿ ಉತ್ತರ ಕೊಡ್ತಿದ್ದೀರಾ? ಓದಿದ್ದೀರಾ ನೀವು ಭೂಗೋಳಶಾಸ್ತ್ರವನ್ನ? ದಯವಿಟ್ಟು ಓದಿಲ್ಲ ಅಂತಂದ್ರೆ ಓದ್ಕೊಳ್ಳಿ. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಇದು. ನೋಡಿ, ಉತ್ತರದ ಮಹಾ ಮೈದಾನ ಇದು ಕೂಡ ಪ್ರಾಕೃತಿಕ ವಿಭಾಗಗಳಲ್ಲಿ 2ನೇ ಪ್ರಾಕೃತಿಕ ವಿಭಾಗ ಅಂತೇಳಿ ಗುರುತಿಸ್ತಾ ಇದೀವಿ. ಮೊದಲನೇದು ಹಿಮಾಲಯ ಪರ್ವತಗಳು, 2ನೇದು ಬಂದು ಉತ್ತರದ ಮಹಾ ಮೈದಾನ. ಈ ಭಾರತದ ಮಹಾ ಮೈದಾನವನ್ನ ಸಟ್ಲೇಜ್ ಗಂಗಾ ಮೈದಾನ ಅಂತ ಹೇಳಿ ಕರಿತೀವಿ. ಇದು ಉತ್ತರದಲ್ಲಿ ಹಿಮಾಲಯ ಪರ್ವತಗಳು, ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ಕಂಡು ಬರುತ್ತೆ. ನೆನ್ಪಿಟ್ಕೊಳ್ಳಿ, ಉತ್ತರದ ಮಹಾ ಮೈದಾನ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ, ಉತ್ತರದಲ್ಲಿ ಹಿಮಾಲಯ ಪರ್ವತಗಳೇನಿದೆ, ಈ ಹಿಮಾಲಯ ಪರ್ವತಗಳು ಜೊತೆಗೆ ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ಕಂಡು ಬರ್ತಕ್ಕಂಥದ್ದೇ ಉತ್ತರದ ಮಹಾ ಮೈದಾನ. ಸೊ ಈ ಮೈದಾನ ಏನಿದೆ, ಪಶ್ಚಿಮದಲ್ಲಿ ಸಿಂಧೂ ನದಿಯ ಮೈದಾನದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ಕಣಿವೆವರೆಗೂ ಕೂಡ ವಿಸ್ತರಣೆ ಆಗಿರ್ತಕ್ಕಂಥದ್ದು. ಪಶ್ಚಿಮದಿಂದ ಪೂರ್ವಕ್ಕೆ ಸುಮಾರು 2400 ಕಿಲೋಮೀಟರ್ಗಳಷ್ಟು ಉದ್ದವನ್ನ ಹೊಂದಿರತಕ್ಕಂತ ಒಂದು ಮೈದಾನ ಪ್ರದೇಶಗಳು ಅಂತ ಕರಿತೀವಿ. ಸುಮಾರು 70 ರಿಂದ 500 ಕಿಲೋಮೀಟರ್ಗಳಷ್ಟು ಅಗಲವಾಗಿದೆ. ಅಗಲ ಎಷ್ಟಿದೆ? 70 ರಿಂದ 500 ಕಿಲೋಮೀಟರ್ ಅಗಲ ಇದೆ. ಉದ್ದ ಬಂದು 2400 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಈ ಮೈದಾನ ಬಹುತೇಕವಾಗಿ ಸಮತಟ್ಟಾಗಿದೆ. ಸಮತಟ್ಟಾಗಿರ್ತಕ್ಕಂಥ ಭೂಮಿಯನ್ನೇ ನಾವು ಮೈದಾನ ಪ್ರದೇಶ ಅಂತೇಳಿ ಗುರುತಿಸುವಂಥದ್ದು. ದೊಡ್ಡ ದೊಡ್ಡ ಪರ್ವತ ಸರಣಿಯ ಆಳವಾದಂತಹ ಕಂದಕಗಳನ್ನ ಒಳಗೊಂಡಿದ್ರೆ ಅವುಗಳನ್ನೆಲ್ಲ ಘಟ್ಟ ಪ್ರದೇಶಗಳು, ಪರ್ವತ ಪ್ರದೇಶಗಳು ಅಂತ ಕರಿತೀವಿ. ಸೊ ಉತ್ತರ ಭಾರತದ ಮೈದಾನ ಏನಿದೆ, ನದಿಗಳು ಹೊತ್ತು ತಂದಾಕಿದಂತಹ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವಂತಹ ಸಂಚಯನ ಮೈದಾನ ಅಂತ ಕರಿತೀವಿ. ಯಾಕೆಂತಂದ್ರೆ ನದಿಗಳ ಉಗಮ ಸ್ಥಾನ ಪಕ್ಕದಲ್ಲೇ ಇರೋದ್ರಿಂದ ಆ ನದಿಗಳು ಹೊತ್ತು ತಂದಂತಹ ಮೆಕ್ಕಲು ಮಣ್ಣಿನಿಂದ ರಚನೆ ಆಗಿರ್ತಕ್ಕಂಥ ಭೂಮಿಯನ್ನೇ ಉತ್ತರದ ಮಹಾ ಮೈದಾನ ಅಥವಾ ಸಂಚಯನ ಮೈದಾನ ಪ್ರದೇಶ ಅಂತಲೂ ಕೂಡ ನಾವು ಗುರುತಿಸ್ತಾ ಇದ್ದೀವಿ. ನೋಡಿ, ಬಬರ್, ಈ ಬಬರ್ ಅಂದ್ರೆ ಏನ್ ಗೊತ್ತಾ? ಹಿಮಾಲಯದ ತಪ್ಪಲಿನಲ್ಲಿ ನದಿಗಳು ಮೈದಾನವನ್ನ ಪ್ರವೇಶಿಸುವ ಕಡೆ ಅವುಗಳು ಹೊತ್ತು ತಂದಂತ ದಪ್ಪ ಶಿಲಾ ಚೂರುಗಳನ್ನ ಸಂಚಯಿಸಿವೆ. ಇದನ್ನೇ ನಾವು ಬಬರ್ ಎಂದು ಕರೆಯುತ್ತಾರೆ. ತುಂಬಾ ಇಂಪಾರ್ಟೆಂಟು. ಬಬರ್ ಅಂದ್ರೆ ಏನು? ಹಿಮಾಲಯ ಇದೆ. ಸೊ ಈ ಹಿಮಾಲಯ ಇದೆ ಅಲ್ಲ, ಈ ಹಿಮಾಲಯದ ತಪ್ಪಲಿನಲ್ಲಿ ನದಿಗಳು ಏನ್ ಮಾಡ್ತವೆ? ಮೈದಾನವನ್ನ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಆ ನದಿಗಳೇನು ಹೊತ್ತು ತಂದಿರುತ್ತಲ್ಲ, ದಪ್ಪ 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 ಶಿಲಾ ಚೂರುಗಳು ಅಂದ್ರೆ ಕಲ್ಲಿನ ಚೂರುಗಳನ್ನ ಆ ನದಿಗಳು ಹರಿತಕ್ಕಂತ ರಭಸದಲ್ಲಿ ತಗೊಂಬಂದು ಅವುಗಳನ್ನೆಲ್ಲವನ್ನ ಸಂಚಯಿಸಿ ಒಂದು ಮೈದಾನ ಪ್ರದೇಶಗಳನ್ನ ಕ್ರಿಯೇಟ್ ಮಾಡಿರ್ತವೆ. ಅದಕ್ಕೆ ಬಬರ್ ಅಂತ ಕರಿತೀವಿ. ನೋಟ್ ಮಾಡ್ಕೊಳ್ಳಿ, ಎಕ್ಸಾಮ್ ನಲ್ಲಿ ಇದ್ರ ಮೇಲೆ ಪ್ರಶ್ನೆ ಸಾಕಷ್ಟು ಸಲ ಬಂದಿದೆ. ಇನ್ನ ಬಂಗಾರ್ ಭೂಮಿ ಅಂತ ಕರಿತೀವಿ. ಬಂಗಾರ್ ಭೂಮಿ ಅಂತಂದ್ರೇನು? ಪುರಾತನ ಕಾಲದಲ್ಲಿ ಸಂಚಯಿತವಾಗಿರ್ತಕ್ಕಂಥ ಮೆಕ್ಕಲು ಮಣ್ಣನ್ನ ನಾವು ಬಂಗಾರ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮೆಕ್ಕಲು ಮಣ್ಣು ಅಂತಂದ್ರೆ ಏನು? ನದಿಗಳು ತುಂಬಿ ಹರಿಯುವಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿಂದನೋ ಒಂದು ಫಲವತ್ತಾದಂತ ಮಣ್ಣನ್ನ ತಮ್ಮ ಜೊತೆಗೆ ಎಳ್ಕೊಂಡ್ ಬರ್ತಾವ್. ಎಳ್ಕೊಂಡ್ ಬಂದ್ಬಿಟ್ಟು ಒಂದ್ ಪ್ರದೇಶದಲ್ಲಿ ಅವುಗಳನ್ನ ಬಿಟ್ಬಿಡುತ್ತೆ. ಸೊ ಬಿಟ್ಟು ತನ್ನ ಹರಿವನ್ನ ಚೇಂಜ್ ಮಾಡ್ತಾವ್. ಸೊ ಅಂತಹ ಮೆಕ್ಕಲು ಮಣ್ಣನ್ನ ಹೊಂದಿರ್ತಕ್ಕಂತ ಭೂಪ್ರದೇಶ ಏನಾಗಿರುತ್ತೆ? ಬಂಗಾರ್ ಅಂತೇಳಿ ಕರ್ಸ್ಕೊಳ್ಳುತ್ತೆ. ಇನ್ನು ಖದರ್ ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಖದರ್. ಸೊ ಖದರ್ ಅಂತಂದ್ರೇನು? ಇತ್ತೀಚಿನ ಅವಧಿಯಲ್ಲಿ ಸಂಚಯಿತಗೊಂಡು ನಿರ್ಮಿತವಾಗಿರುವಂತ ಮೆಕ್ಕಲು ಮಣ್ಣನ್ನ ಖದರ್ ಅಂತ ಕರೀತಾರೆ. ಬಂಗಾರ ಅಂದ್ರೆ ಪುರಾತನ ಕಾಲದಲ್ಲಿ, ಖದರ್ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ. ನೋಡಿ, ಮೌಂಟ್ ಎವರೆಸ್ಟ್ ಪರ್ವತದ ಎತ್ತರವನ್ನ ಮೊದಲ ಬಾರಿಗೆ ನಿಖರವಾಗಿ ಗುರುತಿಸಿದಂತವ್ರು ಯಾರು? ರಾಧಾನಾಥ್ ಸಿಕ್ದರ್ ಅಂತೇಳಿ. ಇವರು ಭಾರತದಲ್ಲಿ ನಡೀತಾ ಇದ್ದಂತಹ ಗ್ರೇಟ್ ಟ್ರಿಗೊನೋಮೆಟ್ರಿಕಲ್ ಸರ್ವೆಯಲ್ಲಿ ಉದ್ಯೋಗಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ತುಂಬಾ ಇಂಪಾರ್ಟೆಂಟ್, GK ಅಪ್ಡೇಟ್ಸ್ ಅಂತಾನು ನೀವು ತಿಳ್ಕೊಬಹುದು. ಸರಿನಾ? ಇದಿಷ್ಟು ಉತ್ತರದ ಮಹಾ ಮೈದಾನಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಬರುವಂತದ್ದು ಪರ್ವತ ಕಣಿವೆಗಳ ಬಗ್ಗೆ ನೋಡೋಣ.
ಮಹಾಬಯಲು ಹೇಗೆ ರೂಪುಗೊಂಡಿತು ಅಂತ ಇದೆ. ಉತ್ತರದ ಮಹಾಬಯಲು ಹೇಗೆ ರೂಪುಗೊಳ್ಳುತ್ತೆ? ಜ್ವಾಲಾಮುಖಿ ಚಟುವಟಿಕೆಯಿಂದ, ಟೆಕ್ಟೋನಿಕ್ ಪ್ಲೇಟ್ ರಚನೆ, ನದಿಗಳಿಂದ ಮೆಕ್ಕಲು ಮಣ್ಣಿನ ನಿಕ್ಷೇಪ, ಗ್ಲೇಷಿಯಲ್ ಸವೆತ ಅಂತ ಇದೆ. ಒಂದಿಷ್ಟು ಕ್ವಶನ್ಸ್ಗಳು ಅದಕ್ಕೆ ಸಂಬಂಧಪಡುತ್ತೆ, ಅದಕ್ಕೆ ತಗೊಂಡ್ ಬಂದಿದ್ದೀನಿ ಅಷ್ಟೇ. ಇವೆಲ್ಲವೂ ಉತ್ತರ ಮಹಾ ಮೈದಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಇಷ್ಟ ಮಟ್ಟ ನಾವೇನ್ ತಿಳ್ಕೊಂಡ್ವಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಓಕೆ, ಸಿ ನದಿಗಳಿಂದ ಮೆಕ್ಕಲು ಮಣ್ಣಿನ ನಿಕ್ಷೇಪಗಳಿಂದ ರಚನೆ ಆಗಿರ್ತಕ್ಕಂಥದ್ದೇ ಏನು ಉತ್ತರದ ಮಹಾಬಯಲು. ಸರಿನಾ? ಪ್ರಾಚೀನ ಕಾಲದಲ್ಲಿ ಶೇಖರಣೆಯಾದ ಲೋಮಿ ಮಣ್ಣನ್ನ ಹೊಂದಿರುವಂತ ಭೂಪ್ರದೇಶವನ್ನ ಏನಂತ ಕರಿತೀವಿ? ಭಬರ್, ಬಂಗಾರ್, ಖಾದರ್ ಮತ್ತೆ ತಾರೈ. ಹ್ಮ್ ಪ್ರತಿನಿತ್ಯ ಇನ್ಮೇಲೆ ಸೋಷಿಯಲ್ ಸೈನ್ಸ್ ತರಗತಿ ಇರುತ್ತೆ. ಎಷ್ಟು ಗಂಟೆಗೆ ಟೈಮ್ ಕೊಡಕ್ಕೆ ಭಯ ಆಗುತ್ತೆ. ಬಿಕಾಸ್ ಆ ಟೈಮ್ ನಲ್ಲಿ ಏನಾಗುತ್ತೆ, ಬೇರೆ ಇನ್ನೊಂದೇನೋ ಕೆಲಸ ಬಂದ್ಬಿಡುತ್ತೆ, ನನಗೆ ಟೈಮ್ ಅನ್ನ ಫಾಲೋ ಅಪ್ ಮಾಡಕ್ ಆಗ್ತಿಲ್ಲಲ್ಲ ಅಂತ ಬೇಸರ ಆಗ್ಬಿಡುತ್ತೆ. ಸೊ ಹಂಗಾಗಿ ಮಧ್ಯಾಹ್ನ ಅಂತೂ ಕಂಪಲ್ಸರಿ ಒಂದು ಕ್ಲಾಸ್ ಅನ್ನ ನಾನು ತಗೊಂಡೇ ತಗೊಳ್ತೀನಿ. ಮೇ ಬಿ 12 o'clock ಹಂಗಾಗಿರ್ಬೋದು ಅಥವಾ 11:30 ಹಂಗಾದ್ರೂ ನಾನು ತಗೊಂಡೇ ತಗೊಳ್ತೀನಿ. ಸೊ ಕಂಪಲ್ಸರಿ ಒಂದ್ ಸೋಷಿಯಲ್ ಸೈನ್ಸ್ ಕ್ಲಾಸ್ ಇರುತ್ತೆ. ಅದನ್ನ ನೋಡ್ಬೇಕು ಅಂತ ಅನ್ಸಿದ್ರೆ ಪ್ರತಿಯೊಬ್ರು ಕೂಡ ನೋಡ್ತಾ ಹೋಗ್ರಿ, ಅದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಬಿ ಆಪ್ಷನ್ ಬಂಗಾರ್ ಅಂತ ಹೇಳಿ ಕರಿತೀರಾ. ಸೊ ಬಂಗಾರ್ ಇದು ಸರಿಯಾದಂತ ಉತ್ತರ. ಯಾಕಂದ್ರೆ ಪ್ರಾಚೀನ ಕಾಲದಲ್ಲಿ ಶೇಖರಣೆಗೊಂಡಂತ ಗೋಡು ಮಣ್ಣಿನ ಪ್ರದೇಶವನ್ನ ನಾವು ಬಂಗಾರ್ ಅಂತ ಹೇಳಿ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ರೂಪುಗೊಂಡಿರ್ತಕ್ಕಂಥ ಲೋಮಿ ಮಣ್ಣನ್ನ ನಾವು ಖದರ್ ಅಂತ ಹೇಳಿ ಕೂಡ ಕರಿತೀವಿ. ಭಾರತದ ಅತಿ ದೊಡ್ಡ ಭೌತಶಾಸ್ತ್ರ ವಿಭಾಗ ಯಾವುದು? ಏನು ಭೌತಶಾಸ್ತ್ರ ಅಂತಂದ್ರೆ ಭೌತಿಕ. ಸೊ ಭೌತಿಕ ವಿಭಾಗ ಯಾವುದು ಅಂತಂದ್ರೆ ನಮ್ಮ ಒಂದು ಭೌಗೋಳಿಕ ರಚನೆಯಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ವಿಭಾಗ ಯಾವುದು ಅಂತ ಪ್ರಶ್ನೆ. ಉತ್ತರ ಪರ್ವತಗಳು, ಉತ್ತರ ಗ್ರೇಟ್ ಪ್ಲೇನ್ಸ್, ಪೆನಿನ್ಸುಲಾರ್ ಪ್ರಸ್ಥಭೂಮಿ, ಕರಾವಳಿ ಬಯಲು ಪ್ರದೇಶ ಅಂತ ಇದೆ. ಪೆನಿನ್ಸುಲರ್ ಪ್ರಸ್ಥಭೂಮಿ ಅಂದ್ರೆ ದಕ್ಕನ್ ಪ್ರಸ್ಥಭೂಮಿ ಅಥವಾ ದಕ್ಷಿಣ ಪ್ರಸ್ಥಭೂಮಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಉತ್ತರ ಗ್ರೇಟ್ ಪ್ಲೇನ್ಸ್ ಅಂತಂದ್ರೆ ಉತ್ತರ ಮಹಾ ಮೈದಾನಗಳು ಅಂತ. ಸ್ವಲ್ಪ ಇಂಗ್ಲಿಷ್ ನಲ್ಲಿ ಇರೋದ್ರಿಂದ ಕೆಲವೊಬ್ರಿಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ತರಗತಿ 2022ರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಲಾಗುತ್ತೆ. ಎಷ್ಟು ಗಂಟೆಗೆ ಮೇಡಮ್ ಅಂತಂದ್ರೆ ಮೇ ಬಿ 1:30 ಹಂಗ ಆಗ್ಬೋದು. 1:30 ಹಂಗೆ ಇನ್ನೊಂದು ಕ್ಲಾಸ್ ಇರುತ್ತೆ. ದಯವಿಟ್ಟು ಜಾಯಿನ್ ಆಗೋರ್ ಆಗಿ. ಎಸ್, ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ, ಪೆನಿನ್ಸುಲರ್ ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀರಾ. ಹೌದು, 100% ಸರಿಯಾದ ಉತ್ತರ. ಈ ದಕ್ಕನ್ ಪ್ರಸ್ಥಭೂಮಿ ಏನಿದೆ ಬಹಳ ದೊಡ್ಡ ವಿಸ್ತರಣೆಯಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಭೂಮಿ. ಯಾಕೆಂದ್ರೆ ಇದು 16 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನ ಹೊಂದಿರತಕ್ಕಂಥದ್ದು. ಇದೇನ್ ನಾವು ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಿ ಈ ಭೂಮಿ. ಸೊ ಇದು ಬಹಳಷ್ಟು, ನಾವೆಲ್ಲರೂ ಕೂಡ ದಕ್ಷಿಣ ಭಾಗದಲ್ಲಿ ಇದ್ದೀವಿ, ಜೊತೆಗೆ ನಮ್ದು ದಕ್ಕನ್ ಪ್ರಸ್ಥಭೂಮಿಯನ್ನ ಹೊಂದಿರತಕ್ಕಂಥ ಭೂಪ್ರದೇಶ, ಹಂಗಾಗಿ ಬಹಳಷ್ಟು ವಿಸ್ತರಣೆಯನ್ನ ಹೊಂದಿದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಒಂದಷ್ಟು ಪರ್ಯಾಯ ಪ್ರಸ್ಥಭೂಮಿ ಆದ್ಮೇಲೆ ಕರಾವಳಿ ಮೈದಾನಗಳಿದೆ. ಇದಿಷ್ಟು ಮುಗಿಸ್ಬಿಡೋಣ. ಇವತ್ತು ಸ್ವಲ್ಪ ಇದೆ, ಇನ್ ಬಾಳ ಇಲ್ಲ, ಮುಗಿಸ್ಬಿಡೋಣ ಲೆಸನ್ನ. ರೆಡಿ ಇದ್ದೀರಾ ಮುಗಿಸೋದಕ್ಕೆ? ಓಕೆ. ಪರ್ಯಾಯ ಪ್ರಸ್ಥಭೂಮಿ ಏನಿದೆ ಭಾರತದ ಭೂ ಸ್ವರೂಪ ವಿಭಾಗಗಳಲ್ಲಿ ಅತ್ಯಂತ ದೊಡ್ಡದಲ್ದಂಗೆನೆ ಅತ್ಯಂತ ಪುರಾತನವಾಗಿರ್ತಕ್ಕಂಥದ್ದು. ಗೊಂಡ್ವಾನ್ ಭೂರಾಶಿಯ ಒಂದು ಭಾಗ ಅಂತಲೂ ಕೂಡ ಭೂ ವಿಜ್ಞಾನಿಗಳು ಇದ್ರ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಿಮಗೆ ಇಲ್ಲೇನ್ ತೋರಿಸಿದಾರೆ ನೋಡಿ, ಇದೆಲ್ಲ ಹಿಮಾಲಯ ಪರ್ವತ ಸರಣಿಗಳು, ಮಹಾ ಹಿಮಾಲಯ, ಮಧ್ಯ ಹಿಮಾಲಯ ಮತ್ತೆ ಶಿವಾಲಿಕ್ ಬೆಟ್ಟಗಳು ಅಂತ 1, 2, 3 ಲೇಯರ್ಸ್ ಗಳಲ್ಲಿ ಹಿಮಾಲಯ ಪರ್ವತಗಳು ಇರುವಂತದ್ದು. ಇನ್ನ ನೆಕ್ಸ್ಟ್ ಬರೋದು ನೋಡ್ರಿ, ಈ ಒಂದು ಹಿಮಾಲಯ ಮತ್ತೆ ಇದು ಪರ್ಯಾಯ ಪ್ರಸ್ಥಭೂಮಿ ನಡುವೆ ಇರ್ತಕ್ಕಂಥದ್ದೇ ಉತ್ತರದ ಮಹಾ ಮೈದಾನ ಅಂತೇಳಿ ಕರಿತೀವಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಾವೇನ್ ಬರ್ತೀವಲ್ಲ, ದಕ್ಕನ್ ಪ್ರಸ್ಥಭೂಮಿ ಅಂತ ಏನ್ ಕರಿತೀವಿ, ಇದು ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳಿ ನಾವು ಗುರುತಿಸುವಂತದ್ದು. ಅಪಾರವಾದಂತಹ ಭೂಮಿಯನ್ನ ಹೊಂದಿರತಕ್ಕಂಥದ್ದು ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳಿ ನಾವು ಗುರುತಿಸ್ತೀವಿ.
ನೋಡೋಣ ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ. ಈ ಪ್ರಸ್ಥಭೂಮಿ ಏನಿದೆ ಸಟ್ಲೇಜ್ ಗಂಗಾ ಮೈದಾನದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೂ ಕೂಡ ಚಾಚಿಕೊಂಡಿರುವಂತದ್ದು. ಸುಮಾರು 16 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಇದು ಉತ್ತರದಲ್ಲಿ ಅರಾವಳಿ ಬೆಟ್ಟಗಳಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೂ ಕೂಡ ಹರಡ್ಕೊಂಡಿದೆ. ನೆನ್ಪಿಟ್ಕೊಳ್ಳಿ, ಎಲ್ಲಿಂದ ಎಲ್ಲಿವರೆಗೂ ಅಂತಂದ್ರೆ ಉತ್ತರದಲ್ಲಿ ಅರಾವಳಿ ಬೆಟ್ಟಗಳು ನೀವೆಲ್ಲ ನೋಡಿದೀರ. ಅರಾವಳಿ ಬೆಟ್ಟಗಳು ಇಲ್ಲಿಂದ ಶುರುವಾಗುತ್ತೆ. ಸೊ ಈ ಅರಾವಳಿ ಬೆಟ್ಟಗಳಿಂದ ಹಿಡ್ಕೊಂಡು ಏನ್ ಹಿಂಗ ಅಡ್ಡ 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 ಗೆರೆ ಹಾಕಿದ್ದಾರೆ. ಸೊ ಈ ಅರಾವಳಿ ಬೆಟ್ಟಗಳಿಂದ ಹಿಡ್ಕೊಂಡು ನಮ್ಮ ಒಂದು ದಕ್ಷಿಣದ ಕನ್ಯಾಕುಮಾರಿವರೆಗೂ ಕೂಡ ಇಲ್ಲಿವರೆಗೂ ಕೂಡ ಏನಾಗಿದೆ ಅಂತಂದ್ರೆ ಈ ದಕ್ಷಿಣ ಮಹಾ ಮೈದಾನ ಹರಡ್ಕೊಂಡಿರುವಂತದ್ದು. ಅರ್ಥ ಆಯ್ತಲ್ವಾ? ಸುಮಾರು 16 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು. ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ, ಪೂರ್ವದಲ್ಲಿ ಜಾರ್ಖಂಡ್ನ ರಾಜ್ ಮಹಲ್ ಬೆಟ್ಟಗಳವರೆಗೂ ಕೂಡ ಸುಮಾರು 1400 ಕಿಲೋಮೀಟರ್ಗಳಷ್ಟು ಅಗಲ, 1400 ಕಿಲೋಮೀಟರ್. ಅರ್ಥ ಆಯ್ತಾ? ಅದರ ವಿಸ್ತೀರ್ಣ ಬಂದ್ಬಿಟ್ಟು 16 ಲಕ್ಷ ಚದರ ಕಿಲೋಮೀಟರ್. ಈ ಪರ್ಯಾಯ ಪ್ರಸ್ಥಭೂಮಿನೇ ತ್ರಿಕೋನಾಕೃತಿಯಲ್ಲಿ ಕಂಡುಬರುತ್ತೆ. ತ್ರಿಕೋನಾಕೃತಿ. ಸೊ ಉತ್ತರದಲ್ಲಿ ಅಗಲ ಇದೆ, ದಕ್ಷಿಣದ ಕಡೆಗೆ ಬಂದಂತೆಲ್ಲ ಏನಾಗುತ್ತೆ, ಕಿರಿದಾಗ್ತಾ ಹೋಗುತ್ತೆ. ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ, ಹಾಗೆ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಇದೆ, ಕೆಳಗ್ ಬಂದ್ರೆ ಹಿಂದೂ ಮಹಾಸಾಗರ ಇದೆ. ಈ ಪ್ರಸ್ಥಭೂಮಿ ಏನಿದೆ ಉತ್ತರ ಭಾಗದಲ್ಲಿ ಪ್ರಮುಖವಾಗಿ ವಿಂಧ್ಯ ಪರ್ವತಗಳು, ಸಾತ್ಪುರ ಬೆಟ್ಟಗಳು, ಅರಾವಳಿ ಬೆಟ್ಟಗಳು, ಮಾಳ್ವಾ ಪ್ರಸ್ಥಭೂಮಿ, ಛೋಟಾನಾಗ್ಪುರ್ ಪ್ರಸ್ಥಭೂಮಿ ಇವೆಲ್ಲವೂ ಕೂಡ ಇದೆ. ಮಧ್ಯಕ್ಕೆ ಬಂದಾಗ ನರ್ಮದಾ ನದಿ, ತಪ್ಪಿ ನದಿ, ದಾಮೋದರ್ ನದಿ, ಅದಲ್ದಂಗೆನೆ ಅವುಗಳ ಉಪನದಿಗಳು ಕೂಡ ಇಲ್ಲಿ ಹರಿಯುತ್ತೆ. ನೆನ್ಪಿಟ್ಕೊಳ್ಳಿ, ಇದೆಲ್ಲವೂ ಕೂಡ ಉತ್ತರದ ಬಗ್ಗೆ ಮಾತಾಡ್ತಾ ಇದೀವಿ. ಉತ್ತರದಲ್ಲಿ ದಕ್ಕನ್ ಪ್ರಸ್ಥಭೂಮಿ ಹರಡುವಿಕೆ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಇದನ್ನ ಪರ್ಯಾಯ ಪ್ರಸ್ಥಭೂಮಿ ಅಂತಲೂ ಕೂಡ ನಾವು ಕರಿತಾ ಇದೀವಿ. ಉತ್ತರದಲ್ಲಿ ಮಾಳ್ವಾ ಪ್ರಸ್ಥಭೂಮಿ ರಚನೆ ಆಗಿದೆ, ಛೋಟಾನಾಗ್ಪುರ್ ಪ್ರಸ್ಥಭೂಮಿ, ಅಷ್ಟೇ ಅಲ್ಲ ಸಾತ್ಪುರ ಬೆಟ್ಟಗಳು, ಹಳೆಯ ಪರ್ವತಗಳಾಗಿರ್ತಕ್ಕಂಥ ಅರಾವಳಿ ಬೆಟ್ಟಗಳು, ವಿಂಧ್ಯ ಪರ್ವತಗಳು ಕೂಡ ಅಲ್ಲಿ ಹರಡ್ಕೊಂಡಿರೋದನ್ನ ನೋಡ್ತಾ ಇದೀವಿ. ಇನ್ನ ನೆಕ್ಸ್ಟ್ ಕೇಂದ್ರ ಪ್ರಸ್ಥಭೂಮಿ ಅಂತೇಳಿ ಕೂಡ ನಾವು ಇವುಗಳನ್ನ ಕರಿತಾ ಇದೀವಿ. ಹಾಗೆ ನಮ್ಮ ದಕ್ಷಿಣಕ್ಕೆ ದಖನ್ ಪ್ರಸ್ಥಭೂಮಿ ಇದೆ ಅಲ್ವಾ? ಸೊ ಇಲ್ಲಿ ಮಹಾದೇವ್ ಬೆಟ್ಟಗಳು, ಮೈಕಲ್ ರೇಂಜಸ್, ಅಮರ್ಕಂಟಕ ಬೆಟ್ಟಗಳು, ರಾಜ್ಮಹಲ್ ಬೆಟ್ಟಗಳು ಇವೆಲ್ಲವೂ ಕೂಡ ನಮ್ಮ ದಕ್ಕನ್ ಪ್ರಸ್ಥಭೂಮಿಯ ಉತ್ತರ ಭಾಗಕ್ಕೆ ಬರ್ತಕ್ಕಂಥದ್ದು. ಇನ್ನು ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗ, ಪಶ್ಚಿಮ ಅಂತಂದ್ರೆ ನಾನು ಏನ್ ಈ ಮ್ಯಾಕಂಟಕ ಬೆಟ್ಟಗಳೆಲ್ಲವೂ ಕೂಡ ಇಲ್ಲಿ ಬರ್ತಕ್ಕಂಥದ್ದು, ರಾಜ್ಮಹಲ್ ಬೆಟ್ಟಗಳೆಲ್ಲ ಇಲ್ಲಿ ಬರುತ್ತೆ. ಇನ್ನ ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮ ಒಂದು ದಿಕ್ಕಿನಲ್ಲಿ ಏನಾಗತ್ತೆ, ಪಶ್ಚಿಮ ಘಟ್ಟಗಳ ಸಾಲು ನಾವು ನೋಡ್ತೀವಿ. ಪಶ್ಚಿಮ ಘಟ್ಟಗಳ ಸಾಲು ಅಂದ್ರೆ ಏನ್ ಸುಮ್ನೆ ಇಲ್ಲ, ಆಳವಾದಂತಹ ಕಂದಕಗಳನ್ನ ಹೊಂದಿರತಕ್ಕಂತ ಘಾಟಿಗಳನ್ನ ಕೂಡ ಇದು ಹೊಂದಿರುತ್ತೆ ಅಲ್ವಾ? ನೋಡಿ, ಈ ಪಶ್ಚಿಮ ಘಟ್ಟಗಳು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದ್ರೆ ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಹರಡ್ಕೊಂಡಿರ್ತಕ್ಕಂಥ ಸಹ್ಯಾದ್ರಿ ಬೆಟ್ಟಗಳನ್ನ ನೋಡ್ತೀವಿ. ಹಾಗೆ ಈ ಪಶ್ಚಿಮ ಘಟ್ಟಗಳ ಸಾಲು ಹೇಗಪ್ಪ ಅಂತಂದ್ರೆ ಅತ್ಯಂತ ಆಳವಾದಂತಹ ಬೆಟ್ಟಗಳು, ಜೊತೆಗೆ ಒತ್ತೊತ್ತಾಗಿರ್ತಕ್ಕಂಥ ಮರಗಳನ್ನ ನಾವು ನೋಡ್ತೀವಿ. ಎತ್ತರವಾಗಿರ್ತಕ್ಕಂಥ ಮರಗಳು, ನಿತ್ಯ ಹರಿದ್ವರ್ಣದಿಂದ ಕೂಡಿರ್ತಕ್ಕಂಥ ಮರಗಳವೆಲ್ಲವೂ ಕೂಡ. ಓಕೆ, ಅಣ್ಣಾಮಲೈ ಸರಣಿ ಕೂಡ ಇಲ್ಲೇ ಬರೋದು. ಅನೈಮುಡಿ, ಇದು ಅಣ್ಣಾಮಲೈ ಸರಣಿಯಲ್ಲಿ ಅಥವಾ ಅಣ್ಣಾಮಲೈ ಬೆಟ್ಟಗಳ ಸಾಲಿನಲ್ಲಿ ಅನೈಮುಡಿ ಅಂತಕ್ಕಂಥ ಒಂದು ಎತ್ತರವಾದಂತ ಶಿಖರ ಬರುತ್ತೆ. ಇದು ಸುಮಾರು 2665 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಇದು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಎತ್ತರವಾದಂತ ಶಿಖರ ಅಂತ ಗುರುತಿಸ್ತಾ ಇದೀವಿ. ಇಷ್ಟ ಆಯ್ತಾ? ಪಶ್ಚಿಮ ಘಟ್ಟಗಳ ಬಗ್ಗೆ ನೋಡಿದ್ವಿ. ಇನ್ನ ಈ ಕಡೆ ಬರ್ತೀವಿ, ಇಲ್ಲಿ ಮ್ಯಾಪ್ ಬಿಡಿಸಿದಿನಲ್ಲ. ಸೊ ಈ ಕಡೆ ಏನಿದೆ, ಪೂರ್ವ ಘಟ್ಟಗಳ ಸಾಲನ್ನ ನೋಡ್ತೀವಿ. ಪಶ್ಚಿಮ ಘಟ್ಟಗಳ ಸಾಲು ಎಷ್ಟು ಮುಖ್ಯನೋ ಅದೇ ತರ ಪೂರ್ವ ಘಟ್ಟಗಳ ಸಾಲು ಕೂಡ ಮುಖ್ಯ. ಆದ್ರೆ ಪಶ್ಚಿಮ ಘಟ್ಟಗಳ ಸಾಲಿನಷ್ಟು ಅಗಾಧವಾಗಿ ನಿರಂತರವಾದಂತ ಬೆಟ್ಟಗಳು ಪೂರ್ವ ಘಟ್ಟಗಳಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ಅಲ್ಲಲ್ಲಿ ಚದುರುವಿಕೆಯನ್ನ ನಾವು ಕಾಣ್ಬೋದು. ಪಶ್ಚಿಮ ಘಟ್ಟಗಳನ್ನ ನೀಲಗಿರಿ ಬೆಟ್ಟಗಳಲ್ಲಿ ಇವು ಸಂಧಿಸುತ್ತೆ. ಸೊ ಪೂರ್ವ ಘಟ್ಟಗಳು ಹೆಚ್ಚು ಎತ್ತರವಾಗಿಲ್ಲ, ನಿರಂತರವಾಗಿ ಕೂಡ ಇಲ್ಲ. ಆಮೇಲೆ ಆರ್ಮಕೊಂಡ, ಸೊ ನೋಡಿ, ಅಮರಕೊಂಡ ಮತ್ತು ಮಹೇಂದ್ರಗಿರಿ ಇಲ್ಲಿರ್ತಕ್ಕಂಥ ಎತ್ತರವಾದಂತ ಶಿಖರಗಳು. ಇದನ್ನ 2019 TET ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದಿತ್ತು.
ಪೂರ್ವ ಘಟ್ಟಗಳ ಸಾಲಿನಲ್ಲಿ ಅತ್ಯಂತ ಎತ್ತರವಾದಂತ ಶಿಖರ ಯಾವುದು ಅಂತ ಕೇಳಿದ್ದಕ್ಕೆ ಎಲ್ಲರೂ ಹಾಕಿರುವಂತ ಆನ್ಸರು ಅನೈಮುಡಿ 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 ಅಂತ ಹಾಕಿದ್ರು. ಬಟ್ ತಪ್ಪು. ಅವು ಯಾವುದು ಅಂತಂದ್ರೆ ಕಾಡಮಂ ಬೆಟ್ಟಗಳು ಅಥವಾ ಮಹೇಂದ್ರಗಿರಿ ಬೆಟ್ಟಗಳ ಸಾಲಿನಲ್ಲಿ ಕಂಡ್ಬರ್ತಕ್ಕಂತ ಆರ್ಮಕೊಂಡ ಇದೇನಿದೆ ಎತ್ತರವಾದಂತ ಶಿಖರ. ಮಹೇಂದ್ರಗಿರಿ ಮತ್ತು ಅಮರಕೊಂಡ ಅಥವಾ ಆರ್ಮಕೊಂಡ ಅಂತೇಳಿ ಕೂಡ ಕರಿತೀವಿ. ಪೂರ್ವ ಘಟ್ಟಗಳು ನದಿ ಕಣಿವೆಗಳಿಂದ ಅಲ್ಲಲ್ಲಿ ಏನಾಗಿದೆ ಪ್ರತ್ಯೇಕವಾಗಿ ಕಾಣೋದನ್ನ ನಾವು ಕಾಣ್ಬೋದು. ಸೊ ಪರ್ಯಾಯ ಪ್ರಸ್ಥಭೂಮಿ ಏನಿದೆ ಆರ್ಥಿಕವಾಗಿ ಬಹಳಷ್ಟು ಲಾಭವನ್ನ ಪಡ್ಕೊಳ್ತಕ್ಕಂತ ಪ್ರಾಮುಖ್ಯತೆಯನ್ನ ಹೊಂದಿರತಕ್ಕಂತ ಒಂದು ಪ್ರಸ್ಥಭೂಮಿಯ ಸಾಲು ಅಂತೇಳಿ ಗುರುತಿಸ್ತಾ ಇದೀವಿ. ಯಾಕೆ ಮೇಡಮ್ ಅಂತಂದ್ರೆ ಹೆಚ್ಚು ಭೂಮಿ ಹಾಳಾಗಿಲ್ಲ. ಹಾಳಂತಂದ್ರೆ ಹೆಚ್ಚುವರಿಯಾಗಿ ವ್ಯವಸಾಯಕ್ಕೆ ತೊಡಗಿಸ್ಕೊಂಡಿದ್ದಾರೆ, ಅನೇಕ ಕಾರ್ಖಾನೆಗಳು ಸ್ಥಾಪನೆ ಇದೆ, ನದಿಗಳು ಹೊತ್ತು ತಂದಂತ ಮೆಕ್ಕಲು ಸಂಚಯನದಿಂದ ಈ ಭೂಮಿ ರಚನೆ ಆಗಿರೋದ್ರಿಂದ ಕೃಷಿಗೆ ಹೇಳಿ ಮಾಡಿಸಿದಂತ ಭೂಮಿ ಇರುತ್ತೆ. ಪರ್ವತ ಸರಣಿಗಳಿದೆ, ಪ್ರವಾಸೋದ್ಯಮದಿಂದಲೂ ಕೂಡ ಆರ್ಥಿಕವಾಗಿ ಸಬಲತೆ ಆಗುತ್ತೆ, ಜಲವಿದ್ಯುತ್ ಶಕ್ತಿ ಯೋಜನೆ ಕೂಡ ಇದೆ. ಅಷ್ಟೇ ಅಲ್ಲ, ಖನಿಜ ಸಂಪನ್ಮೂಲಗಳನ್ನ ಕೂಡ ನಾವಿಲ್ಲಿ ಕಾಣ್ಬೋದು. ಹಾಗಾಗಿ ಈ ಪರ್ಯಾಯ ಪ್ರಸ್ಥಭೂಮಿ ಹೆಚ್ಚಾಗಿ ಆರ್ಥಿಕವಾಗಿ ಬಲಿಷ್ಠವಾಗಿರ್ತಕ್ಕಂಥ ಭೂಮಿ ಅಂತೇಳಿ ನಾವು ಗುರುತಿಸ್ತಾ ಇದೀವಿ. ಸರಿನಾ? ನೆಕ್ಸ್ಟ್ ಈಗ ಬರ್ತಕ್ಕಂಥದ್ದು ಫೈನಲ್ ಆಗಿ ಕರಾವಳಿ ಮೈದಾನಗಳು. ತುಂಬಾ ಇಂಪಾರ್ಟೆಂಟು. ಬಹಳಷ್ಟು ಸಲ ಎಕ್ಸಾಮ್ ನಲ್ಲಿ ಕರಾವಳಿ ಮೈದಾನಗಳ ಬಗ್ಗೆ ಕೇಳಿದ್ದಾರೆ. ನಮ್ಮಲ್ಲಿ ಪಶ್ಚಿಮ ಕರಾವಳಿ ಮೈದಾನಗಳು ಕೂಡ ಇದೆ. ಸೊ ಹಾಗೆ ಪೂರ್ವ ಕರಾವಳಿ ಮೈದಾನಗಳು ಏನೀಗ ನೋಡಿ ಸಮುದ್ರ ದಡಕ್ಕೆ ಅಂಟುಕೊಂಡಿರ್ತಕ್ಕಂಥ ಪ್ರದೇಶಗಳನ್ನೇ ನಾವೇನಂತ ಕರಿತೀವಿ ಮೈದಾನ, ಕರಾವಳಿ ಮೈದಾನಗಳು ಅಂತ ಕರಿತೀವಿ. ಭಾರತವು ದ್ವೀಪಗಳನ್ನ ಹೊರತುಪಡಿಸಿ ಸುಮಾರು 6100 ಕಿಲೋಮೀಟರ್ಗಳಷ್ಟು ಉದ್ದದಷ್ಟು ಕರಾವಳಿ ತೀರವನ್ನ ಹೊಂದಿರ್ತಕ್ಕಂಥದ್ದು. ಎಲ್ಲಿಂದ ಎಲ್ಲಿವರೆಗೂ ಅಂತಂದ್ರೆ ಇಲ್ಲೇನ್ ಗುಜರಾತ್ ಬರುತ್ತೆ ನೋಡಿ. ಸೊ ಈ ಗುಜರಾತಿನ ಕಚ್ ಪ್ರದೇಶದಿಂದ ಹಿಡ್ಕೊಂಡು ಪೂರ್ವದಲ್ಲಿ ಗಂಗಾ ನದಿ ಮುಖಜ ಭೂಮಿವರೆಗೂ ಕೂಡ ಕರಾವಳಿ ಮೈದಾನ ಪ್ರದೇಶಗಳು ವಿಸ್ತರಣೆ ಆಗಿರ್ತಕ್ಕಂಥದ್ದು. ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ನೋಡಿ. ತೀರ ಪ್ರದೇಶದ ಉದ್ದಕ್ಕೂ ಕೂಡ ಅನೇಕ ಕಿರಿದಾದಂತಹ ಮೈದಾನವನ್ನ ನಾವು ಕರಾವಳಿ ಮೈದಾನ ಅಂತೇಳಿ ಗುರುತಿಸ್ತೀವಿ. ಭಾರತದ 9 ರಾಜ್ಯಗಳು ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ನಲ್ಲಿ ಇದನ್ನ ಕೂಡ ಕೇಳಿದ್ದಾರೆ. 9 ರಾಜ್ಯಗಳೇನಿದೆ ಕರಾವಳಿ ತೀರವನ್ನ ಹೊಂದಿರತಕ್ಕಂತಹ ರಾಜ್ಯಗಳು. ನಮ್ಮ ಭಾರತದ ಕರಾವಳಿಯನ್ನ ಪಶ್ಚಿಮ ಕರಾವಳಿ ಮತ್ತೆ ಪೂರ್ವ ಕರಾವಳಿ ಅಂತೇಳಿ 2 ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ವಿ. ಹಾಗಾದ್ರೆ ಪಶ್ಚಿಮ ಕರಾವಳಿ ಎಲ್ಲಿ ಬರುತ್ತೆ ಅಂದ್ರೆ ಈ ಪಶ್ಚಿಮ ಘಟ್ಟಗಳ ಸಾಲು ನಾನೇನ್ ಅವಾಗ್ಲೇ ತೋರಿಸ್ತಿಲ್ಲಿದೆ ನೋಡಿ, ಇದಿಷ್ಟು ಪಶ್ಚಿಮ ಘಟ್ಟಗಳ ಸಾಲು. ಈ ಕಡೆ ಅರಬ್ಬಿ ಸಮುದ್ರ ಬರುತ್ತೆ. ಅರಬ್ಬಿ ಸಮುದ್ರ ಮತ್ತೆ ಪಶ್ಚಿಮ ಘಟ್ಟಗಳ ಸಾಲಿನ ನಡುವೆ ಬರ್ತಕ್ಕಂತ ಒಂದು ಏನು ಮೈದಾನ ಪ್ರದೇಶ ಇದೆ ಅದನ್ನ ನಾವು ಪಶ್ಚಿಮ ಕರಾವಳಿ ಮೈದಾನ ಅಂತೇಳಿ ಗುರುತಿಸ್ತಾ ಇದೀವಿ. ಇವು ಗುಜರಾತಿನ ಕಚ್ನಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೂ ಕೂಡ ವಿಸ್ತರಣೆ ಆಗಿದೆ ಅಲ್ವಾ. ಎಷ್ಟು ಕಿಲೋಮೀಟರ್ಗಳಷ್ಟು ಉದ್ದ ಇದೆ ಇದು? ಸುಮಾರು 1500 ಕಿಲೋಮೀಟರ್ಗಳಷ್ಟು ಉದ್ದದಲ್ಲಿ ಇರ್ತಕ್ಕಂಥದ್ದನ್ನ ಕಾಣ್ತೇವೆ. ಇದನ್ನ ಕೇರಳದಲ್ಲಿ ಮಲ್ಬಾರ್ ತೀರ, ಕರ್ನಾಟಕದಲ್ಲಿ ಕೆನರಾ ತೀರ, ಗೋವಾ ಮತ್ತೆ ಮಹಾರಾಷ್ಟ್ರದಲ್ಲಿ ಕೊಂಕಣ ತೀರ, ಹಾಗೆ ಗುಜರಾತ್ ನಲ್ಲಿ ಗುಜರಾತ್ ತೀರ ಅಂತಲೂ ಕೂಡ ವಿಂಗಡಣೆ ಆಗಿದೆ. ತುಂಬಾ ಇಂಪಾರ್ಟೆಂಟ್. ಇದನ್ನ ಕೂಡ ಎಕ್ಸಾಮ್ ನಲ್ಲಿ ಎಷ್ಟೋ ಸಲ ಕೇಳಿದ್ದಾರೆ. ಪಶ್ಚಿಮ ಕರಾವಳಿ ತೀರ ಪ್ರದೇಶಗಳನ್ನ ಕರ್ನಾಟಕದಲ್ಲಿ ಏನೆಂದು ಕರೆಯುತ್ತಾರೆ, ಅಥವಾ ಮಹಾರಾಷ್ಟ್ರದಲ್ಲಿ ಏನಂತ ಕರೀತಾರೆ, ಕೇರಳದಲ್ಲಿ ಏನಂತ ಕರೀತಾರೆ, ಅದೆಲ್ಲ ರಿಜಿಸ್ಟರ್ಡ್ ಆಗಿರ್ಬೇಕು. ದೆನ್ ನೆಕ್ಸ್ಟ್ ಮುಂಬೈ, ನವಶೇವ, ಮರ್ಮಗೋವಾ, ಕೊಚ್ಚಿ, ಕಾಂಡ್ಲಾ, ಕಾರವಾರ, ನವಮಂಗಳೂರು ಹಾಗೆ ಇವೆಲ್ಲ ಕೂಡ ಏನಪ್ಪಾ ಅಂತಂದ್ರೆ ಪಶ್ಚಿಮ ಕರಾವಳಿಯಲ್ಲಿ ಕಂಡ್ಬರ್ತಕ್ಕಂಥ ಪ್ರಮುಖ ಬಂದರು ಪ್ರದೇಶ. ಸೊ ಬಂದರು ಪ್ರದೇಶ ಅಂದ್ರೆ ಏನು? ಇವೆಲ್ಲವೂ ಕೂಡ ನಮ್ಮ ರಾಷ್ಟ್ರೀಯ ಆದಾಯವನ್ನ ಹೆಚ್ಚು ಮಾಡ್ತಕ್ಕಂತ ಒಂದು ಪ್ರದೇಶಗಳು ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನಾವು ಭೂಮಿಯನ್ನ ಕೂಡ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬಳಸ್ಕೊಂಡಿದೀವಿ, ಹಾಗೆ ಏರ್ವೇನಲ್ಲೂ ಕೂಡ ಹೋಗ್ತೀವಿ, ರೈಲ್ನಲ್ಲೂ ಕೂಡ ನಾವು ಸಾಗಾಟಿಕೆ ಮಾಡ್ತೀವಿ. ಅದಲ್ದಂಗೆನೆ ಕೆಲವೊಂದು ಖಂಡಗಳು, ಕೆಲವೊಂದು ರಾಷ್ಟ್ರಗಳಿಗೆ ನಮ್ಮ ಗೂಡ್ಸ್ ಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಅಥವಾ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಹಡಗುಗಳ ಮೂಲಕ, ದೊಡ್ಡ ದೊಡ್ಡ ಶಿಪ್ ಗಳ ಮೂಲಕ ಏನ್ ಮಾಡ್ತೀವಿ, ಸಾಗಾಣಿಕೆ ಮಾಡ್ತೀವಿ. ಆ ಹಡಗುಗಳು ಬಂದು ನಿಂತ್ಕೊಳ್ತಕ್ಕಂಥ ಸ್ಥಳವನ್ನ ನಾವು ಬಂದರುಗಳು ಅಂತ ಕರಿತೀವಿ. ಪ್ರಮುಖ ವಾಣಿಜ್ಯ ಕೇಂದ್ರಗಳು ಕೂಡ ಹೌದಿವು.
ಸರಿನಾ? ತುಂಬಾ ಇಂಪಾರ್ಟೆಂಟ್. ನೋಡಿ, ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಗಂಗಾ ನದಿ ಮುಖಜ ಭೂಮಿವರೆಗೂ ಕೂಡ ಪೂರ್ವ ಘಟ್ಟಗಳು ಇರ್ತಕ್ಕಂಥದ್ದನ್ನ ಕಾಣಿದೀವಿ. ಸೊ ಈ ಪೂರ್ವ ಘಟ್ಟ ಹಾಗೂ ಬಂಗಾಳ ಕೊಲ್ಲಿ ನಡುವೆ ಇರ್ತಕ್ಕಂಥದ್ದನ್ನೇ ಪೂರ್ವ ಕರಾವಳಿ ಮೈದಾನ ಅಂತೇಳಿ ನಾವು ಕರಿತೀವಿ. ಇವೇನಾಗಿದ್ದಾವೆ, ಹೆಚ್ಚು ಅಗಲ, ಒಂದೇ ರೀತಿ ಸಮತಟ್ಟಾಗಿರ್ತಕ್ಕಂಥವು ಇವೆಲ್ಲ. ಇದು ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ಇವೆಲ್ಲ ನದಿ ಮುಖಜ ಭೂಮಿಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಕರಾವಳಿ ತೀರ ಪ್ರದೇಶ. ಸೊ ಪೂರ್ವ ತೀರದಲ್ಲಿ ಸಮುದ್ರದ ನೀರೇನಾಗಿದೆ, ಉಪ್ಪು ನೀರಿನಿಂದ ನಿರ್ಮಿತವಾದಂತ ಕೆಲವೊಂದು ಸರೋವರಗಳು ಹಾಗೆ ಲಗೂನ್ಸ್ ಗಳನ್ನ ಕೂಡ ಒಳಗೊಂಡಿದೆ. ತುಂಬಾ ಇಂಪಾರ್ಟೆಂಟ್, ಇದನ್ನ ಸಾಕಷ್ಟು ಸಲ ಕೇಳಿದರೆ. ಒಡಿಸ್ಸಾದಲ್ಲಿ ಚಿಲ್ಕಾ ಸರೋವರ, ಹಾಗೆ ಆಂಧ್ರ ಪ್ರದೇಶದಲ್ಲಿ ಪುಲಿಕಾಟ್ ಸರೋವರಗಳು ತುಂಬಾ ಇಂಪಾರ್ಟೆಂಟ್. ಪೂರ್ವ ಕರಾವಳಿಯನ್ನ ಉತ್ಕಲ ತೀರ ಹಾಗೆ ಕೋರಮಂಡಲ ತೀರ ಅಂತೇಳಿ ವಿಂಗಡಣೆ ಮಾಡುತ್ತೆ. ಓಕೆ, ಇನ್ನ ದ್ವೀಪಗಳಿಗೆ ಬರೋಣ. ನಮ್ಮಲ್ಲಿ ದ್ವೀಪಗಳು ಬಹಳ ಮುಖ್ಯವಾದಂತ ಸ್ಥಾನವನ್ನ ಬಿಂಬಿಸುತ್ತೆ. ಸುಮಾರು ನಮ್ಮಲ್ಲಿ 247 ದ್ವೀಪಗಳಿರೋದನ್ನ ಕಾಣ್ತೀವಿ. ಅವುಗಳಲ್ಲಿ 204 ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿ, ಹಾಗೆ 43 ದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿ ಕಂಡುಬರುತ್ತೆ. ಸುಮಾರು ಬಂಗಾಳ ಕೊಲ್ಲಿಯಲ್ಲಿ 204 ದ್ವೀಪ ಪ್ರದೇಶಗಳಿದೆ, ಹಾಗೆ ಅರಬ್ಬಿ ಸಮುದ್ರದಲ್ಲಿ 43 ದ್ವೀಪಗಳನ್ನ ನಾವು ಕಾಣ್ಬೋದು. ಮನ್ನಾರ್ ಖಾರಿಯಲ್ಲಿ ಏನಿದೆ, ಕೆಲವೊಂದು ಹವಳದ ದ್ವೀಪಗಳನ್ನ ಕೂಡ ಕಾಣ್ತೀವಿ. ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳು. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಗಟ್ಟಿಯಾಗಿರ್ತಕ್ಕಂತಹ ದ್ವೀಪ ಪ್ರದೇಶಗಳು, ಜೊತೆಗೆ ಜ್ವಾಲಾಮುಖಿಯಿಂದ ನಿರ್ಮಿತಗೊಂಡಂತಹ ಒಂದು ಶಿಲೆಗಳಿಂದ ಕೂಡಿರುವಂತ ಪರ್ವತ ಪ್ರದೇಶಗಳು ಅಂತ ನಾವ್ ಇವುಗಳನ್ನ ಗುರುತಿಸ್ತಾ ಇದ್ದೀವಿ. ಲಕ್ಷದ್ವೀಪಗಳೇನಿದೆ, ಇವು ಹವಳದ ದ್ವೀಪಗಳು ಅಂತ ಗುರುತಿಸ್ತಾ ಇದ್ದೀವಿ. ಸೊ ನಾನು ಆಗ್ಲೇನೆ ಹೇಳ್ದಂಗೆ ಭಾರತದ ದಕ್ಷಿಣದ ತುದಿಯ ನಿಕೋಬಾರ್ ದ್ವೀಪ ಏನಿದೆ, ದಕ್ಷಿಣದ ತುದಿಯಲ್ಲಿ ಕಂಡು ಬರುತ್ತೆ. ಇದನ್ನ ನಾವು ಇಂದಿರಾ ಪಾಯಿಂಟ್ ಅಂತೇಳಿ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ, ಜಲಗಡಿಯನ್ನ ಹೊಂದಿಕೊಂಡಂತೆ ಅದರ ವಿಸ್ತೀರ್ಣವನ್ನ ಹಿಡಿದಂತೆ ನಾವು ದಕ್ಷಿಣದ ತುದಿ ಯಾವ್ದಾಗುತ್ತೆ ಅಂದ್ರೆ ಇಂದಿರಾ ಪಾಯಿಂಟ್ ಅಂತೇಳಿ ಗುರುತಿಸ್ತೀವಿ. ಹಾಗೆ ಉತ್ತರದ ತುದಿ ಅಂತಂದಾಗ ಇಂದಿರಾ ಕೋಲ್ ಅಂತೇಳಿ ನಾವು ಗುರುತಿಸ್ತೀವಿ. ಸೊ ಇದಿಷ್ಟು ಏನಪ್ಪಾ ಅಂದ್ರೆ ಇವತ್ತಿನ ಅಧ್ಯಾಯ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಂತ ಭೌತಿಕ ಸ್ವರೂಪ, ಸ್ಥಾನ, ವಿಸ್ತೀರ್ಣದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಈ ಒಂದು ತರಗತಿಯಲ್ಲಿ ನಾವು ಮಾಡಿದೀವಿ. ಜೊತೆಗೆ ಇಲ್ಲಿ ಸಂಬಂಧಪಟ್ಟಂತ ಕ್ವೆಶನ್ಸ್ ಗಳು ಕೂಡ ಇದೆ, ಆನ್ಸರ್ ಮಾಡ್ತೀರಾ ಅನ್ಕೊಂಡಿದೀನಿ. ನೋಡೋಣ. ಇಂಡಿಯಾ ಎಂಬ ಹೆಸರು ಡ್ಯಾಶ್ ನದಿಯಿಂದ ಬಳಕೆಗೆ ಬಂದಿದೆ. ಯಾವ ನದಿಯಿಂದ? ಯಾವ ನದಿಯಿಂದ ಬಳಕೆಗೆ ಬಂದಿದೆ? ಬೇಗ ಬರ್ಲಿ ಆನ್ಸರ್ಸು. ಮುಗಿಸ್ಬಿಡೋಣ, ಇದನ್ನ ಮಾಡಿ ಮುಗಿಸ್ಬಿಡೋಣ. ಓಕೆ, ಇಂಡಿಯಾ ಎಂಬ ಹೆಸರು ಡ್ಯಾಶ್ ನದಿಯಿಂದ ಬಂದಿದೆ. ಯಾವ ನದಿಯಿಂದ? ವೆರಿ ಗುಡ್, ವೆರಿ ಗುಡ್, ಸಿಂಧೂ ನದಿಯಿಂದ. ಅಲ್ವೇನ್ರಿ? ಇವತ್ತಿನ ಪಾಠ ಅರ್ಥ ಆಯ್ತಾ ಎಲ್ಲರಿಗೂ ಕೂಡ? ಮಾಡೋಣಮ್ಮ. ಅದನ್ನ ಎಷ್ಟ್ ಸಲ ಕೇಳ್ತೀರಮ್ಮ? ಮಾಡ್ತೀನಿ, 100% ಮಾಡ್ತೀನಿ. ಖಂಡಗಳ ಬಗ್ಗೆ ಮತ್ತೊಂದ್ಸಲ ಪಾಠ ಮಾಡ್ತೀನಿ. ನಾನು 7 ಖಂಡಗಳ ಬಗ್ಗೆ ಮಾಡ್ಬೇಕಂದ್ರೆ 1 ತಿಂಗಳು ಬೇಕು. ಯಾಕಂತಂದ್ರೆ ಅದು ತುಂಬಾ ಹಂಗೆ ಮೇಲ್ಮೇಲಿಂದ ಹೇಳೋಕ್ಕಾಗಲ್ಲ. ಸೊ ಡೀಟೇಲ್ ಆಗಿ ಹೇಳ್ಬೇಕಾಗತ್ತೆ, ಅದಕ್ಕೆ ಟೈಮ್ ಬೇಕು. ಹೇಳ್ತೀನಿ. ಭಾರತವು ಒಟ್ಟು ಡ್ಯಾಶ್ ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ. ಎಷ್ಟು? ಎಸ್, ಬೇಗ ಬರ್ಬೇಕು ಆನ್ಸರು. ಭಾರತವು ಒಟ್ಟು ಡ್ಯಾಶ್ ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ. ಎಷ್ಟು ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ? ಪಾಠ ಆಗಿದೆ, ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ. 32,87,263 ಕಿಲೋಮೀಟರ್, ಚದರ ಕಿಲೋಮೀಟರ್. ಕರೆಕ್ಟಾ? ಓಕೆ, ವೆರಿ ಗುಡ್. 3ನೇ ಪ್ರಶ್ನೆ. ಭಾರತದ ಮಧ್ಯಭಾಗದಲ್ಲಿ ಡ್ಯಾಶ್ ಉತ್ತರ ಅಕ್ಷಾಂಶ ಹಾದು ಹೋಗುತ್ತದೆ. ಮಧ್ಯಭಾಗದಲ್ಲಿ ಯಾವ್ದು ಹಾದು ಹೋಗುತ್ತೆ? ಸರಿ, 3ನೇ ಪ್ರಶ್ನೆಗೆ ಆನ್ಸರ್ ಮಾಡಿ. ಹಾಗೆ ಭಾರತದ ಮುಖ್ಯ ಭೂಭಾಗವು ಹೊಂದಿರುವಂತಹ ಕರಾವಳಿಯು ಡ್ಯಾಶ್ ಕಿಲೋಮೀಟರ್ಗಳಷ್ಟು ಆಗಿದೆ. ಸರಿ ಇದೆ ನಿಮ್ಮ ಉತ್ತರ.
ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಒಬ್ರು ಎರಡನೇ ಪ್ರಶ್ನೆ ಕೊಟ್ರೆ ಇನ್ನೊಬ್ರು ಮೂರನೇ ಪ್ರಶ್ನೆ ಕೊಡಿ. ಅವಾಗ ಫಟಾಫಟ್ ಮುಗಿಸ್ಬೋದಲ್ವಾ? ಭಾರತದ ಮಧ್ಯಭಾಗದಲ್ಲಿ ಡ್ಯಾಶ್ ಉತ್ತರ ಅಕ್ಷಾಂಶ ಹಾದು ಹೋಗುತ್ತದೆ. 23.5 ಡಿಗ್ರಿ ಉತ್ತರ ಅಕ್ಷಾಂಶ ಹಾದು ಹೋಗುತ್ತದೆ. ಹಾಗಾದ್ರೆ ಅದು ಯಾವ್ದಮ್ಮ? ಕರ್ಕಾಟಕ ಸಂಕ್ರಾಂತಿ ವೃತ್ತನ ಅಥವಾ ಮಕರ ಸಂಕ್ರಾಂತಿ ವೃತ್ತನ ಅಥವಾ ಸಮಭಾಜಕ ವೃತ್ತ ರೇಖೆನ? ಅದು ಬರ್ಬೇಕಲ್ಲ. ಎಸ್, ಕರ್ಕಾಟಕ ಸಂಕ್ರಾಂತಿ ವೃತ್ತ ಸರಿಯಾಗಿದೆ. ಹಾಗಾದ್ರೆ ಭಾರತದ ಮುಖ್ಯ ಭೂಭಾಗವು ಹೊಂದಿರುವಂತ ಕರಾವಳಿಯು ಡ್ಯಾಶ್ ಕಿಲೋಮೀಟರ್ಗಳಷ್ಟು ಆಗಿದೆ. 7,500 ಕಿಲೋಮೀಟರ್ ಅಂತ ಭೀಮು ಸರ್ ಹೇಳ್ತಾರೆ. ಶ್ರೀಲತಾ ಅವರು 6,200 ಕಿಲೋಮೀಟರ್ಗಳಷ್ಟು ಅಂತ ಹೇಳ್ತಾರೆ. ಯೋಚನೆ ಮಾಡಿ ಆನ್ಸರ್ ಕೊಡಿ. ಭಾರತದ ಭೂಸ್ವರೂಪವನ್ನ ಡ್ಯಾಶ್ ಪ್ರಧಾನ ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಎಷ್ಟು ಪ್ರಧಾನ ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ? ಸರಿ ಇದೆ. ಕರ್ಕಾಟಕ ಉತ್ತರ ಅಕ್ಷಾಂಶ ಸರಿ ಇದೆ. ಸೊ ಇದು 6,100 ಕಿಲೋಮೀಟರ್ ಅಂತ ಒಬ್ರು ಅಂದ್ರೆ, ಇನ್ನ ಕೆಲವೊಬ್ರು 1,500 ಅಂತ ಹೇಳ್ತೀರಾ. ಇಲ್ಲಿ ಭಾರತದ ಮುಖ್ಯ ಭೂಭಾಗ ಹೊಂದಿರುವಂತ ಕರಾವಳಿ ಅಂತ ಕೇಳಿದೀನಿ. ಸಂಪೂರ್ಣ ಕರಾವಳಿಯ ಉದ್ದವನ್ನ ನೀವು ಹೇಳ್ಬೇಕು. ಓಕೆ, 6,100 ಕಿಲೋಮೀಟರ್ ಸರಿ ಇದೆ. ಭೂಸ್ವರೂಪವನ್ನ 4 ಪ್ರಧಾನ ವಿಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಮಹಾ ಹಿಮಾಲಯವನ್ನ ಏನಂತ ಕರೀತಾರೆ? ಬೇಗ ಬರ್ಲಿ ಆನ್ಸರು. ಮಹಾ ಹಿಮಾಲಯವನ್ನ ಏನಂತ ಕರೀತಾರೆ? ಮಹಾ ಹಿಮಾಲಯವನ್ನ ಏನಂತ ಕರೀತಾರೆ? ಹಿಮಾದ್ರಿ. ವೆರಿ ಗುಡ್. ಹಿಮಾದ್ರಿ ಅಂತ ಹೇಳಿ ಕರೀತಾರೆ. ಇನ್ನ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದಂತ ಶಿಖರ ಯಾವುದು? ಎಷ್ಟು ಸಲ ರಿಪೀಟ್ ಮಾಡೋದು ಈ ಕ್ಲಾಸ್ ಅಲ್ಲಿ? ಅದನ್ನ ಸುಮಾರು ಸಲ ರಿಪೀಟ್ ಮಾಡ್ಬಿಟ್ಟೆ. ಪ್ರಪಂಚದಲ್ಲಿಯೇ ಅತ್ಯಂತ ಉನ್ನತ ಶಿಖರ ಮೌಂಟ್ ಎವರೆಸ್ಟ್ ಶಿಖರ. ಉತ್ತರ ಭಾರತ ಮೈದಾನವು ಡ್ಯಾಶ್ ಮಣ್ಣಿನಿಂದ ನಿರ್ಮಾಣವಾಗಿದೆ. ಎಂತ ಮಣ್ಣಿನಿಂದ ನಿರ್ಮಾಣವಾಗಿದೆ? ಎಸ್. ಓಕೆ, 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ. 8ನೇ ಪ್ರಶ್ನೆ. ಹಿಮಾದ್ರಿ ಅದಾಯ್ತು. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬರ್ತಾ ಇಲ್ಲ. ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿದೆನಾ? ಹೌದಾ? ಸರಿ, ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನ ಏನಂತ ಕರಿತೀವಿ? ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನ ಏನಂತ ಕರೀತಾರೆ? ಬೇಗ. ಸಹ್ಯಾದ್ರಿ ಅಂತ ಕರಿತೀವಿ ಅಲ್ವೇನ್ರಿ? ಸಹ್ಯಾದ್ರಿನಾ? ಸರಿ, ಓಕೆ. ಕೆನರಾ ತೀರ ಅಂತ ಕರಿತೀವಿ ಅಂತ ಹೇಳ್ತಿದ್ದಾರೆ ಭೀಮು ಸರ್. ನೋಡಿ ಸರ್, ಇಲ್ಲಿ ಯೋಚನೆ ಮಾಡಿ. ನಾನು ಕರಾವಳಿ ಮೈದಾನಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಪಶ್ಚಿಮ ಘಟ್ಟಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಕರೆಕ್ಟ್ ಆಗಿ ನೋಡ್ಕೋಬೇಕು. ಪಶ್ಚಿಮ ಘಟ್ಟಗಳು ಇವೆಲ್ಲ ಏನಿದೆ ಅಂತಂದ್ರೆ ಇವುಗಳನ್ನ ನಾವು ಸಹ್ಯಾದ್ರಿ ಅಂತ ಕರಿತೀವಿ. ಮಹಾರಾಷ್ಟ್ರ ಮತ್ತೆ ಕರ್ನಾಟಕದಲ್ಲಿ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರಿತೀವಿ. ತಪ್ಪು, ಕೆನರಾ ಅಂತ ಬರಬಾರ್ದಪ್ಪ. ಕರಾವಳಿ ತೀರ ಪ್ರದೇಶ ಇದ್ದ ಕೆನರಾ ಅಂತ ಕರಿತೀವಿ. ಬಟ್ ನಾವ್ ಇವಾಗ ಕೇಳಿದ್ದು ಪಶ್ಚಿಮ ಘಟ್ಟಗಳನ್ನ ಕೇಳ್ತಾ ಇರೋದು. ಪಶ್ಚಿಮ ಘಟ್ಟಗಳನ್ನ ನಾವು ಸಹ್ಯಾದ್ರಿ ಅಂತೇಳಿ ಕರೆಯೋದು. ಮಿಸ್ಟೇಕ್ ಮಾಡ್ಕೊಂಡು ತಪ್ಪಾಗಿ ಆನ್ಸರ್ ಮಾಡ್ಕೊಂಡ್ ಬಂದ್ರೆ ಏನು ಮಾಡಕ್ಕಾಗಲ್ಲ. ಸರಿನಾ? ಹಾಗಾದ್ರೆ ಇವತ್ತಿನ ತರಗತಿ ನಿಮ್ಗೆಲ್ರಿಗೂ ಕೂಡ ಒಂದಷ್ಟು ನಾಲೆಡ್ಜ್, ಒಂದಷ್ಟಲ್ಲ, ನಮ್ಮ ಭಾರತದ ಮೇನ್ ಫೀಚರ್ಸ್ ಬಗ್ಗೆ ನಾವೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಂಡಿದೀವಿ. ಇದರ ಮುಂದಿನ ಅಧ್ಯಾಯವನ್ನ ನಾನು ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತೀನಿ. ಭಾರತದ ಋತುಗಳ ಬಗ್ಗೆ ನಾನು ನಾಳಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತೀನಿ. ಅದಲ್ದಂಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಕ್ಷಿಪ್ತ ಉತ್ತರವನ್ನ ಬರೆಯಿರಿ ಅನ್ನೋ ಪ್ರಶ್ನೆಗಳಿಗೆ ನೀವೆಲ್ಲರೂ ಕೂಡ ಉತ್ತರ ಮಾಡಿ ಕೂತಿದ್ದು. ಅದನ್ನೆಲ್ಲ ನೀವು ಮಾಡ್ತಾ ಹೋದ್ರಿ ಅಂದ್ರೆ ನಿಮಗೊಂದು ಪ್ರಾಕ್ಟೀಸ್ ಸೆಷನ್ ಆದಂಗ ಆಗುತ್ತೆ. ಇದನ್ನೆಲ್ಲ ಯಾರು ಮಾಡ್ತಾರೆ, ಇದನ್ನೆಲ್ಲ ಯಾರು ಬರೀತಾರೆ ಅಂತ ನೀವು ಲೇಜಿ ಮಾಡಿದ್ರೆ ಡೆಫಿನೆಟ್ ಆಗಿ ನೀವೇನು ಕೂಡ ಸಾಧನೆ ಮಾಡಕ್ಕಾಗಲ್ಲ. ಕೂತಿದ್ದು ಇವೇನೇನ್ ಪ್ರಶ್ನೆಗಳನ್ನ ಇದೆ ಅದಕ್ಕೆ ಆನ್ಸರ್ ಬರೀರಿ.
ಸಣ್ಣ ಮಕ್ಳ ಮೇಡಮ್ ನಾವು ಬರೆಯೋದಿಕ್ಕೆ ಅಂತಂದ್ರೆ, ಸಣ್ಣ ಮಕ್ಳ ತರ ವರ್ಕ್ ಮಾಡಿದ್ರೆ ದೊಡ್ಡ ಮಕ್ಳಾಗಿ ಟೀಚ್ ಮಾಡಕ್ ಸಾಧ್ಯ. ಸೊ ಹಾಗಾಗಿ ಹೆವಿ ವರ್ಕ್ ಮಾಡಿ ಪ್ರತಿ ಒಂದು ಅಧ್ಯಾಯ ಮುಗಿದ್ಮೇಲೆ ಅದರ ಹಿಂದಿನ ಪ್ರಶ್ನೋತ್ತರಗಳನ್ನ ಬರ್ದು ತೆಗಿರಿ. ಏನು ಲಾಸ್ ಇಲ್ಲ ಇಲ್ಲಿ. ಏನು ಲಾಸ್ ಇಲ್ಲ, ಇನ್ನು ಲಾಭ ಆಗುತ್ತೆ. ಹಾಗೆ ಮ್ಯಾಪ್ ಅಲ್ಲಿ ಅಕ್ಷಾಂಶಗಳು, ರೇಖಾಂಶಗಳನ್ನ ಗುರ್ತಿಸೋದಾಗಿರ್ಬೋದು, ಆಮೇಲೆ ವೃತ್ತರೇಖೆಗಳನ್ನ ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಇದನ್ನೆಲ್ಲವನ್ನ ಒಂದಷ್ಟು ನೀವು ಮಾಡ್ತಾ ಹೋದ್ರಿ ಅಂದ್ರೆ ಡೆಫಿನೆಟ್ಲಿ ನಿಮ್ ಎಕ್ಸಾಮಿಗೆ ಒಳ್ಳೆ ತಯಾರಿ ಆದಂಗ್ ಆಗತ್ತೆ. ಓಕೆ. ಹಾಗಾದ್ರೆ ಎಲ್ಲರೂ ಕೂಡ ನೆಕ್ಸ್ಟ್ ತರಗತಿಗೆ ಜಾಯಿನ್ ಆಗ್ತೀರಾ ಅನ್ಕೊಂಡಿದೀನಿ. ನಾಳೆ ತರಗತಿ ನಿಮಗೆ 12 ಗಂಟೆಗೆ ತಗೊಳ್ತೀನಿ. ನಾಳೆ 12:00ಗೆ ತರಗತಿ ಇರುತ್ತೆ. ಜಾಯಿನ್ ಆಗಬಹುದು ಆಗುವಂತ ವಿದ್ಯಾರ್ಥಿಗಳು. ಧನ್ಯವಾದಗಳು. ಮತ್ತೆ ನಿಮಗೆ 2022ರ ಟಿಟಿ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆನ ಬಿಡಿಸ್ತಾ ಇದ್ದೀನಿ. ಎಷ್ಟು ಗಂಟೆಗೆ ಅಂತಂದ್ರೆ 1:30 ಅಥವಾ 1:40 ಬಿಡಿಸ್ತೀನಿ. ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬೈ.